ಅಧ್ಯಾಯ, ನಮ್ಮ ಸತ್ಯವೇದ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 4ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ. ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವ ಬಾಕಿರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಪ್ರೀತಿಯಲ್ಲ ದೇವಜನರೇ, ಕರ್ತನು ತಾನೇ ದಿವಸವನ್ನು ನಮಗೆ ಕೊಟ್ಟಿದ್ದಾನೆ. ಆಮೆನ್. ಈಗಾಗಲೇ ದೇವರ ವಾಕ್ಯವನ್ನು ಓದಿದ ಹಾಗೆ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯದಲ್ಲಿ 4 ಮತ್ತು 5ನೇ ವಾಕ್ಯ ಓದುವಾಗ ಯೇಸು ಕ್ರಿಸ್ತನ ಅಪೊಸ್ತಲನಾದ ಯೋಹಾನನು ಮಾತ್ರ ಅವನೊಬ್ಬ ನಾರ್ಮಲ್ ಡೆತ್ ಆಗಿ ಸತ್ತು ಹೋದಂತು. ಹೌದಲ್ವಾ? ನಾರ್ಮಲ್ ಡೆತ್ ಆದ್ನ ಇಲ್ವಾ? ನಾರ್ಮಲ್ ಡೆತ್ ಆದ. ಮತ್ತೆಲ್ಲರೂ ಕೂಡ ಅವರಿಗೆಲ್ಲ ಪರ್ಸಿಕ್ಯೂಷನ್ ಆಯ್ತು, ರಕ್ತ ಸಾಕ್ಷಿಗಳಾಗಿ ಸತ್ತು. ಅವನೊಬ್ಬ ನಾರ್ಮಲ್ ಡೆತ್ ಅಂದ್ರೆ ಅವನನ್ನು ಬೆಂಕಿ ಅಂಡೆ ಒಳಗೆ ಹಾಕಿದ್ರು ಕೂಡ ಅವನು ಉರಿಲಿಲ್ಲ, ಸುಟ್ಟು ಹೋಗ್ಲಿಲ್ಲ. ಯಾಕಂದ್ರೆ ದೇವರ ಮೇಲೆ ಒಂದು ಈ ಪ್ರಕಟಣೆ ಪುಸ್ತಕವನ್ನು ಬರೆಯುವಂತ ಉದ್ದೇಶ ಇಟ್ಟಿದ್ದ. ಪ್ರೈಸ್ ಗಾಡ್. ನಮ್ಮ ಸತ್ಯವೇದದಲ್ಲಿ ಅನೇಕ ಪುಸ್ತಕಗಳಿದೆ. ಪ್ರಕಟಣೆ ಪುಸ್ತಕ ಓದುವಾಗ ನಮಗೆ ಕೆಲವು ಸಾರಿ ಅರ್ಥನೇ ಆಗಲ್ಲ. ಘಟಸರ್ಪ ಅಂತೆ, 7 ನಕ್ಷತ್ರ ಅಂತೆ, ತುತ್ತೂರಿ, ಬೆಲ್ಟ್, ಅದು ಮೃಗ, 4 ತಲೆ 5 ತಲೆ ಹೇಳುವಾಗ ನಮಗೆ ಅದೆಲ್ಲ ಯೋಚನೆ ಮಾಡುವಾಗ ನಮಗೆ ಅರ್ಥನೇ ಆಗಲ್ಲ. ಅರ್ಥ ಆಗುತ್ತಾ ಅಷ್ಟು ಬೇಗ? ಅದನ್ನು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡ್ರೆ ಈ ದಿವಸದ ಕಾರ್ಯಗಳು ಅಲ್ಲಿ ಬಹಳ ವಿಷಯವಾದ ರಹಸ್ಯಗಳಿದೆ. ಅದಕ್ಕೆ ದೇವರು ಹೇಳಿದ್ರು ದಾನಿಯೇಲನಿಗೆ ಅಂತ್ಯದವರೆಗೆ ಅದನ್ನು ಮುಚ್ಚಿಡುವ ಅಂತ. ಅದನ್ನು ಯಾರಿಗೆ ಪ್ರಕಟ ಮಾಡಿದ್ರು? ದಾನಿಯೇಲನ ನಂತರ ದೇವರು ತನ್ನ ಶಿಷ್ಯನಾದ ಯೋಹಾನನಿಗೆ ಪ್ರಕಟ ಮಾಡಿದ್ರು. ಹಲ್ಲೆಲೂಯಾ. ಅವರು ಮುಚ್ಚಿಟ್ಟ ಆ ವಿಷಯಗಳನ್ನು ದೇವರದನ್ನು ಯೋಹಾನನ ಮೂಲಕವಾಗಿ ಏನ್ ಮಾಡಿದ್ರು? ಪ್ರಕಟಪಡಿಸಿದ್ರು. ಅದಕ್ಕೆ ಪ್ರಕಟಣೆ ಪುಸ್ತಕ ಎಂಬುದಾಗಿ ನಾವು ನೋಡ್ತೀವಿ. ಈಗ ಅನೇಕ ಸಭೆಗಳಿಗೆ 7 ಸಭೆಗೆ ದೂತನು ಬರಿತಾ ಇದ್ದ ಹಾಗೆ ಈ 3ನೇ ಅಧ್ಯಾಯಕ್ಕೆ ಬರುವಾಗ ಸಭೆಯ ದೂತನಿಗೆ ಬರೆಯುವುದಾಗಿ ದೇವರು ಆತ್ಮನು ಹೇಳ್ತಾ ಇದ್ದಾನೆ. 4ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ದೇವರು ಅವರಿಗೆ ಕೊಟ್ಟಿರುವ ಪ್ರಕಟಣೆಯ ಮೇರೆಗೆ ಕೊನೆಯ ದಿವಸದಲ್ಲಿರುವಂತಹ ಸಭೆಗಳು ಜನರು ಹೇಗಿರ್ತಾರೆ ಎಂಬುದನ್ನು ಈ ಒಂದು 7 ಸಭೆಗಳಲ್ಲಿ ಕುರಿತು ನಾವು ನೋಡ್ಲಿಕ್ಕೆ ಸಾಧ್ಯ. ನಾವು ಕೆಲವು ಸರಿ ಜನಸಂಖ್ಯೆ ಅಥವಾ ಜನರು ಬರಬೇಕು, ಹೋಗ್ಬೇಕು, ಚೆನ್ನಾಗಿರ್ಬೇಕು ಎಂಬುದಾಗಿ ಬಯಸುವಂಥದ್ದು ಬಹಳ ಸತ್ಯವಾದದ್ದು, ಅದು ನಿಜವಾದದ್ದು. ಆದ್ರೆ ಅಂತ್ಯ ದಿವಸದಲ್ಲಿ ಆ ಜನರು ಬಂದವರು ಅವರು ಯಾವ ರೀತಿಯಲ್ಲಿ ಇರಬೇಕು, ಹೇಗೆ ಜೀವಿಸಬೇಕು ಎನ್ನುವಂಥದ್ದು ಬಹಳ ಮುಖ್ಯ. ಎಷ್ಟು ಜನ ಕೇಳ್ತಾ ಇದ್ದೀರಿ ವಾಕ್ಯ? ಬರುವಂತ ಜನಗಳು ಹೇಗೆ ಇರಬೇಕು, ಹೇಗೆ ಜೀವಿಸಬೇಕು ಎನ್ನುವಂಥದ್ದು ಬಹಳ ಮುಖ್ಯ. ಆದ್ರಿಂದ ಇಲ್ಲಿ ಸಾರ್ದೀಸಿನ ಕುರಿತು ಇಲ್ಲಿ ಬರೆಯಲ್ಪಟ್ಟಿದೆ. ಈ ಸಾರ್ದೀಸಿನಲ್ಲಿರುವಂತ ಪೌಲನು ಸ್ಥಾಪಿಸಿದ ಸಭೆಗಳಲ್ಲಿ ಅನೇಕ ಸಭೆಗಳಿದ್ರು ಕೂಡ ಸಾರ್ದೀಸ್ ಎನ್ನುವಂತ ಭಾಗದಲ್ಲಿರುವಂತಹ ಈ ಸಭೆಯ ದೂತನಿಗೆ ಹೇಳುವಂಥದ್ದು ಅಂದ್ರೆ ಈ ಒಂದು ಖಾಲಿ ಅಲ್ಲಿ ಪರ್ಟಿಕ್ಯುಲರ್ ಪ್ಲೇಸಿಗಾಗಿ ಹೇಳ್ತಾ ಇಲ್ಲ, ಟೋಟಲ್ ಆಗಿರುವಂತ ಸಭೆಗಳಿಗೆ ದೇವರಾತ್ಮನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಈ ಸಭೆಯ ದೂತ ಯಾವ ರೀತಿಯಾಗಿ ಅದರಲ್ಲಿ ಅವನಿಗೆ ಹೇಳ್ತಾ ಇದ್ದಾನೆ, ಯಾವುದನ್ನು ಕಾಪಾಡ್ಕೋಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ ಎಂಬುದಾಗಿ ಓದುವಾಗ 4ನೇ ವಾಕ್ಯ ಹೇಳ್ತದೆ, ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದೀಸಿನೊಳಗೆ ನಿನ್ನಲ್ಲಿದ್ದಾರೆ. ಸ್ವಲ್ಪ ಜನರು ಸಾರ್ದೀಸಿನ ಒಳಗೆ ನಿನ್ನಲ್ಲಿದ್ದಾರೆ. ವಸ್ತ್ರಗಳು ಅಂದ್ರೆ ಏನು? ನಾವೇ. ಹಲ್ಲೆಲೂಯಾ. ನಮ್ಮ ಜೀವನ, ನಮ್ಮ ಲೈಫ್, ನಮ್ಮ ಕಾರ್ಯ, ನಮ್ಮ ಕ್ರಿಯೆ. ಈಗ ದೇವರ ಆತ್ಮನು ಆ ಸಭೆಗೆ ಬರೀಲಿಕ್ಕೆ ಹೇಳ್ತಾ ಇದ್ದಾನೆ, ನಿಮ್ಮ ವಸ್ತ್ರಗಳನ್ನು ಅಲ್ಲಿ ಏನ್ ಮಾಡ್ಬೇಕು? ಮೈಲಿಗೆ ಮಾಡಿಕೊಳ್ಬಾರ್ದು. ಸ್ವಲ್ಪ ಜನರಿನಲ್ಲಿ ಏನಿದ್ದಾರೆ? ನಿನ್ನಲ್ಲಿದ್ದಾರೆ. ಎಂತವರವರು? ಆ ವಸ್ತ್ರಗಳನ್ನು ಕಾಪಾಡಿಕೊಂಡವರು, ಆ ವಸ್ತ್ರಗಳಲ್ಲಿ ಜೀವಿಸಿದವರು ಎಂತವರು ಎಂಬುದಾಗಿ ನಾವು ನೋಡುವಾಗ ಯೂದನ ಪತ್ರಿಕೆ ಅಲ್ಲಿ ಹತ್ತಿರದಲ್ಲೇ ಇದೆ. 1 ಪೇಜ್ 2 ಪೇಜ್ ತೆಗೆಯುವಾಗ ಅಲ್ಲಿ ಸಿಗ್ತದೆ ನಮಗೆ. ಯೂದನ ಪತ್ರಿಕೆ ಎಷ್ಟು ಅಧ್ಯಾಯ ಇದೆ ಯೂದನಲ್ಲಿ? ಇದೆ ಅಲ್ವಾ? 23ನೇ ವಾಕ್ಯ. ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ, ಕೆಲವರನ್ನು ಬಲ ಯುಕ್ತರಾಗಿ ಕರುಣಿಸಿರಿ, ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಗಳನ್ನು ಅಸಹಿಸಿರಿ. ಹಾಗಾದ್ರೆ ಸಾರ್ದೀಸಿಗೆ ದೇವರು ಹೇಳಿದ್ದನ್ನು ಇಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಏನ್ ಹೇಳಿದ್ರು ಅಂದ್ರೆ ಮೈಲಿಗೆಯಾದಂತ ವಸ್ತ್ರ ಮಾಡದವರು, ಅಂದ್ರೆ ವಸ್ತ್ರವನ್ನು ಏನ್ ಮಾಡ್ಲಿಲ್ಲ ಅಂತೆ? ಮೈಲಿಗೆ ಮಾಡ್ಕೊಂಡಿಲ್ಲ. ಹಲ್ಲೆಲೂಯಾ. ಈಗ ನಾವು ಹೋಗುವಾಗ ನಮ್ಮ ಮಂಗಳೂರಲ್ಲಿ
ಎಲ್ಲ ಇಲ್ಲಿ ಆಗಿ ಬಸ್ ಅಲ್ಲ, ಅಲ್ಲಿ ಡ್ರೈವರ್ ಫಾಸ್ಟ್ ರೈಟ್ ಪೋಯ್ ಅಂತ ಹೇಳಿದ್ರೆ ಅವನ ಹತ್ತದಿದ್ರೆ ಅಲ್ಲೇ ಇರ್ತದ. ಅಲ್ಲೇ ಇಲ್ಲಿ ಬೇರೆಯವ್ರನ್ನ ಇಟ್ಕೊಂಡೆಲ್ಲ ನೇತಾಡ್ಬೇಕು, ಕೆಲವು ನಡುವೆ ಬೀಳುದುಂಟು ಏಳುದುಂಟು ಎಲ್ಲ ಇರ್ತದೆ. ಹೀಗೆ ಸ್ಟೂಡೆಂಟ್ಗಳು ಹತ್ತದು ನೋಡಿ ನೋಡಿ ಪೊಲೀಸರು ಏನ್ ಮಾಡಿದ್ರು, ಇಂಕ್ ಪೆನ್ ಅಂತ ತಗೊಂಡು ಅವ್ರೇನ್ ಮಾಡಿದ್ರು, ಹೀಗೆ ಹಾಕ್ತಾರೆ ಇಂಕ್, ಅಲ್ಲಿ ಹಿಡಿತಾರೆ. ಯಾರ ಶರ್ಟ್ ಅಲ್ಲಿ ಇಂಕ್ ಇದೆ ಅವ್ನು ನೇತಾಡಿದ ಅಂತ ಅರ್ಥ. ನೇತಾಡ್ಲಿಕ್ಕಿಲ್ಲ, ಏನ್ ಮಾಡ್ಲಿಕ್ಕಿಲ್ಲ, ಆದ್ರೂ ನೇತಾಡ್ತಾರೆ ರಶ್ ಅಲ್ಲಿ. ಎಷ್ಟೋ ಜನ ಬೀಳ್ತಾರೆ, ಸ್ಟೂಡೆಂಟ್ಗಳು ಕಾಲ್ ಇರ್ತಾರೆ, ಸ್ಲಿಪ್ ಆಗ್ತದೆ, ಬೆರಳು ಮುರಿತದೆ, ಏನೆಲ್ಲ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಒಂದು ಐಡಿಯಾ ಮಾಡಿ ಇಂಕ್ ಪೆನ್ ತಗೊಂಡು ಅಲ್ಲೇ ದೂರದಲ್ಲಿ ಹೀಗೆ ಹಾಕ್ಬಿಡ್ತಾರೆ, ಅಲ್ಲಿ ಹೋಗಿ ನಿಲ್ಲಿಸ್ತಾರೆ. ಯಾರ ಅಂಗಿಯಲ್ಲಿ ಇಂಕ್ ಎಲ್ಲದೆ ಅವ್ರನ್ನೆಲ್ಲ ಇಳಿಸಿ ಫೈನ್ ಹಾಕ್ಬಿಡ್ತಾರೆ. ನಿಮಗೆ ಅರ್ಥ ಆಯ್ತಾ? ಅಂದ್ರೆ ವಸ್ತ್ರ ಬಿಳಿ ಇದ್ರು ಕೂಡ ಏನಿದ್ರು ಕೂಡ ಇಂಕಿಂದ ಏನಾಯ್ತು, ಮೈಲಿಗೆ ಆಯ್ತು. ಹಲ್ಲೆಲೂಯಾ. ಸಾರ್ದಿಸ ಸಭೆಗೆ ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಹಲ್ಲೆಲೂಯಾ, ನಿನ್ನ ವಸ್ತ್ರಗಳನ್ನು ಏನ್ ಮಾಡ್ಕೋಬೇಡ, ಮೈಲಿಗೆ ಮಾಡ್ಕೋಬೇಡ. ಹಲ್ಲೆಲೂಯಾ. ನೋಡ್ರಿ, ಅಲ್ಲಿ ಇಂಕ್ ಯಾರು ಹಾಕಿದ್ರು, ಬೇರೆಯವರು ಹಾಕಿದ್ರು. ಬೇರೆಯವರು ಮಾಡಿದಂತ ತಪ್ಪಿಗೆ ಅವನ ಒಂದು ಇದರಲ್ಲಿ ಏನಾಯ್ತು, ಒಂದು ಅಂಗಿಯಲ್ಲಿ ಇಂಕ್ ಆಯ್ತು. ಅವನ ತಪ್ಪ, ಅವರದ್ದು ತಪ್ಪ? ಹಲೋ, ಯಾರು ಸರಿ ಮಾತಾಡ್ರಿ, ಅರ್ಧ ಬರ್ಧ ಬೇಡ್ಬೇಡಿ ಡೌಟಲ್ಲಿ. ಯಾರ್ದು ತಪ್ಪ, ಅವರದ್ದು ತಪ್ಪ? ನೇತಾಡಿದ ಅವನು ತಪ್ಪು. ಅವನಿಗೆ ಗೊತ್ತಿರ್ಲಿಲ್ಲ, ಜಾಗ ಇಲ್ಲ, ಅರ್ಜೆಂಟ್ ಹೋಗ್ಲೇಬೇಕು, ನೇತಾಡ್ಲೇಬೇಕು, ದುಡ್ಡು ಕೊಟ್ಟಿದ್ದಾನೆ, ಹೋಗಿದ್ದಾನೆ ಬಸ್ಸಲ್ಲಿ, ಹೌದಲ್ವಾ? ಆದ್ರೆ ಇಂಕ್ ಬಿದ್ದಿದೆ ಅಂಗಿಗೆ, ತಪ್ಪವರದಲ್ಲ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ಏನಂದ್ರೆ, ಇಲ್ಲಿ ದೇವರು ಯಾರ್ದೋ ಇಂಕ್ ಬಿದ್ದಿದೆ ಅಂತ ಹೇಳ್ತಾ ಇಲ್ಲ, ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದೀಸಿನೊಳಗೆ ನಿನ್ನಲ್ಲಿದ್ದಾರೆ. ಸಭೆಗೆ ದೇವರು ಬರೀತಾ ಇದ್ದಾರೆ, ಕೊನೆಯ ದಿವಸದ ಸಭೆ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ತಾ ಇಲ್ಲ. ಈ ಒಂದು ವಾಕ್ಯವನ್ನು ಅನೇಕ ಸಭೆಗಳು ಏನಂತ ತಿಳ್ಕೊಂಡಿದೆ ಅಂತ ಹೇಳಿದ್ರೆ, ನಾವು ಸಭೆಗೆ ಹೋಗುವಾಗ ಬಿಳಿ ಬಟ್ಟೆನೇ ಹಾಕಬೇಕು, ಅದರಲ್ಲಿ ಮಾತ್ರ ಶುಭ್ರವಾಗಿ ಕಾಣ್ತದೆ. ಅಲ್ಲಲ್ಲಿ ಹೌದಲ್ವಾ? ಈ ವಾಕ್ಯವನ್ನು ಯಾರೆಲ್ಲರೂ ಅರ್ಥ ಮಾಡಿಕೊಳ್ಳುವಂಥದ್ದು ಹೇಗೆ? ನಾವು ಸಭೆಗೆ ಹೋಗುವಾಗ ವೈಟ್ ಬಟ್ಟೆ ಹಾಕೊಂಡ್ರೆ ಮಾತ್ರ ಯೇಸು ಸ್ವಾಮಿ ನಮ್ಮನ್ನು ನೋಡ್ತಾರೆ, ಅವರಿಗೆ ವೈಟ್ ಇರುವುದು ಮಾತ್ರ ಕಾಣ್ತದೆ. ನಾನು ನೋಡಿ ಅದಕ್ಕೆ ಎಗೇನಿಸ್ಟ್ ಆಗಿ ಹಾಕೊಂಡು, ಹಲ್ಲೆಲೂಯಾ, ಇವರು ಸೈತಾನನ ಸಾಮ್ರಾಜ್ಯದವರಂತ ಅರ್ಥನ? ಹಲ್ಲೆಲೂಯಾ ಅಲ್ಲ, ಒಳಗೆ ಇದ್ದಾರೆ. ಹಲ್ಲೆಲೂಯಾ. ಆ ಕಡೆ ಈ ಕಡೆ ಮಾತಾಡಿ ಚಾಡಿ ಬೇಡವಾದ ವಿಷಯ, ವ್ಯರ್ಥ ಕಾರ್ಯ, ಕ್ಷುಲ್ಲಕ ಕಾರ್ಯ ಮಾಡುವುದಿಲ್ಲ, ಮೈಲಿಗೆ ಮಾಡುವುದಿಲ್ಲ. ನೀವು ತಿನ್ನುವಂತ ಡಿಶ್ ನಿಮ್ಮನ್ನು ಮೈಲಿಗೆ ಮಾಡ್ತದ? ಇಲ್ಲ. ನೀವು ತಿನ್ನುವಂತ ಯಾವುದೇ ಆಹಾರಗಳು, ನಿಮ್ಮ ಆಹಾರ ಪದ್ಧತಿಗಳು ಮೈಲಿಗೆ ಮಾಡಲ್ಲ. ಒಬ್ಬ ಸಸ್ಯಾಹಾರಿ ಬೇಕಾದ್ರೆ ಸಸ್ಯಾಹಾರಿ ತಿಂತಾನೆ, ಆ ಸಸ್ಯಾಹಾರದಿಂದ ಅವನು ಮೈಲಿಗೆ ಆಗಲ್ಲ. ಹಲ್ಲೆಲೂಯಾ. ಜೀವನ ಶೈಲಿಯಲ್ಲಿ ಏನೆಲ್ಲ ಇರ್ತದೆ ಅದರಲ್ಲಿ ಮೈಲಿಗೆ ಆಗಲ್ಲ. ಆದ್ರೆ ಮೈಲಿಗೆ ಆಗುದಿಲ್ಲ ಏನಂದ್ರೆ ಇಲ್ಲಿ ಪರಿಶುದ್ಧತೆ ಕುರಿತು. ಅಲ್ಲಿ ಅಂದ್ರೆ ಬೈಬಲ್ ಹೇಳ್ತದೆ, ಒಳಗೆ ಹೋಗುವಂತ ಯಾವ ಆಹಾರಗಳಾಗ್ಲಿ, ಒಳಗೆ ಹೋಗುವಂತ ಸಂಗತಿಗಳಾಗ್ಲಿ, ಒಬ್ಬ ಹೇಳಿದ ವಿಷಯಗಳನ್ನಾಗ್ಲಿ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಹೃದಯದೊಳಗೆ ಹೊರಗಿದ್ರೆ ಮಾತ್ರ ನಮಗೆ ಮೈಲಿಗೆ ಆಗ್ತದೆ ಹೊರತು, ಅದನ್ನು ಇಲ್ಲಿಂದ ಬಿಟ್ರೆ, ಬೈದದನ್ನು ಬಿಟ್ರೆ, ನೋವು ಪಡಿಸಿದ್ದು ಬಿಟ್ರೆ, ಸಮಸ್ಯೆ ಮಾಡಿದ್ದು ಬಿಟ್ರೆ ನಮ್ಮೊಳಗೆ ಮೈಲಿಗೆ ಆಗ್ತದ? ಇಲ್ಲ. ಮೈಲಿಗೆ ಆಗ್ತದೆ. ನಮ್ಮಲ್ಲಿರುವಂತ ಆತ್ಮೀಯ ಸಂಗತಿಗಳು, ನಮ್ಮ ಲೈಫ್ ಸ್ಟೈಲ್ಗಳು, ನಮ್ಮ ಜೀವನಗಳನ್ನು ದೇವರು ಹೇಳ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ, ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಅವ್ರು ಅದನ್ನ ಬಯಸಿದ್ರು, ಇವ್ರು ಇದನ್ನ ಬಯಸಿದ್ರು. ಆಗ ಅವ್ರು ಹೇಳ್ಬೇಕು, ನೀನು ಸುಳ್ಳೇ ಹೇಳ್ತಾ ಇದ್ದೀಯಾ, ನೀನು ಮೋಸನೇ ಮಾಡ್ತಾ ಇದ್ದೀಯಾ, ನೀನು ಸಭೆ ಬಿಟ್ಟಿದ್ಯಾ, ಪ್ರಾರ್ಥನೆ ಮಾಡ್ತಾ ಇಲ್ಲ, ದೇವರ ವಾಕ್ಯದಲ್ಲಿ ಜೀವಿಸ್ತಾ ಇಲ್ಲ. ಅದಕ್ಕೂ ಇದಕ್ಕೂ ಇರುವಂತ ತಪ್ಪು ಎಲ್ಲ ಒಂದೇ ದೇವರ ದೃಷ್ಟಿಯಲ್ಲಿ. ಹಾಗೆ ನೋಡ್ಲಿಕ್ಕೆ ತಪ್ಪು ಮಾಡಿದವರು ಅಲ್ಲಿ ತಪ್ಪಿಲ್ಲದವರು ಯಾರೂ ಇಲ್ಲ. ಅಲ್ಲಿ ದೇವರ ಕೃಪೆಯಿಂದ, ದೇವರ ಪ್ರೀತಿಯಿಂದ ಪ್ರತಿಯೊಬ್ಬರನ್ನು ದೇವರು ಅಲ್ಲಿ ಏನ್ ಮಾಡಿದ್ದಾನೆ, ಶುದ್ಧೀಕರಿಸ್ತಾ ಇದ್ದಾರೆ. ಅಲ್ಲಿ ಈ ಶುದ್ಧೀಕರಣಕ್ಕೆ ಯಾರೆಲ್ಲ ಒಳಪಡ್ತಾರೆ ಅಂದ್ರೆ, ತಪ್ಪಿಲ್ಲದವರಾಗಿ ನಡೆಯುವಾಗ, ತಪ್ಪಿಲ್ಲದವರಾಗಿ ಜೀವಿಸುವಾಗ ಬರುವಂತ ಎಲ್ಲಾ ಸಮಯದಲ್ಲಿ, ಎಲ್ಲಾ ಸಂದರ್ಭಗಳಲ್ಲಿ ಶುದ್ಧೀಕರಣ ನಮಗೆ ಬೇಕು. ಏನ್ ಬೇಕು ನಮಗೆ? ಅಲ್ಲೆಲ್ಲೂಯ್ಯ. ನಮ್ಮ ಜೀವನದಲ್ಲಿ ಗೊತ್ತಿಲ್ಲದೆ ನಡೆಯುವಂತ ತಪ್ಪುಗಳು, ಪಾಪಗಳ, ಅಪರಾಧಗಳು, ನಮಗೆ ಗೊತ್ತಿಲ್ಲದ ಹಾಗೆ ನಡೆಯುವಂತ ಎಲ್ಲಾ ಸಂಗತಿಗಳಲ್ಲಿ ನಾವು ಶುದ್ಧೀಕರಣದಲ್ಲಿ ನಾವು ಜೀವಿಸದೆ ಹೋದ್ರೆ, ಶುದ್ಧೀಕರಣ ನಾವು ಮಾಡದೆ ಹೋದ್ರೆ, ಬೈಬಲ್ ಹೇಳ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುತ್ತದೆ. ಹಾಗಾದ್ರೆ ಈ ಸಭೆಗೆ ದೇವರಾತ್ಮನು ಹೇಳುವಂತ ಕಾರ್ಯ, ನಿನ್ನ ವಸ್ತ್ರಗಳನ್ನು ಏನ್ ಮಾಡಿಕೊಳ್ಬಾರ್ದು, ನೀನು ಮೈಲಿಗೆ ಮಾಡಿಕೊಳ್ಬಾರ್ದು. ಕರ್ತನ ಬರುವಂತ ಸಮಯದಲ್ಲಿ ವಸ್ತ್ರಗಳು ಒಂದು ವೇಳೆ ಮೈಲಿಗೆ ಆಗಿರುವುದಾದ್ರೆ, ಕರ್ತನ ಬರುಣದಲ್ಲಿ ನಾವು ಎತ್ತಲ್ಪಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ಈ ವಸ್ತ್ರಗಳಲ್ಲಿ ಒಂದು ವೇಳೆ ಈ ಕಪ್ಪು ಬಟ್ಟೆಯಲ್ಲಿ ಏನಾದ್ರೂ ಬಿದ್ರೆ ಸ್ವಲ್ಪ ಮಟ್ಟಿಗೆ ಕಾಣ್ತದ ಇಲ್ವಾ? ಕಪ್ಪು ಡಾಟ್ ಬಿಟ್ಟು ವೈಟ್ ಏನಾದ್ರು ಬಿದ್ರೆ ಕಾಣ್ತದೆ. ಅಲ್ಲೆಲ್ಲಿಯ ಅದೇ ರೀತಿ ವೈಟ್ ಬಟ್ಟೆಯಲ್ಲಿ ಅಲ್ಲಿ ವೈಟ್ ಬಿಟ್ಟು ಬೇರೆ ಎಲ್ಲ ಕಾರ್ಯಗಳು ಕಾಣ್ತದೆ, ಹೌದಲ್ವಾ? ಅದರ ಗುಣಗಳಿಗೆ ಸಂಬಂಧಪಡದ ಎಲ್ಲಾ ಕಾರ್ಯಗಳು ಏನಾಗ್ತದೆ?
ಕಾಣ್ತದೆ. ಆದರೆ ನಿನ್ನಲ್ಲಿರುವಂತದ್ದು, ನಿನಗೆ ಬೇಕಾಗಿರುವಂತದ್ದನ್ನು ಮಾತ್ರ ನೀನೇನ್ ಮಾಡ್ಬೇಕು, ಹೊಂದಿಕೊಳ್ಳೇಬೇಕು. ನಿನ್ನ ಜೀವನದಲ್ಲಿ ನಿನಗೆ ಬೇಕಾಗಿರುವಂತ, ನಿನ್ನ ಕಾರ್ಯ ಬೇಕಾಗಿರುವ, ನಿನ್ನ ಉದ್ದೇಶಕ್ಕೆ, ನಿನ್ನ ಜೀವಿತಕ್ಕೆ, ನಿನ್ನ ಆತ್ಮೀಯ ಕಾರ್ಯಕ್ಕೆ ಬೇಕಾಗಿರುವಂತದ್ದು, ನಿನ್ನ ಆತ್ಮಿಕಕ್ಕೆ ಬೇಕಾಗಿಲ್ಲದಿರುವಂತದ್ದು ನಿನಗೆ ಅವಶ್ಯ ಇಲ್ಲ. ಯಾಕಂದ್ರೆ ಇದು ಕಪ್ಪು ಬಟ್ಟೆ. ಈ ಕಪ್ಪು ಬಟ್ಟೆಗೆ ವೈಟ್ ಹಾಕಿದ್ರೆ ಈ ಕಪ್ಪು ಬಟ್ಟೆಗೆ ಸೂಟೇಬಲ್ ಆಗೋದಿಲ್ಲ. ಏನಾಗ್ತದೆ ಅಂದ್ರೆ ಈ ವೈಟ್ ಬಟ್ಟೆ ಎದ್ದು ಕಾಣ್ತದೆ, ಹೌದಲ್ವಾ? ಆದ್ರೆ ಈ ಕಪ್ಪು ಬಟ್ಟೆಗೆ ಕಪ್ಪೆ ಹಾಕಿದ್ರೆ ಕಾಣ್ತದ? ಇಲ್ಲ. ಯಾಕೆ? ಇದಕ್ಕೆ ಬೇಕಾಗಿರುವಂತದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ತಮ್ಮ ವಸ್ತ್ರಗಳನ್ನಂದ್ರೆ ದೇವರು ಕೊಟ್ಟಿರುವ ನೀತಿವಂತಿಕೆ ಎಂಬ ವಸ್ತ್ರಗಳಲ್ಲಿ ಬಹಳ ವಸ್ತ್ರಗಳಿದೆ. ಪ್ರೈಸ್ ಗಾಡ್. ದೇವರು ಕೊಟ್ಟಿರುವ ನೀತಿವಂತಿಕೆ, ರಕ್ಷಣೆ ಎಂಬ ವಸ್ತ್ರ, ದೇವರ ಪ್ರೀತಿ, ಕ್ಷಮಿಸುವಿಕೆ, ದೇವರಲ್ಲಿರುವಂತಹ ಕ್ರಿಯೆಗಳು, ಇದನ್ನೆಲ್ಲವನ್ನು ನಾವೇನ್ ಮಾಡ್ಬೇಕು? ಕಲ್ಯಾಣಮ್ಮ, ಸರಿ ಅಮ್ಮ, ಹಲ್ಲೆಲೂಯಾ, ಕಾವೇರಮ್ಮ, ನಾವೆಲ್ಲರೂ ಕೂಡ ಅದನ್ನು ಏನ್ ಮಾಡ್ಬೇಕು? ಸ್ಮರಿಸಬೇಕು, ಅದನ್ನು ಕಾಪಾಡಿಕೊಳ್ಬೇಕು. ಚಿಕ್ಕವರಿಂದ ಇದು ಪ್ರಾಯಸ್ಥರವರೆಗೆ ಎಲ್ಲರಿಗೂ ಜವಾಬ್ದಾರಿ ಇದೆ. ಪ್ರೈಸ್ ಗಾಡ್. ಎಕ್ಸ್ಕ್ಯೂಸ್ ಇಲ್ಲ. ಪ್ರತಿಯೊಬ್ಬರು ಏನ್ ಮಾಡ್ಬೇಕು? ತಮ್ಮ ವಸ್ತ್ರಗಳನ್ನು, ತಮ್ಮ ಜೀವನವನ್ನು ಅವರು ಯಾವ ರೀತಿಯಲ್ಲಿ ಕಾಪಾಡಬೇಕು? ನಡೆ, ನುಡಿ, ಕ್ರಿಯೆ, ಮಾತು, ಕ್ರಿಯೆಗಳಲ್ಲಿ ಅವರು ಏನ್ ಮಾಡ್ಬೇಕು? ಮೈಲಿಗೆ ಮಾಡಿಕೊಳ್ಳದಿರಬೇಕು ಎಂಬುದನ್ನು ದೇವರ ವಾಕ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಎಷ್ಟು ಜನರಂತೆ? ಸ್ವಲ್ಪ ಜನರು. ಎಷ್ಟು ಜನರಂತೆ? ಸ್ವಲ್ಪ ಜನರು. ನೋಡಿ, ಸಭೆಯಲ್ಲಿ ಎಷ್ಟೋ ಜನರುಗಳು ಇರ್ತಾರೆ, ಎಷ್ಟೆಷ್ಟೋ ಸಭೆಗಳು ಬೆಳೀತಾ ಇದೆ. ಸಭೆಗಳು ಬೆಳಿಬೇಕೆಂಬುದಾಗಿ ದೇವರ ಬಯಕೆ. ಆದ್ರೆ ದೇವರ ದೃಷ್ಟಿಯಲ್ಲಿ ಅಲ್ಲಿ ನೋಡುವಾಗ ಸ್ವಲ್ಪ ಜನರು ಮಾತ್ರ ಮೈಲಿಗೆ ಮಾಡಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಅಂತ್ಯ ದಿವಸದಲ್ಲಿ ದೇವರು ಒಂದು ವೇಳೆ ಸಭೆಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಬರುವಾಗ ಅಲ್ಲಿ ಕಾಣುದ ದೇವರಿಗೆ ಎಷ್ಟು ಜನರು? ನಂಬಿಕೆ ಇರುವವರು, ನಂಬಿಗಸ್ತರು, ಹಲ್ಲೆಲೂಯಾ, ದೇವರ ಮೇಲೆ ಆತುಕೊಂಡವರು, ಪರಿಶುದ್ಧತೆಯಲ್ಲಿ ನಡೆಯುವವರು, ಮಾತ್ರವಲ್ಲದೆ ಅಲ್ಲಿ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದವರು ಎಷ್ಟು ಜನರಿದ್ದಾರೆ? ಅಲ್ಲಿ ಹಲ್ಲೆಲೂಯಾ. ಎಷ್ಟು ಜನರಿದ್ದಾರ? ಅವರಿಗೆ ದೇವರ ವಾಕ್ಯ ಹೇಳ್ತದೆ, ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದೀಸಿನ ಒಳಗೆ ನಿನ್ನಲ್ಲಿದ್ದಾರೆ. ಅವರು ಏನ್ ಮಾಡುವವರು? ಸ್ಪಷ್ಟವಾಗಿ ಅಲ್ಲೇ ನಮಗೆ ಯೂದನ ಪತ್ರಿಕೆಯಲ್ಲಿ ಹೇಳ್ತದೆ, ಅವರು ಅಲ್ಲಿ ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಗಳನ್ನು ಅಸಹಿಸುವವರು. ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡಬೇಕು. ಅವರ ನಡತೆ ಹೇಗಿರ್ತದೆ ಗಮನಿಸಿ. ಅವರ ನಡತೆ ಹೇಗೆ? ಈ ಒಂದು ಸಾರ್ದೀಸ್ ಸಭೆ ಅಂತ ನಡತೆ ಹೇಗೆ? ಮೈಲಿಗೆ ಮಾಡಿಕೊಳ್ಳದವರಂದ್ರೆ ಹೇಗೆ? ಯೂದನ ಬರೆದ ಪತ್ರಿಕೆಯಲ್ಲಿ ಈಗಾಗಲೇ ಓದಿದ ಹಾಗೆ 23ರ ಕೊನೆಯ ಕಾರ್ಯ, ಹೊಲಸು ನಡತೆಯಿಂದ ಮೈಲಿಗೆಯಾದವರ ಅಂಗಿಗಳನ್ನು ಅಸಹಿಸುವವರು. ಹೊಲಸು ನಡತೆ. ಹಾಗಾದ್ರೆ ಇಲ್ಲಿ ಪರಿಶುದ್ಧರಿಗೆ ವಿರೋಧವಾಗಿರುವಂತ ಅಂಗಿಗೆ ಹೇಳಿದೆ ಏನಂದ್ರೆ, ವೈಟ್ ಬಟ್ಟೆ ಹಾಕೊಂಡ್ರೆ ಮಾತ್ರ ದೇವರು ಕಟ್ಕೊಳ್ಳುದು. ವೈಟ್ ಬಟ್ಟೆ ಹಾಕೊಂಡು ಹೋಗಿರಿ. ಕೆಲವರು ಹಾಗೆ ಫುಲ್ ವೈಟ್ ಬಟ್ಟೆ. ನಾನು ಅದಕ್ಕೆ ವಿರೋಧಿ ಅಲ್ಲ. ವೈಟ್ ಪ್ಯಾಂಟ್, ವೈಟ್ ಶರ್ಟ್ ಮತ್ತೆ ವೈಟ್ ವಾಚ್, ಇದಕ್ಕೆ ನಾನು ವಿರೋಧಿ ಅಲ್ಲ. ಅದು ವೈಟ್ ಸಾರಿ, ವೈಟ್ ಎಲ್ಲ ವೇಲ್ ವೈಟ್ ಆಗಿ, ಹಲ್ಲೆಲೂಯಾ. ಅದು ಯಾರ ಮೇಲೆ ಪ್ರೀತಿ ಇರಲ್ಲ, ಆತ್ಮೀಯವಾದ ಗ್ರಜ್ಜಿ ಇರುತ್ತೆ, ಹೌದಲ್ವಾ? ಯಾರ ಮೇಲೆ ಪ್ರೀತಿ ಇರುವುದಿಲ್ಲ. ಇದಕ್ಕೆ ಹೇಳುದು ಹೊಲಸು ನಡತೆ. ಏನ್ ಹೇಳುದು ಅದಕ್ಕೆ? ಹೊಲಸು ನಡತೆ. ಹಲ್ಲೆಲೂಯಾ. ಅದನ್ನ ಇಲ್ಲಿ ವಾಕ್ಯ ಹೇಳ್ತದೆ, ಕರೆಕ್ಟ್ ಆಗಿ ಗಮನಿಸಿ. ಈ ಅಲ್ಲಿಯ ಮೈಲಿಗೆ ಅಲ್ಲಿಯ ಆಗದಿರುವ ಅಂಗಿ ಅಂದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ಅಲ್ಲಿ ಅವರನ್ನು ಅಸಹಿಸಿ ಎಂಬುದಾಗಿ. ಪ್ರಕಟಣೆ ಪುಸ್ತಕಕ್ಕೆ ಯೂದನ ಬರೆದ ಪತ್ರಿಕೆಗೆ ಬರುವಾಗ ಹೇಳ್ತದೆ, ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಗಳು. ಹಾಗಾದ್ರೆ ಅಂಗಿ ಅಂದ್ರೆ ಅಲ್ಲಿ ಏನ್ ತೋರಿಸ್ತದೆ? ನಡತೆ. ಏನ್ ತೋರಿಸ್ತದೆ? ಹಲ್ಲೆಲೂಯಾ. ಅಂಗಿ ಅಂದ್ರೆ ಈ ಅಂಗಿ ಅಲ್ಲ, ನಾವು ಹಾಕಿದಂತ ವಸ್ತ್ರಗಳೆಲ್ಲ ನಡತೆಗಳು. ಏನು ಅವರ ಹೊಲಸು ನಡತೆ ಅಂದ್ರೆ ಇಲ್ಲಿ ಮೇಲೆ ವಾಕ್ಯ ಹೇಳ್ತದೆ, ಕೆಲವರನ್ನು ಬೆಂಕಿಯೊಳಗಿಂದ ಎಳೆಕೊಂಡು ರಕ್ಷಿಸಿರಿ, ಕೆಲವರು ಭಯಭಕ್ತಿಯಿಂದ ಕರುಣಿಸಿರಿ, ಹೊಲಸು ನಡತೆ ಮೈಲಿಗೆಯಾದ ಅವರ ಅಂಗಿಗಳನ್ನು ಅಸಹಿಸಿರಿ. ಕೊನೆಯ ದಿವಸದಲ್ಲಿ ಅನೇಕರು ಕ್ರೂರರಾಗಿ, ವ್ಯರ್ಥವಾಗಿ, ಅಪನಂಬಿಗಸ್ಥರಾಗಿ, ಮೋಸವಾಗಿ ಜೀವಿಸುವವರನ್ನೆಲ್ಲರನ್ನು ರಕ್ಷಿಸಿರಿ. ಅಂಗಿ ಅಂದ್ರೆ ಅವರ ನಡತೆಯನ್ನು ಏನ್ ಮಾಡ್ರಿ? ತೆಗೆದುಹಾಕಿ. ಆ ನಡತೆ ನಮಗೆ ಬೇಡ, ಬದಲಾಗಿ ಅವ್ರನ್ನ ಏನ್ ಮಾಡಿ? ಕರುಣಿಸಿರಿ. ಅವ್ರು ನಮಗೆ ಜಗಳಕ್ಕೆ ಬಂದಿದ್ದಾರೆ, ತೊಂದರೆ ಮಾಡಿ ಬಂದಿದ್ದಾರೆ ಎಂಬುದಾಗಿ ಯಾವ್ದು ಯೋಚನೆ ಮಾಡಬೇಡಿ. ದೇವರಿಗೆ ಕೇಳಿ, ಸ್ವಾಮಿ ಅವ್ರನ್ನ ಏನಾದ್ರೂ ಮಾಡಿ ರಕ್ಷಿಸಬೇಕು, ಅವ್ರು ನಿನ್ನ ಕಡೆಗೆ ತಿರುಗಬೇಕು. ಅವರ ಅಂಗಿಗಳನ್ನು ನಾವು ಇಷ್ಟಪಡಲ್ಲ. ಅಂಗಿ ಅಂದ್ರೆ ಏನು? ಈಗ ಹೇಳಿದ್ದೇನೆ, ಇದೇ ವಾಕ್ಯದಲ್ಲಿ ಹೇಳ್ತದೆ. ಯೂದನ ಬರೆದ ಪತ್ರಿಕೆ ಇನ್ನೊಂದ್ಸರಿ ಓದಿ ನೋಡಿ, 23ರ ಕೊನೆಯ ಭಾಗ. ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ಹೊಲಸು ನಡತೆಯಿಂದ. ಆಮೇಲೆ ಒಬ್ಬ ವ್ಯಕ್ತಿಯ ನಡತೆ ಸರಿ ಇಲ್ಲದಿದ್ರೆ, ಅಲ್ಲಿಯ ಒಬ್ಬ ವ್ಯಕ್ತಿ ಅಲ್ಲಿ ನಡೆಯುವುದು, ಅವರ ಜೀವನದಲ್ಲಿ ಅವರು ನಡೆಯುವುದು ಸರಿ ಇಲ್ಲದಿದ್ರೆ, ಅವರ ಬೈಬಲ್ ಹೇಳ್ತದೆ ಅಂಗಿಗಳನ್ನು ಅಸಹಿಸಬೇಕು ಎಂಬುದಾಗಿ. ಹಲ್ಲೆಲೂಯಾ. ಒಂದು ವೇಳೆ ಅವರ ಅಂಗಿಗಳು ನೋಡಿ, ಆತ್ಮಿಕ ಜೀವಿತಕ್ಕೆ ಬಂದು ಕೂಡ ನಂಬಿಗಸ್ತರಾಗಿ ಇಲ್ಲದಿದ್ರೆ, ಇನ್ನೊಬ್ಬರನ್ನು ನೋಡಿದ್ರೆ ಕೂಡ ಆಗದೆ ಹೋದ್ರೆ, ಇನ್ನೊಬ್ಬರನ್ನು ಪ್ರೀತಿಸಲಿಕ್ಕೆ ಆಗದೆ ಹೋದ್ರೆ, ಇನ್ನೊಬ್ಬರನ್ನು ಅಲ್ಲಿಯ ದ್ವೇಷ ಮಾಡ್ತಾ ಇದ್ರೆ, ಇನ್ನೊಬ್ಬರನ್ನು ಅಲ್ಲಿಯ ಗಮನಿಸಿದ್ರೆ, ಅವ್ರನ್ನ ಗಮನಿಸಬೇಡಿ. ಈಚೆ ನೋಡ್ರಿ, ಅವ್ರನ್ನ ನೋಡ್ತಾ ಇರ್ತಾರೆ. ಅವ್ರು ಎಲೆಗಳಿಗೆ ತಿನ್ನಲ್ಲ, ಭಯಪಡಬೇಡಿ.
ಒಬ್ಬ ವ್ಯಕ್ತಿಯ ಜೀವನದಲ್ಲಿ, ಒಬ್ಬ ವ್ಯಕ್ತಿಯ ಜೀವಿತ ನಂಬಿಕಸ್ತಿಕೆಯಲ್ಲಿ ನಡೆಯುವಾಗ, ಒಬ್ಬ ವ್ಯಕ್ತಿಯಲ್ಲಿ ಅಲ್ಲಿ ಒಳ್ಳೆಯ ನಡತೆ ಇಲ್ಲದಿದ್ರೆ, ಒಳ್ಳೆಯ ಗುಣ ಇಲ್ಲದಿದ್ರೆ, ಒಬ್ಬರನ್ನು ಕ್ಷಮಿಸುವಂತ, ಪ್ರೀತಿಸುವಂತ, ಒಬ್ಬರನ್ನು ಸೇವಿಸಿಕೊಳ್ಳುವಂತ ಮನಸ್ಸು ಅವನಿಗೆ ಇಲ್ಲದೆ ಹೋದ್ರೆ ಅವನ ನಡತೆ ಹೊಲಸು ದೇವರ ದೃಷ್ಟಿಯಲ್ಲಿ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳಿದ್ರು, ಅವನ ಅಂಗಿಗಳನ್ನು ಅಸಹಿಸಿ. ಅಂಗಿ ಬೇಡ ಅವನಿಗೆ. ಅಂಗಿ ತೆಗೆದ್ರೆ ಏನಾಗಿರ್ತದೆ? ಬೆತ್ತಲೆ, ಅರೆಬೆತ್ತಲೆ ಅಂತ ಹೇಳ್ತೀವಿ, ಹೌದಲ್ವಾ? ಅಂಗಿ ತೆಗೆದ್ರೇನು? ಅರೆಬೆತ್ತಲೆ. ಹಲ್ಲೆಲೂಯಾ. ಈಗ ಅರೆಬೆತ್ತಲೆ ಇರುವವನು ಪರಲೋಕಕ್ಕೆ ಹೋಗ್ಲಿಕ್ಕಾಗುತ್ತಾ? ಹಲೋ, ಪ್ರೈಸ್ ಗಾಡ್. ದೇವರು ಹೇಳಿದ್ರಲ್ಲಿ ವಸ್ತ್ರಗಳನ್ನು ಕಾಪಾಡಿಕೊಳ್ಳಿ. ಈಗ ಅರೆಬೆತ್ತಲೆ ಇದ್ದಾನೆ, ಅಂಗಿ ಇಲ್ಲ, ಹೋಗ್ಲಿಕ್ಕಾಗುತ್ತಾ? ನಮ್ಮ ನೀತಿವಂತಿಕೆ ಎನ್ನುವಂತ ಅಂಗಿ ಇಲ್ಲದೆ ಹೋದ್ರೆ, ಪರಿಶುದ್ಧತೆ ಎನ್ನುವಂತ ಅಂಗಿ ಇಲ್ಲದೆ ಹೋದ್ರೆ, ನಂಬಿಗಸ್ತಿಕೆ ಎನ್ನುವಂತ ಅಂಗಿ ಇಲ್ಲದೆ ಹೋದ್ರೆ, ಇನ್ನೊಬ್ಬರು ಕೇವಲವಾಗಿ ನೋಡುವಂತ ಅಂಗಿ ಇಲ್ಲದ್ರೆ, ಕೆಲವು ಸಲ ಹೇಳ್ತೀವಿ, ಅವ್ರು ಯಾವಾಗ ನೋಡಿದ್ರು ನನಗೆ ತೊಂದರೆ ಮಾಡ್ತಾರೆ, ಇವ್ರು ನೋಡಿದ್ರೆ ಯಾವಾಗ ನೋಡಿದ್ರು ಅವ್ರು ಹಂಗೆ, ಇವ್ರು ಹಿಂಗೆ, ಅವರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರ ಮನಸ್ಸಲ್ಲಿ ಏನಾದ್ರು ತಿಳ್ಕೊಳ್ತಾರ ಅನ್ಸುತ್ತೆ, ಅವ್ರಿಗೆ ಇಚ್ಛೆಗಳು ಬರ್ತದೆ, ಭಾವನೆಗಳು ಬರ್ತದೆ, ಅದು ಬರ್ತದೆ, ಇದು ಬರ್ತದೆ, ಎಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಹೌದಲ್ವಾ? ಒಬ್ಬರ ಕುರಿತು ಅವ್ರು ಹೇಗೆ, ಇವ್ರು ಹೇಗೆ, ಇವ್ರು ಹಿಂಗೆ, ಅವ್ರು ಹಿಂಗೆ, ಆದ್ರೆ ಅವ್ರು ಯಥಾರ್ಥವಾಗಿದ್ದಾರೆ. ಆದರೆ ನಾವು ಮಾತಾಡುವಂತ ಸುಳ್ಳು, ಮೋಸ, ಅನೀತಿ, ಅನ್ಯಾಯ, ಒಳಗೆ ಕಪಟ ಇಟ್ಕೊಳ್ಳುವಂತ ಎಲ್ಲಾ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಏನಾಗಿದೆ? ಹೊಲಸು ನಡತೆಯಾಗಿದೆ. ಹಲ್ಲೆಲೂಯಾ. ಅನೇಕ ಬಾರಿ ನಾವು ಹೃದಯದಲ್ಲೇ ಕೆಲಸ ಇಟ್ಕೊಂಡು ಕೊರಗ್ತೀವಿ. ನಮ್ಮ ಜೀವನದಲ್ಲಿ ಯಾರಿಗೂ ನಾವು ಶೇರ್ ಮಾಡ್ಕೊಳ್ತೀವ? ಎಲ್ಲರಿಗೆ ಶೇರ್ ಮಾಡ್ಲಿಕ್ಕೆ ಆಗುತ್ತಾ ನಮ್ಮ ವಿಷಯಗಳನ್ನು? ಬೈಬಲ್ ಹೇಳ್ತದೆ, ನಂಬಿಕಸ್ಥನಾದ ಸ್ನೇಹಿತನು ಎಲ್ಲಿ ಸಿಕ್ಕಾನು? ಸಿಗ್ತಾರಾ? ಪ್ರೈಸ್ ದಿ ಲಾರ್ಡ್. ಸಿಗ್ತಾರಾ? ನಮಗೆ ಒಳ್ಳೆಯ ಸ್ನೇಹಿತರು ಬೇಕಾ ಬೇಡವಾ? ಪ್ರೀತಿ ಇರೋರು ಬೇಕಾ ಬೇಡವಾ? ನಂಬಿಗಸ್ತರು ಬೇಕಾ ಬೇಡವಾ? ನಮ್ಮ ವಿಷಯಗಳನ್ನು ಹೇಳಿಕೊಳ್ಳೋರು ಬೇಕಾ ಬೇಡವಾ? ಆದ್ರಿಂದ ಆ ರೀತಿಯಾಗಿ ಮಾಡ್ಬೇಕಾ ಬೇಡವಾ? ನಮ್ಮ ಒಳಗೆ ನಾವು ಇಟ್ಕೊಂಡ್ರೆ ಏನಾದ್ರು ಕಾರ್ಯಗಳು ನಮ್ಮ ಹೃದಯದಲ್ಲೇ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಅಲ್ಲೇ ಗೊಂದಲಕ್ಕೊಳಗಾಗಿ ನೀವು ಇನ್ನೆಷ್ಟೋ ಪಾಪದಲ್ಲಿ, ಇನ್ನೆಷ್ಟೋ ಕಾರ್ಯದಲ್ಲಿ, ಇನ್ನೆಷ್ಟೋ ಕ್ರಿಯೆಗಳಲ್ಲಿ ಬಿತ್ತು. ಅಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಒಬ್ಬರ ಭಾರ ಒಬ್ಬರು ಹೊತ್ತುಕೊಳ್ಬೇಕು, ಒಬ್ಬರ ಪಾಪವನ್ನು ಒಬ್ಬರು ಕ್ಷಮಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದನ್ನು ದೇವರು ಹೇಳಿದ್ದು, ಅವರ ಹೊಲಸು ನಡತೆಯನ್ನು ಏನ್ ಮಾಡ್ಬೇಕು? ಅಸಹಿಸಿರಿ. ಹಲ್ಲೆಲೂಯಾ. ಒಬ್ಬರ ಮೇಲೆ ನಾವು ಕೇಡುಗಳನ್ನೇ ಮೈಂಡಲ್ಲಿ ಇಟ್ಕೊಂಡ್ರೆ ನಾವೇ ಕೇಡುಳ್ಳವರಾಗಿ ಮಾತಾಡ್ತೇವೆ. ಹಲ್ಲೆಲೂಯಾ. ಒಬ್ಬರ ಮೇಲೆ ಕೈ ಭಾವನೆ ಇಟ್ಕೊಂಡ್ರೆ ನಾವೇ ಕೈ ಉಳ್ಳವರಾಗಿರ್ತೇವೆ. ಅವರು ನಮ್ಮ ಮೇಲೆ ಕೈ ಭಾವನೆ ಇಟ್ಕೊಳ್ತಾರೆ, ಅವ್ರು ಕೈಯಾಗೆ ಜೀವಿಸ್ತಾರೆ. ಆದ್ರೆ ನಾವು ಯೋಚನೆ ಮಾಡ್ಬೇಕು, ದೇವರವರನ್ನು ಕ್ಷಮಿಸಿದ್ದೀನಿ, ಅವರನ್ನು ರಕ್ಷಿಸು, ಅವರನ್ನು ಬದಲಿಸು, ಅವರು ನಿನ್ನ ಕಡೆಗೆ ತಿರುಗಲಿ ಎಂಬುದಾಗಿ ನಾವು ಹೇಳ್ತಾನೆ ಇರ್ಬೇಕು. ಆಗ ದೇವರ ಕಾರ್ಯಗಳು ಪ್ರಕಟವಾಗುತ್ತೆ. ಹಲ್ಲೆಲೂಯಾ. ಈಗ ಸಭೆಗೆ ದೇವರು ಹೇಳ್ತಾ ಇದ್ದಾರೆ, ಹಲ್ಲೆಲೂಯಾ, ನೀನು ಈ ಹೊಲಸ್ಸು ಅಲ್ಲ, ನಿನ್ನ ವಸ್ತ್ರಗಳನ್ನು ನೀನು ಕಾಪಾಡಿಕೊಳ್ಬೇಕಾದ್ರೆ ನೀನು ಮಾಡಬೇಕಂತ ಮೊದಲ ಕಾರ್ಯ ಏನಂದ್ರೆ, ಹಲ್ಲೆಲೂಯಾ, ಅಲ್ಲಿ ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ಹೇಳ್ತದೆ. ಯೂದನು ಬರೆದ ಪತ್ರಿಕೆ 1:23-21 ನಿತ್ಯ ಜೀವಕ್ಕಾಗಿ ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ನಿತ್ಯ ಜೀವಕ್ಕಾಗಿ ಎದುರು ನೋಡ್ಬೇಕು. ತುಂಬಾ ಜನರಿಗೆ ರಕ್ಷಣೆ ಬಂದ ದಿನಕ್ಕೆ ಅಂತ ಗೊತ್ತಿಲ್ಲ. ತುಂಬಾ ಜನರು ಹೇಳುದು, ಸಭೆಗೆ ಬಂದ್ರೇನೆ ಪ್ರಾಬ್ಲಮ್, ಅದು ಹೋರಾಟ, ಇದು ಆಗುತ್ತೆ, ಅದು ಆಗಿಲ್ಲ, ಗಾಯ ವಾಸಿ ಆಗಿಲ್ಲ, ಎಲ್ಲ ವಾಸಿ ಆಗುತ್ತೆ. ಮೊದಲು ನಾವು ಸರಿಯಾಗಬೇಕು. ಹಲ್ಲೆಲೂಯಾ. ನಾವು ಸರಿಯಾದ್ರೆ ಎಲ್ಲವೂ ಕೂಡ ಸರಿಯಾಗುತ್ತೆ. ನಮ್ಮಲ್ಲಿ ಪ್ರಾರ್ಥನಾ ಜೀವಿತ ಬೇಕು, ನಮ್ಮಲ್ಲಿ ನಂಬಿಗಸ್ತಿಕೆ ಬೇಕು, ಇನ್ನೊಬ್ಬರು ನೋಡಿ ಸಂತೋಷ ಪಡಬೇಕು. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಆತ್ಮಿಕವಾದ ಒಳ್ಳೆ ಜ್ಞಾನ ಇದ್ರೆ, ತಿಳುವಳಿಕೆ ಇದೆ, ಆತ್ಮಿಕ ವರಗಳಿದ್ರೆ, ಅಥವಾ ಒಳ್ಳೆಯ ತಿಳುವಳಿಕೆ ಇದ್ರೆ ಖುಷಿ ಪಡ್ಬೇಕು, ಅಪ್ರಿಶಿಯೇಟ್ ಮಾಡ್ಬೇಕು. ಏನು ಮಾಡ್ಲಿಕ್ಕಾಗಿಲ್ಲ, ಸುಮ್ಮನೆ ಆದ್ರೂ ಇರ್ಬೇಕು. ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ಒಳಗೆ ಏನಾದ್ರು ಕೈ ಭಾವನೆ ಇದ್ರೆ ದೇವರಿಗೆ ಹೇಳ್ಬೇಕು, ದೇವರಿಗೆ ಕೈ ಭಾವನೆಯನ್ನು ತೆಗೆದು ಹಾಕು ಅಂತ ಹೇಳ್ಬೇಕು. ನನ್ನ ಕುರಿತು ನನ್ನ ಮೂಲಕವಾಗಿ ಮಾತಾಡು, ಸಭೆಯಲ್ಲಿ ಮಾತಾಡು, ದೇವರಾತ್ಮ ನೀನು ಮಾತನಾಡಬೇಕೆಂಬುದಾಗಿ ಹೇಳ್ಬೇಕು. ಯಾಕಂದ್ರೆ ಆ ಒಂದು ಅಂಗಿ, ಅಲ್ಲಿ ದೇವರು ಕೊಟ್ಟಿರುವಂತ ನೀತಿವಂತಿಕೆ ಅಂಗಿಗೆ ಅಲ್ಲಿ ಒಂದು ಇಂಕ್ ಬಂದ್ರು, ಒಂದು ಡಾಟ್ ಬಂದ್ರು ಕೂಡ ಅದೇನಾಗುತ್ತೆ? ಹೊಲಸಾಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೇಳುವುದರಿಂದ, ಮಾತಾಡೋದ್ರಿಂದ, ಯೋಚನೆ ಮಾಡೋದ್ರಿಂದ ಎಲ್ಲದರಲ್ಲಿ ಕೂಡ ಪಾಪ ಇದ್ದೇ ಇರುತ್ತೆ, ಇಲ್ವಾ? ಪಂಚೇಂದ್ರಿಯಗಳ ಪ್ರತಿಯೊಬ್ಬರ ಜೀವನದಲ್ಲಿ ಪಾಪ ಎನ್ನುವಂಥದ್ದು ಪ್ರತಿಯೊಂದು ಶಾರೀರಿಕವಾಗಿ ಹುಟ್ಟಿದ ಪ್ರತಿಯೊಂದು ಮನುಷ್ಯನಿಂದ ಹಿಡಿದು, ಇವತ್ತು ಮಕ್ಕಳಿಂದ ಹಿಡಿದು, ದೊಡ್ಡವರಿಂದ ಹಿಡಿದು, ಪ್ರತಿಯೊಂದು ಪ್ರಾಣಿಗಳಿಂದ ಹಿಡಿದು ಎಲ್ಲದರಿಂದ ಇದೆ. ಇದೆಯಾ ಇಲ್ವಾ? ಆದ್ರೆ ದೇವರ ವಾಕ್ಯ ನಮಗೆ ಎಚ್ಚರಿಸುವಂತ ಕಾರ್ಯ ಏನಂದ್ರೆ, ಹಲ್ಲೆಲೂಯಾ, ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಸ್ವಲ್ಪ ಜನರಿದ್ದಾರೆ ಅಂತ ಹೇಳಿದ್ರೆ, ಸಭೆಯಲ್ಲಿ ಸಾವಿರಾರು ಜನರಿಗೆ ಅಂತ್ಯ ದಿವಸದಲ್ಲಿರುವಾಗ ಅದರಲ್ಲಿ ಸ್ವಲ್ಪ ಜನರನ್ನು ದೇವರು ಆರಿಸಿಕೊಂಡಿರ್ಬೋದು. ಹಲ್ಲೆಲೂಯಾ. ಸಾವಿರಾರು ಜನ ಸಭೆಯೊಳಗೆ ಖುಷಿಯಾಗುತ್ತೆ, ದೊಡ್ಡ ಸಭೆ, ತುಂಬಾ ಸಭೆಯ ಜನರು ಸಂತೋಷ. ಆದ್ರೆ ಒಂದು ವೇಳೆ ದೇವರ ಕಣ್ಣುಗಳವರನ್ನು ನೋಡುವಾಗ ಅಲ್ಲಿ ಎಷ್ಟು ಜನ ಶುಭ್ರವಾದ ವಸ್ತ್ರಗಳನ್ನು ಹಾಕೊಂಡಿದ್ದಾರೆ, ಎಷ್ಟು ಜನ ಇನ್ನೊಬ್ಬರ ಕುರಿತು ಮಾತಾಡ್ತಾ ಇಲ್ಲ, ಎಷ್ಟು ಜನ ಇನ್ನೊಬ್ಬರಿಗಾಗಿ ಹೊಟ್ಟೆ ಮುರಿತಾ ಇಲ್ಲ, ಎಷ್ಟು ಜನ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇಲ್ಲ, ಎಷ್ಟು ಜನ ಇನ್ನೊಬ್ಬರು ಪ್ರೀತಿಸ್ತಾ ಇಲ್ಲ, ಪಕ್ಕದವರನ್ನು ನೋಡಿ ಅಸಹ್ಯ ಪಡ್ತಾರೆ. ಸಭೆಯಲ್ಲಿ ಎಷ್ಟು ಜನರು ಇದ್ದಾರೆ ಎಂಬುದಾಗೇ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಅವರು ಎಷ್ಟೋ ಜನ ಸಭೆಗಳಿದ್ದೆ ಇವತ್ತು.
ಒಬ್ಬರು ನೋಡಿ ಒಬ್ಬರಿಗೆ ಆಗಲ್ಲ. ಯೇಸು ಸ್ವಾಮಿ ಹೇಳುವಾಗ ಹೇಳ್ತದೆ, ನಿನ್ನ ಸಭೆ ದೊಡ್ಡ ಸಭೆ ಅಲ್ಲ, ದಡ್ಡ ಸಭೆ. ಏನ್ ಹೇಳ್ತದೆ? ದೊಡ್ಡ ಸಭೆ ಅಲ್ಲ, ದಡ್ಡ ಸಭೆ. ಯಾಕೆ ಗೊತ್ತಾ? ನೀನು ನಿನ್ನ ವಸ್ತ್ರಗಳನ್ನು ಏನ್ ಮಾಡ್ಲಿಲ್ಲ, ಕಾಪಾಡಿಕೊಳ್ಳಿಲ್ಲ. ನಮ್ಮ ವಸ್ತ್ರಗಳನ್ನು ನಾವೇನ್ ಮಾಡ್ಬೇಕು? ಕಾಪಾಡಿಕೊಳ್ಬೇಕು. ಆಗ ದೇವರು ನಮ್ಮನ್ನು ನೋಡ್ತಾನೆ. ನೆಕ್ಸ್ಟ್ ವಾಕ್ಯ ಹೇಳ್ತದೆ, ಯೋಗ್ಯರಾಗಿರುವುದರಿಂದ ಮುಂದೆ ಹೋಗಿ ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಅವರು ಯೋಗ್ಯರಾಗಿರುವುದರಿಂದ, ಯಾರು ತಮ್ಮ ಮೈಲಿಗೆ ವಸ್ತ್ರವನ್ನು, ತಮ್ಮ ನೀತಿವಂತಿಕೆ ವಸ್ತ್ರವನ್ನು ಕೆಡಿಸದೆ ಕಾಪಾಡಿಕೊಂಡಿರ್ತಾರೋ ಅವರಿಗೆ ದೇವರು ಹೇಳುವಂತ ಕಾರ್ಯ ಏನ್ ಗೊತ್ತಾ? ಅವರು ಯೋಗ್ಯರಾಗಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಯಾರು ನೀತಿವಂತಿಕೆಯನ್ನು, ರಕ್ಷಣೆಯನ್ನು, ನಂಬಿಕೆಯನ್ನು, ಪ್ರೀತಿಯನ್ನು, ಕೃಪೆಯನ್ನು ಅಥವಾ ದೇವರ ಸೇವಕರು ಹೇಳುವಂತ ವಾಕ್ಯಗಳನ್ನು, ಉಪದೇಶಗಳನ್ನು, ಪ್ರೀತಿಯನ್ನು, ಸನ್ಮಾನಿಸುವುದನ್ನು, ಅದರಿಂದ ತಂದೆ ತಾಯಿಗಳು ಹೇಳುವಂತ ಒಳ್ಳೆ ವಿಚಾರಗಳನ್ನು ಯವನಸ್ತಾರೆ ಮಕ್ಕಳೇ, ಅದನ್ನು ನೀನು ಕಾಪಾಡಿಕೊಳ್ಳುವಾಗ ನಿನ್ನ ಜೀವಿತಕ್ಕೆ ದೇವರು ಏನ್ ಮಾಡ್ತಾನೆ? ಆಯಸ್ಸನ್ನು ಕೂಡಿಸುವುದು ಮಾತ್ರವಲ್ಲದೆ ಆಶೀರ್ವಾದಗಳನ್ನು ಕೂಡಿಸ್ತಾನೆ. ತುಂಬಾ ಮನೆಗಳಲ್ಲಿ ತಂದೆಗಳು ತಾಯಿಗಳು ಒಳ್ಳೆ ವಿಚಾರಗಳನ್ನು ಹೇಳಿಕೊಡುವುದಿಲ್ಲ, ಅದು ವಿಪರ್ಯಾಸದ ವಿಷಯ. ಆದರೆ ದೇವರಿಗೆ ಸ್ತೋತ್ರ, ಸಭೆಗಳಲ್ಲಿ ನಿಮಗೆ ಒಳ್ಳೆಯ ವಿಚಾರಗಳನ್ನು ಹೇಳಿಕೊಳ್ಳುವಾಗ, ವಿಚಾರಗಳನ್ನು ದೇವರು ಹೇಳಿಕೊಡುವಾಗ ಅಥವಾ ದೇವರ ವಿಚಾರಗಳನ್ನು ನಿಮಗೆ ತಿಳಿಸುವಾಗ ಅಥವಾ ಪ್ರಕಟಣೆಗಳನ್ನು ಹೇಳುವಾಗ ನಿಮ್ಮ ಮನಸ್ಸು ಒಂದೇ ಕಡೆ ಇರಬಾರ್ದು, ದೇವರ ವಾಕ್ಯದ ಒಳಗೆ ಇರಬೇಕು. ಏನಂದ್ರೆ ಅವರು ಅಲ್ಲಿ ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಳ್ತಾರಂತೆ, ಆತನಲ್ಲಿ ನಡೆಯುವರಾಗಿದೆ. ಶುಭ್ರ ವಸ್ತ್ರ ಇಲ್ಲಿ ಮತ್ತೆ ಬರೆಯಲ್ಪಟ್ಟಿದೆ. ಇದೇನು ಶುಭ್ರ ವಸ್ತ್ರ? ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 35ನೇ ವಾಕ್ಯ. ಮತ್ತೆ ಶುಭ್ರ ವಸ್ತ್ರಗಳು ಹೇಳ್ತಾ ಇದ್ದಾರೆ. ಮತ್ತೆ ಯೂನಿಫಾರ್ಮ್ ಹಾಕೊಂಡು ಯೇಸುವಿಗೆ ನಡಿಬೇಕಾ? ಅದೇನಾದ್ರು ಚರ್ಚೆಗಾಗಿ ಒಂದು ಯೂನಿಫಾರ್ಮ್ ಇದೆಯಾ? ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 35ನೇ ವಾಕ್ಯ. ಲೂಕ 20:30. ಆದರೆ ಈ ಲೋಕವನ್ನು ಸತ್ತವರೊಳಗಿಂದ ಪುನರುತ್ಥಾನವನ್ನು ಪಡೆಯುವುದಕ್ಕೆ ಯೋಗ್ಯರೆನಿಸಿಕೊಂಡಿರುವವರು ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮಾಡಿಕೊಡುವುದೂ ಇಲ್ಲ. ಇಲ್ಲಿ ಕೆಲವು ವ್ಯಕ್ತಿಗಳ ಕುರಿತು ಹೇಳ್ತದೆ. ಇವರು ಯಾರಂದ್ರೆ ಶುಭ್ರ ವಸ್ತ್ರಗಳನ್ನು ಧರಿಸುವವರು, ಮದುವೆ ಮಾಡಿಕೊಳ್ಳುವುದಿಲ್ಲ, ಮದುವೆ ಮಾಡಿಕೊಳ್ಳುವುದಿಲ್ಲ. ಯಾರಿಗಾಗಿಲ್ಲ ಇವರ ಜೀವನ. ನಮ್ಮ ಜೀವನ ಅನೇಕ ಬಾರಿ ಅವರಿಗೋಸ್ಕರ, ಇವರಿಗೋಸ್ಕರ, ಅದಕ್ಕೋಸ್ಕರ, ಇದಕ್ಕೋಸ್ಕರ ಎಲ್ಲದಕ್ಕಾಗಿ ನಾವು ಮೀಸಲಿರ್ತೀವಿ. ಈಗೆಲ್ಲ ಇಲ್ಲ. ಬಸ್ಸಲ್ಲಿ ಶಕ್ತಿ ಯೋಜನೆ ಬಂದ ಮೇಲೆ ಒಂದು ಸಮಯದಲ್ಲಿ ಇತ್ತು, ಚಾಲಕನ ಹಿಂದಿನ 4 ಸೀಟುಗಳು ಮಹಿಳೆಯರಿಗಾಗಿ ಮೀಸಲು. ಈಗ ಹೊಸ ಬಿಟ್ಟಿದಾರ, ಇವರೇ ಕೂತು ಫ್ರೀ ಆಗಿಬಿಟ್ಟಿದ್ದೇವೆ ಅಲ್ವಾ? ಪ್ರೈವೇಟ್ ಬಸ್ಸಲ್ಲಿ ಇದು ಯಾರು ಕೂರ್ಲಿಕ್ಕೆ ಬಿಡಲ್ಲ, ಯಾರು ಸಹ ಕೂರ್ಬೋದು ಈಗ, ಬೈತಾರೆ. ಹೌದಲ್ವಾ? ಒಂದು ಟೈಮಲ್ಲಿ ಏನಿತ್ತು? ಮಹಿಳೆಯರಿಗೆ ಮೀಸಲು. ಪ್ರೈವೇಟ್ ಬಸ್ಸಲ್ಲಿ ಹಾಗೇನೆ ಇರ್ಬೋದು, ಗವರ್ಮೆಂಟ್ ಬಸ್ಸಲ್ಲೆಲ್ಲ ತೆಗೆದು ಬಿಟ್ಟಿದ್ದಾರೆ. ನೋಡಿ, ಅಲ್ಲಿ ಮೀಸಲಾಗಿಟ್ಟಿದ್ದಾರೆ. ಏನಾಗಿಟ್ಟಿದ್ದಾರೆ? ಹಲೋ, ಮೀಸಲಾಗಿಟ್ಟಿದ್ದಾರೆ. ಮೀಸಲಾಗಿಟ್ಟಿದಿಲ್ವಾ? ಆದ್ರಿಂದ ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರು ಈ ಲೋಕದಲ್ಲಿ ನಮ್ಮನ್ನು ಸಭೆಗಾಗಿ, ದೇವರ ಉದ್ದೇಶಕ್ಕಾಗಿ ಮೀಸಲಾಗಿಟ್ಟಿದ್ದಾರೆ. ಈ ವ್ಯಕ್ತಿಗಳು ಯಾರಂದ್ರೆ ಇವರು ದೇವರಿಗಾಗಿ ಮಾತ್ರ ಮೀಸಲು. ಅನೇಕ ಬಾರಿ ಹೇಳ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಎಲ್ಲವನ್ನು ಮಾಡ್ತೀವಿ ಎಂಬುದಾಗಿ ನಮ್ಮ ಜೀವನದಲ್ಲಿ ನಾವು ಹಾದು ಹೋಗ್ತಾ ಇರ್ತೀವಿ. ಆದ್ರೆ ನಾವು ಯಾವತ್ತೂ ಹೇಳಿಕೊಳ್ಳುವುದಿಲ್ಲ, ಕ್ರಿಸ್ತನಿಗಾಗಿ ನಾನು ಮೀಸಲಾಗಿದ್ದೇನೆ. ಏನೇ ಬಂದ್ರು, ಎಂತ ಪರಿಸ್ಥಿತಿಯಲ್ಲಿ ಕೂಡ ನಾನು ಅದಕ್ಕೋಸ್ಕರ ಇದನ್ನು ಕಳ್ಕೊಳ್ತೀನಿ, ಅವರನ್ನು ಕಳ್ಕೊಳ್ತೀನಿ, ಇವರನ್ನು ಕಳ್ಕೊಳ್ತೀನಿ, ಅಂಥದನ್ನು ಕಳ್ಕೊಳ್ತೀನಿ, ಮದುವೆಯನ್ನು ಕಳ್ಕೊಳ್ತೀನಿ, ಮುಂಚೆಯನ್ನು ಕಳ್ಕೊಳ್ತೀನಿ, ಇನ್ನೇನೋ ಕಾರ್ಯಗಳನ್ನು ಕಳ್ಕೊಳ್ಳಿಕ್ಕೆ ಸಿದ್ಧನಾಗಿದ್ದೇನೆ ಹೇಳುವವರು ಸಭೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಒಂದು ಸ್ವಲ್ಪ ಕೈ ಎತ್ತಿ ನೋಡುವುದಾದ್ರೆ ಬಹಳ ಕಡಿಮೆ ಆಗಿರ್ತಾರೆ. ಇಲ್ಲಪ್ಪ, ಅದು ಇಂಪಾರ್ಟೆಂಟ್ ಮದುವೆ, ಅದು ಒಂದು ತೆಂಗಿನಕಾಯಿ ಇಟ್ಕೊಳ್ಳೋದಿದ್ರೆ ನಮಗೆ ಅದು ಆಗದೇ ಇಲ್ಲ, ಅದು ಹೇಳದಿದ್ರೆ ಆಗೋದೇ ಇಲ್ಲ. ನೀವು ಏನು ತಿಳ್ಕೊಂಡ್ರು ಪರವಾಗಿಲ್ಲ, ಬೇಸರ ಮಾಡಿಕೊಂಡ್ರು ಪರವಾಗಿಲ್ಲ. ಅಂದ್ರೆ ನಮ್ಮ ಕಮಿಟೆಡ್ ಅನೇಕ ಬಾರಿ ದೇವರಿಗಾಗಿಯೇ ಮಾತ್ರ. ಒಂದು ವೇಳೆ ದೇವರು ಪರೀಕ್ಷೆ ಮಾಡುವುದಾದ್ರೆ ಇವತ್ತು ಇಲ್ಲ, ಈ ಕಾರ್ಯಗಳನ್ನು ಬಿಟ್ಟು ಬಿಡಲೇಬೇಕು, ಈ ಕಾರ್ಯಗಳನ್ನು ಇಟ್ಕೊಳ್ಳೇಬೇಕು ಅಂತ ಹೇಳುವುದಾದ್ರೆ ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಯೋಚನೆ ಮಾಡಿ ಒಂದ್ಸರಿ ಆಗುತ್ತಾ ಎಂಬುದಾಗಿ ಯೋಚನೆ ಮಾಡುವುದು. ಆಗುತ್ತಾ? ದೇವರು ಹೇಳ್ತಾರೆ, ಈ ನನಗೆ ಮಾತ್ರ ಮೀಸಲು, ಬೇರೆ ಯಾವುದಕ್ಕೂ ಮೀಸಲಿಲ್ಲ ಎಂಬುದಾಗಿ ಒಂದು ವೇಳೆ ದೇವರು ಹೇಳುವುದಾದ್ರೆ, ಈ ಶುಭ್ರ ವಸ್ತ್ರ ಏನಂತೆ? ಎಷ್ಟು ವಾಕ್ಯದಲ್ಲಿ ಹೇಳಿದ ಶುಭ್ರ ವಸ್ತ್ರ, ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವುದು. ಈ ಶುಭ್ರ ವಸ್ತ್ರ ಏನು? ಶುಭ್ರ ವಸ್ತ್ರ ಏನು? ಶುಭ್ರ ವಸ್ತ್ರ ಅಂದ್ರೆ ಇವ್ರು ಯಾರು? ವೈಟ್ ಡ್ರೆಸ್ ಹಾಕೊಂಡು ಬಂದವರ? ದೇವರಿಗೆ ಮೀಸಲಾಗಿರುವ ಈ ಶುಭ್ರ ವಸ್ತ್ರದವರು ಯಾರು? ದೇವರಿಗೆ ಮಾತ್ರ ಮೀಸಲಾಗಿರುವ.
ಯಾರಿಗೆ? ದೇವರಿಗೆ ದೇವರಿಗೆ ಮಾತ್ರ ಮೀಸಲು. ನಾನು ಹೇಳಿದ್ದಲ್ವಾ, ಹೇಗೆ ಬಸ್ಸಲ್ಲಿ ಸೀಟು ಅವರಿಗೆ ಮಾತ್ರ ಮೀಸಲು ಅಂತ ಹೇಳ್ತದೆ, ಅಥವಾ VIP ಸೀಟಲ್ಲಿ VIP ಮಾತ್ರ ಮೀಸಲು ಅಂತ ಹೇಳ್ತದೆ, ಅಥವಾ ಇನ್ನೊಂದು ಕಡೆಗಳಲ್ಲಿ ಇವರಿಗೆ ಮಾತ್ರ ಮೀಸಲು ಅಂತ ಹೇಳ್ತದೆ. ಅದೇ ರೀತಿಯಲ್ಲಿ ಅಲ್ಲಿ ದೇವರಿಗಾಗಿ ಮೀಸಲು. ಪ್ರೈಸ್ ದಿ ಲಾರ್ಡ್. ಕರ್ತನೇ, ನೀನು ಮಾತ್ರ ಈ ಎಂತ ಪರಿಸ್ಥಿತಿಗಳು ಬಂದ್ರು, ಎಂತ ದೊಡ್ಡ ಆಪರ್ಚುನಿಟಿ ಬಂದ್ರು, ಎಂತ ದೊಡ್ಡ ಕಾರ್ಯಗಳು ಬಂದ್ರು ಕೂಡ, ಎಂತ ಒಂದು ಸವಾಲುಗಳು ಬಂದ್ರು ಕೂಡ, ನಾನು ಬೇಕಾ ದೇವರು ಬೇಕಾ ಎನ್ನುವಂತ ವಿಷಯಗಳು ಬರುವಾಗ ನಮ್ಮ ಆಯ್ಕೆಗಳು ಹೇಗಿರ್ತದೆ? ನಾನು ಬೇಕಾ ದೇವರು ಬೇಕಾ? ಒಂದೇ. ತುಂಬಾ ಜನರು ಹಾಗೆ ಹೇಳ್ತಾರ ಇಲ್ವಾ? ಎಷ್ಟೋ ಕಡೆಗಳಲ್ಲಿ ರಕ್ಷಣೆ ಬಂದವರು ಹೇಳ್ತಾರೆ, ಕೆಲವು ಸರಿ ರಕ್ಷಣೆ ಬರದವರು ಹೇಳ್ತಾರೆ, ಕುಟುಂಬ ಬೇಕಾ ದೇವರು ಬೇಕಾ? ಯಾವುದನ್ನು ಆಯ್ಕೆ ಮಾಡಬಹುದು? ಒಂದು ವೇಳೆ ನಿಮಗೆ 5 ಎಕರೆ ಜಾಗ ಇದೆ ಅಂತ ತಿಳ್ಕೊಳ್ಳಿ, 5 ಎಕರೆ ಜಾಗ ಬೇಕಾ ಯೇಸುಸ್ವಾಮಿ ಬೇಕಾ ಅಂತ ಹೇಳಿದ್ರೆ ಏನಾಗ್ಬೋದು? ಸ್ವಲ್ಪ ಯೋಚನೆ ಮಾಡ್ತೀವಿ, ಅದು ಬಾಯಲ್ಲಿ ಹೇಳ್ಬೋದು ಅಷ್ಟೇ. ಸ್ವಲ್ಪ ಯೋಚನೆ ಮಾಡ್ತೀವಿ. 5 ಎಕರೆ ಜಾಗಕ್ಕೆ ಈಗ 80 ಕೋಟಿ ಅಂತ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅಥವಾ 15 ಕೋಟಿ ಅಂತ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಅಲ್ವಾ. 5 ಎಕರೆ ಜಾಗ ಇದೆ, ಒಳ್ಳೆ ಪ್ಲೇಸ್ ಅಲ್ಲಿ. ಈಗ ಯೇಸುಸ್ವಾಮಿ 10 ರೂಪಾಯಿನೂ ಕೊಟ್ಟಿಲ್ಲ, ನಾವೇ ಕೊಡ್ಬೇಕು ಕಾಣಿಕೆಗೆ. ಯೋಚನೆ ಮಾಡಿ ಒಂದು ಸರಿ. ಹಾಗೆ ಒಂದು ವೇಳೆ ಸಂದರ್ಭಗಳು ಬರುವಾಗ ಯೇಸುವಿಗೆ ಮಾತ್ರ ಮೀಸಲು ಅಂತ ಹೇಳುವವರ ಪರಿಸ್ಥಿತಿಗಳು ಯಾವ ರೀತಿ ಇರಬಹುದು ಅಂತ ಯೋಚನೆ ಮಾಡಿ. ಯೇಸು ಸ್ವಾಮಿಯಲ್ಲಿಗೆ ಹೋದ್ರೆ ನಿಮಗೆ 1 ಪೈಸೆ ಇಲ್ಲ, ಜಾಗನೂ ಇಲ್ಲ, ಆಸ್ತಿನೂ ಇಲ್ಲ, ಹೆಸರು ಇಲ್ಲ, ಮದುವೆಗೂ ಕರೆಯಲ್ಲ, ಎಲ್ಲೂ ನಿಲ್ಲಲ್ಲ, ಏನಿಲ್ಲ. ಒಂದು ನಾನು ಬಿಟ್ಟೇ ಬಿಟ್ಟಿದೀವಿ, ಆಗ್ಬಹುದಾ ಅಂತ ಕೇಳುವಾಗ ಎಷ್ಟು ಜನರು ಹೇಳ್ತಾರೆ ಇಲ್ಲ ಅದಾಗಲ್ಲ ಅಂತೇಳಿ ಮೌನವಾಗಿ ಹೋಗ್ಬಿಡ್ತಾರೆ. ಆದರೆ ಕೊನೆಯ ದಿವಸದಲ್ಲಿ ಕರ್ತನಿಗಾಗಿ ಮಾತ್ರ ನಾವು ಮೀಸಲಾಗದೆ ಹೋದ್ರೆ ಹಲ್ಲೇಲೂಯ ನಾವು ಕೈ ಬಿಡಲ್ಪಡ್ತೀವಿ. ಹಲ್ಲೇಲೂಯ, ಪ್ರೈಸ್ ಗಾಡ್. ಪರಿಸ್ಥಿತಿಗಳು, ಸಂದರ್ಭಗಳು, ವರ್ಕ್ಗಳು, ಅದು ಇದು ಎಲ್ಲವೂ ಕೂಡ ನೋಡಿದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಪಾಪ ಎನ್ನುವಂಥದ್ದು ಇದ್ದೇ ಇದೆ ಇಲ್ವಾ? ಎಲ್ಲದರಲ್ಲಿ ಇದೆ, ಎಲ್ಲದರಲ್ಲಿ ಮಿಕ್ಸ್ ಆಗ್ತೀವಿ, ಕೆಲವು ಸರಿ ಎದ್ದು ಬರ್ತೀವಿ, ಬೀಳ್ತೀವಿ, ನಡೀತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಕ್ರಿಸ್ತನು ಬರುವಂತ ಸಮಯದಲ್ಲಿ ಆತನಿಗಾಗಿ ಮೀಸಲಾಗಬೇಕು. ಆತನಿಗೆ ಮೀಸಲಾದವರು ಮಾತ್ರ ಆತನೊಂದಿಗೆ ನಡೀತಾರೆ. ಹಲ್ಲೇಲೂಯ. ಎಷ್ಟು ಜನರಿಗೆ ಅರ್ಥ ಆಯ್ತು? ಯಾರು ಆತನಿಗೆ ಮೀಸಲಾಗಿದ್ರು, ಅದಕ್ಕೆ ಮಾತ್ರ ಸಿದ್ಧರಾಗಿದ್ರು, ಅವರು ಮಾತ್ರ ಅದರಲ್ಲಿ ನಡೀತಾರೆ. ಸಭೆಗೆ ಬಂದಂತ ಎಲ್ಲಾ ಜನರಲ್ಲ, ಗುಂಪು ಜನರನ್ನು ನೋಡಿ, 10,000 ಜನರು ನೋಡಿ ಇವರೆಲ್ಲರೂ ಪರಲೋಕಕ್ಕೆ ಬರ್ತಾರೆ ಎಂಬುದಾಗಿ ಯೋಚನೆ ಮಾಡ್ಲಿಕ್ಕಾಗಲ್ಲ. ದೇವರ ವಾಕ್ಯ ಪ್ರಾರಂಭದಲ್ಲಿದೆ, ಸ್ವಲ್ಪ ಜನರು. ಅಲ್ಲಿ ಎಷ್ಟು ಜನರು? ಸ್ವಲ್ಪ ಜನರು. Few people. ಆದರೆ ಆ ಸ್ವಲ್ಪ ಜನರನ್ನು ದೇವರು ನೋಡುವಾಗ ಅವರ ಕ್ಯಾರೆಕ್ಟರ್, ಅವರ ಕಾರ್ಯ ಹೇಗೆಂದ್ರೆ, ಅವರು ಯೋಗ್ಯರಾಗಿರುವುದರಿಂದ. ಯಾಕೆ ಯೋಗ್ಯರಾಗಿದ್ದಾರೆ ಅಂತ ಹೇಳಿದ್ರೆ, ಅವರು ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಂಡಿಲ್ಲ, ಅವರು ಬಡವರನ್ನು ಅಸಹಿಸಲಿಲ್ಲ. ಅವರ ವಸ್ತ್ರ ಮೈಲಿಗೆ ಅಂದ್ರೆ ಹೇಗೆ? ಬಡವರನ್ನು ಅವರು ಅಸಹಿಸಲಿಲ್ಲ, ಬೇರೆಯವರು ನಿಂದಿಸಲಿಲ್ಲ. ನಿನಗೆ ಶ್ರೀಮಂತಿಕೆಗೆ ಬರುವಾಗ, ನಿನಗೆ ಆಸ್ತಿಗಳು ಬರುವಾಗ, ನಿನಗೆ ಐಶ್ವರ್ಯ ಬರುವಾಗ, ನಿನಗೆ ಒಳ್ಳೆ ಜಾಬ್ ಸಿಕ್ಕುವಾಗ, ಒಳ್ಳೆ ಪೊಸಿಷನ್ ಇರುವಾಗ ಇನ್ನೊಬ್ಬರು ನೀನು ಏನ್ ಮಾಡಬಾರ್ದು? ಗೇಲಿ ಮಾಡಬಾರ್ದು, ಅವರನ್ನು ಅಸಹಿಸಬಾರ್ದು, ಅವರು ನಿಂದಿಸಬಾರ್ದು, ಅವರಿಗೆ ವಿರೋಧವಾಗಿ ಮಾಡಬಾರ್ದು, ಅವರ ಮುಂದೆ ಪಕ್ಷಪಾತ ಮಾಡಬಾರ್ದು. ಅವರೆಲ್ಲರೂ ಕೂಡ ದೇವರ ಜನಾಂಗಗಳಾಗಿದ್ದಾರೆ. ಹಲ್ಲೇಲೂಯ. ಅವರ ಕಾರ್ಯಗಳು ಬೇರೆ ಇರ್ಬೋದು. ಈಗ ಉದಾಹರಣೆಗೆ ಸಭೆಯಲ್ಲಿ ಒಳ್ಳೆ ಓದುವರು ಇರ್ತಾರೆ, ಓದುವರಿಗೆ ಪ್ರೋತ್ಸಾಹ. ಕಲಿಯುವರು ಇರ್ತಾರೆ, ಕಲಿಯುವರಿಗೆ ಪ್ರೋತ್ಸಾಹ. ಒಳ್ಳೆ ಮಾತಾಡೋರು ಇರ್ತಾರೆ, ಆ ಮಾತಾಡೋರಿಗೆ ಹೇಳ್ಬೇಕು. ಒಬ್ಬರು ಮಾತಾಡೋದೇ ಇಲ್ಲ, ಸಿಸ್ಟರ್ ಇವಾಗ ಒಂದು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರೆ ಹಿಂಗೆ ನಿಲ್ತಾರೆ. ಇಲ್ಲ ನನಗೆ ಬೇಸರ ಆಯ್ತು, ನನಗೆ ಹೇಳಿಲ್ಲ, ಅವ್ರು ಪ್ರಾರ್ಥನೆ ಮಾಡಲ್ಲ. ಆದ್ರೆ ಅವ್ರಿಗೆ ಕೊಟ್ಟರೆ ಏನೋ ಪ್ರಯೋಜನ ಇದೆಯಾ? ಬಟ್ ಅವ್ರಿಗೆ ಏನು ಕೃಪೆ ಇದೆ, ಕಾರ್ಯ ಇದೆ, ಅದರಿಗೆ ಕೊಡುವಾಗ ಅವರು ಅದನ್ನು ಮಾಡ್ತಾರೆ. ಹಲ್ಲೇಲೂಯ. ಎಲ್ಲರಿಗೆ ಮಾಡ್ಲಿಕ್ಕಾಗುತ್ತಾ? ಹಲ್ಲೇಲೂಯ. ಸಭೆಯ ಸಂದರ್ಭಗಳಲ್ಲಿ ಗೊತ್ತಾಗುತ್ತೆ ಇವರು ಮಾಡುವಂತ ಕ್ರಿಯೆ ಹೇಗೆ, ಇನ್ನೊಬ್ಬರ ಜೊತೆ ಹೇಗಿದ್ದಾರೆ, ಇನ್ನೊಬ್ಬರೊಟ್ಟಿಗೆ ಹೇಗೆ ಮಾತಾಡ್ತಾರೆ, ಸಭೆ ಬಿಟ್ಟ ಮೇಲೆ ಎಲ್ಲಿರ್ತಾರೆ, ಈಗ ಎಲ್ಲಿದ್ದಾರೆ, ಈಗ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಯಾರ ಕುರಿತು ಕೇಳ್ತಾ ಇದ್ದಾರೆ, ಎಲ್ಲಿ ನೋಡ್ತಾ ಇದ್ದಾರೆ, ಏನನ್ನು ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲವೂ ಕೂಡ ಅರ್ಥವಾಗುವಾಗ ಅವರಿಗೆ ಸಿಕ್ಕುವಂತ ಜವಾಬ್ದಾರಿಗಳು, ಕಾರ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಯಾಕಂದ್ರೆ ಅವರಿಗೆ ತಕ್ಕ ಹಾಗೆ ಅವರು ಯೋಚನೆ ಮಾಡುವ ಹಾಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೇಲೂಯ. ನಿಶಾಂತಿಗೆ ಹೋಗಿ ಇದರ ಮೇಲೆ ಹತ್ತಿ ಇದಕ್ಕೆಲ್ಲ ಫುಲ್ ಒಂದು ತಾರ್ಪಲ್ ಹಾಕಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಪಾಸ್ಟರ್ ನೀವು ಹೇಳ್ಬೇಡಿ ಪಾಸ್ಟರ್, ನನ್ನ ಸಾಯಿಸ್ತೀರ ಮೇಲೆ ಹಾಕಿ ಎಲ್ಲ ಜಾರಿ ಬಿಟ್ಟರೆ ಕೈ ಕಾಲೆಲ್ಲ ಮುರಿತಾರೆ. ಅದೇ ಕೆಲಸ ಮಾಡುವವರಿಗೆ ನಾನು ಹೇಳಿದ್ರೆ, ಅವ್ನು ಸೆಕೆಂಡ್ ಅಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ಮೇಲೆ ಒಂದು ಲೀಕ್ ಆಗ್ತಿತ್ತು ಇಲ್ಲಿ ಪ್ರಾರಂಭದಲ್ಲಿ ಬರುವಾಗ, ಅದಕ್ಕೊಂದು ಬ್ಲ್ಯಾಕ್ ಇದು ಏನೋ ಒಂದು ಪಟ್ಟಿ ಹಾಕಿದ್ರು ಮೇಲೆ ಸ್ವಲ್ಪ. ನಾನು ನೋಡ್ತಾ ಇದ್ದೆ, ನನ್ನ ಮಂಗನಾಗೆ ಹತ್ತಿ ಮೇಲೆ ಹತ್ತಿ ಹೋಗಿ ಅಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೇನೆ, ಮೇಲೆ ಎಲ್ಲರೂ ನೋಡ್ತಾ ಇದ್ದೆ. ಅದೇ ನಮಗೆ ಆದ್ರೆ ಜಾರಿ ಬಿದ್ದು ನಮ್ದು ಸೊಂಟೆಲ್ಲ ಮುರಿತದೆ. ಅದು ಅವ್ರು ನೋಡಿ ಭಯದ ಇಲ್ಲದೆ, ಯಾಕಂದ್ರೆ ಅದು ಅವನ ಕೆಲಸ.
ಹಲ್ಲೆಲೂಯಾ. ಹಾಗಾದ್ರೆ ನೀತಿವಂತರು, ರಕ್ಷಣೆ ಹೊಂದಿದವರ ನಮ್ಮ ಕೆಲಸ ಏನಂದ್ರೆ ಇನ್ನೊಬ್ಬರನ್ನು ಸನ್ಮಾನಿಸುವಂಥದ್ದು, ಇನ್ನೊಬ್ಬರನ್ನು ಪ್ರೀತಿಸುವಂಥದ್ದು, ಇನ್ನೊಬ್ಬರೊಂದಿಗೆ ಕ್ಷಮಾಪಣೆ ಇರುವಂಥದ್ದು, ಇನ್ನೊಬ್ಬರನ್ನು ಪ್ರೀತಿಸುವಂಥದ್ದು, ಅದರಲ್ಲಿ ಇನ್ನೊಬ್ಬರನ್ನು ಕ್ಷಮಿಸುವಂಥದ್ದು, ಇನ್ನೊಬ್ಬರನ್ನು ಅಲ್ಲಿ ಒಂದು ವೇಳೆ ನೋಯಿಸಿರ್ಬಹುದು, ಎಲ್ಲವೂ ನಮ್ಮ ಜೀವನದಲ್ಲಿ ಆಗ್ತದೆ. ನೋಯಿಸುವುದು, ನಡೆಯುವುದು, ಮಾತಾಡುವುದು, ಅದು ಇದೆಲ್ಲ, ಅದು ಏನೇ ಆದ್ರೂ ಕೂಡ ಅಲ್ಲಿ ಅದೆಲ್ಲವನ್ನು ತ್ಯಾಗ ಮಾಡುವುದು. ಯಾಕಂದ್ರೆ ನಾವು ಅಲ್ಲಿ ದೇವರ ವಸ್ತ್ರಗಳನ್ನು ಹಾಕಿಕೊಂಡವರು. ಹಲ್ಲೆಲೂಯಾ. ಈ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ಆತನ ನಡೆಯುವುದಂದ್ರೆ ಆತನಿಗಾಗಿ ಮಾತ್ರ ಜೀವಿಸುವಂತ ಸಭೆ ಆಗ್ಬೇಕು. ಹಲ್ಲೆಲೂಯಾ. ನಮ್ಮ ನಂಬಿಕೆ ಆತನೇ, ನಮ್ಮ ಐಶ್ವರ್ಯ ಆತನೇ, ನಮ್ಮ ಅಲ್ಲಿಯ ಕೃಪೆ ಆತನೇ, ನಮಗಿರುವಂತ ಎಲ್ಲಾ ಕಾರ್ಯಗಳು ಆತನೇ. ಸ್ವಾಮಿ, ನಿನಗಿಂತ ಬೇರೆ ಯಾರು ಇಲ್ಲ, ನೀನೇ ನನಗೆ ಪ್ರಥಮ, ಆ ನಂತರ ಎಲ್ಲ ಕೂಡ. ಇವತ್ತು ಲೋಕ ಏನ್ ಹೇಳ್ತದೆ, ಹಲ್ಲೆಲೂಯಾ, ಕುಟುಂಬದೊಟ್ಟಿಗೆ ಜೀವನ ಮಾಡಬೇಕು, ಮಕ್ಕಳೊಟ್ಟಿಗೆ ಜೀವನ ಮಾಡಬೇಕು, ಸಭೆಯ ಜನರೊಟ್ಟಿಗೆ ಜೀವನ ಮಾಡಬೇಕು. ಆದ್ರೆ ಅವರು ಆಗಿದ್ರೆ ಒಳ್ಳೆ ಚೆನ್ನಾಗಿ ಹೊರಗೆ ಕುಟುಂಬದಲ್ಲಿ ಚೆನ್ನಾಗಿದ್ರೆ ಖುಷಿ, ಹೌದಲ್ವಾ? ಸಭೆಯೊಟ್ಟಿಗೆ ಚೆನ್ನಾಗಿದ್ರೆ ಖುಷಿ. ಆದ್ರೆ ಅವ್ರು ದೇವರಿಗೆ ಚೆನ್ನಾಗಿಲ್ಲ. ಅದನ್ನು ಯಾರಾದ್ರೂ ನೋಡ್ತಾ ಇದ್ದಾರಾ? ಇವತ್ತು ಲೋಕ ಹೇಗೆ ನೋಡ್ತಾ ಇದೆ ಅಂತ ಹೇಳಿದ್ರೆ, ಅನೇಕ ಸೇವಕರು ಹೇಗೆ ನೋಡ್ತಾ ಇದ್ದಾರೆ ಅಂದ್ರೆ, ಕುಟುಂಬದಲ್ಲಿ ಚೆನ್ನಾಗಿರ್ತಾರೆ, ಕುಟುಂಬ ಚೆನ್ನಾಗಿದೆಯಲ್ಲ, ಸನ್ಮಾನ ಮಾಡುವ. ಮಕ್ಕಳೊಟ್ಟಿಗೆ ಚೆನ್ನಾಗಿದ್ದಾರೆ, ಚಾಕ್ಲೇಟ್ ಎಲ್ಲ ತೆಗೆದು ಬರ್ತಾರಂತೆ, ಸನ್ಮಾನ ಮಾಡುವ. ಮತ್ತೆ ಬೀದಿಯಲ್ಲಿ ನಮಸ್ಕಾರ ಮಾಡ್ತಾರೆ, ಚೆನ್ನಾಗಿದ್ದಾರೆ. ಅಲ್ಲ, ದೇವರು ನೋಡುವಾಗ ಏನ್ ನೋಡ್ತಾರೆ ಗೊತ್ತಾ? ಫಸ್ಟ್ ಅವನಿಗೋಸ್ಕರನೇ ಜೀವಿಸುವ. ಆಮೇನ್. ಸಾಧಿಸಿನ ಸಭೆಗೆ ಹೇಳ್ತಾ ಇದ್ದಾರೆ ಏನಂದ್ರೆ, ಯೋಗ್ಯನಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲೇ ನಡೆಯುವರು. ಶುಭ್ರ ವಸ್ತ್ರ ಅಂದ್ರೆ ಏನಂತ ಹೇಳಿದೆ ನಾನು? ಏನು ಶುಭ್ರ ವಸ್ತ್ರ? ನಡತೆ ಅಲ್ಲ, ಅದು ಮೇಲಿನ ವಾಕ್ಯ. ಏನ್ ಶುಭ್ರ ವಸ್ತ್ರ? ಕೆಳಗೆ ಮೀಸಲಾಗಿರುವವರು, ಅದು ತಮ್ಮ ವಸ್ತ್ರಗಳನ್ನು. ಇಲ್ಲಿ ಶುಭ್ರ ವಸ್ತ್ರ, ತಮ್ಮ ವಸ್ತ್ರ ಬೇರೆ, ಅಲ್ಲಿ ಯಾವ ವಸ್ತ್ರ ಅಂತ ಹೇಳಿಲ್ಲ, ಅದು ನಡತೆ ಅಂತ ಹೇಳ್ತಾ ಇದೆ, ತಮ್ಮ ವಸ್ತ್ರ. ಇಲ್ಲಿ ಕೆಳಗೆ ಶುಭ್ರ ವಸ್ತ್ರ, ಶುಭ್ರ ಅಂದ್ರೆ ವೈಟ್. ಈ ವೈಟ್ ಬಟ್ಟೆ ಏನಂತ ತೋರಿಸ್ತಾ ಇದೆ? ಮೀಸಲಾಗಿರುವುದು. ಇಲ್ಲ ನಾನು ಫ್ಯಾಮಿಲಿಗೆ ಮಾತ್ರ ಮೀಸಲು, ಇಲ್ಲ ನಾನು ಸಭೆಯ ಜನರಿಗೆ ಮಾತ್ರ ಮೀಸಲು, ಇಲ್ಲ ನಾನು ಯಶೋಧನಿಗೆ ಮಾತ್ರ ಮೀಸಲು, ಇಲ್ಲ ನಾನು ಕಾವೇರಮ್ಮನಿಗೆ ಮಾತ್ರ ಮೀಸಲು. ಲೋಕ ಏನ್ ನೋಡ್ತಾ ಇದೆ? ಇವರಿಗೆ ಇದ್ದಾರೆ, ಈ ಒಂದು ಕಾರ್ಯಕ್ಕೆ ಇದ್ದಾರೆ, ಈ ಒಂದು ಪ್ರೀತಿಗೆ ಇದ್ದಾರೆ, ಸಭೆಯೊಟ್ಟಿಗೆ ಅನ್ಯತೆಯಲ್ಲಿ ಇದ್ದಾರೆ, ಸ್ನೇಹದೊಟ್ಟಿಗೆ ಇದ್ದಾರೆ, ಸ್ನೇಹ ಪ್ರೀತಿಯೊಂದಿಗೆ, ಗೆಳೆತನದೊಂದಿಗೆ, ಕುಟುಂಬದಲ್ಲಿ ಇದ್ದಾರೆ. ಇವರು ವ್ಯಕ್ತಿ ಒಳ್ಳೆ ವ್ಯಕ್ತಿ. ಲೋಕದ ಪ್ರಕಾರ ಏನಂದ್ರೆ, ಕುಟುಂಬದೊಟ್ಟಿಗೆ ಇದ್ದಾರಲ್ಲ ಒಳ್ಳೆ ವ್ಯಕ್ತಿ, ಕುಟುಂಬವನ್ನು ಪ್ರೀತಿಸ್ತಾರ, ಅದು ಇದೆಲ್ಲ ಬೇಕಾ ಬೇಡವಾ ಅದು ಬೇಕಾಗಿಲ್ಲ, ಆದ್ರೆ ಕುಟುಂಬದೊಟ್ಟಿಗೆ ಇದ್ದಾರೆ ಒಳ್ಳೆ ವ್ಯಕ್ತಿ, ಸಭೆಯಲ್ಲಿ ಇದ್ದಾರೆ ಒಳ್ಳೆ ವ್ಯಕ್ತಿ, ಲೋಕದಲ್ಲಿ ವ್ಯವಹಾರ ಮಾಡ್ತಾರೆ ಒಳ್ಳೆ ವ್ಯಕ್ತಿ. ಆದ್ರೆ ದೇವರಿಗೆ ಮಾತ್ರ ಇಲ್ಲ. ದೇವರ ಎಣಿಕೆ ಹೇಗೆ ಗೊತ್ತಾ? ಮನುಷ್ಯನ ದೃಷ್ಟಿಯಲ್ಲಿ ಯಾವುದು ಬೇಡವೋ ಅದು ಒಳ್ಳೆಯದು, ಆದ್ರೆ ದೇವರ ದೃಷ್ಟಿಯಲ್ಲಿ ಹೇಗೆ ಗೊತ್ತಾ? ಮೊದಲು ನನ್ನ ಜೊತೆಗಿದ್ದಾನ ಅಂತ ದೇವರು ನೋಡ್ತಾರೆ. ಎಷ್ಟು ಜನ ನಂಬ್ತೀವಿ? ಮೊದಲು ಕುಟುಂಬದೊಟ್ಟಿಗೆ ಇದ್ದಾರಾ ಎಂಬುದಾಗಿ ನೋಡುದಿಲ್ಲ, ಜಾಬಲ್ಲಿ ಇದ್ದಾರಲ್ಲಿ ನೋಡುದಿಲ್ಲ, ಸಭೆಯಲ್ಲಿ ಇದ್ದಾರೆ ಅಂತ ನೋಡುದಿಲ್ಲ. ಮೊದಲು ನನ್ನೊಂದಿಗೆ ಅವರು ವೈಯಕ್ತಿಕವಾಗಿ ರಿಲೇಶನ್ಶಿಪ್ ಇಟ್ಕೊಂಡಾರ ನೋಡ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅವು ಯಾವ ವ್ಯಕ್ತಿ ಯೋಗ್ಯರು ಎಂಬುದಾಗಿ ವಾಕ್ಯ ಹೇಳ್ತದೆ ಇಲ್ಲಿ. ಹಲ್ಲೆಲೂಯಾ. ಈ ಯೋಗ್ಯವಾಗಿರುವಂತ ವ್ಯಕ್ತಿ ಯಾರು? ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲೇ ನಡೆಯುವವರು. ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತದೆ, ನನ್ನ ಜೊತೆಯಲ್ಲೇ ನಡೆಯುವವರು. ಅವರು ಯಾವುದರಲ್ಲಿ ನಡೀತಾ ಇಲ್ಲ, ಆತನ ಜೊತೆಯಲ್ಲೇ ನಡೆಯುವವರು. ಶುಭ್ರ ವಸ್ತ್ರ ಅಂತ ನಾನು ಹೇಳಿದೆ, ಅವರಲ್ಲಿ ಪ್ರತ್ಯೇಕತೆ ಅಂದ್ರೆ ಏನು? ಮೀಸಲ. ನಾನು ಹೇಳಿದಿಲ್ಲ, ಮೀಸಲು ಅಂದ್ರೆ ಬೇರೆ ಯಾರಿಗೂ ಇಲ್ಲ, ಮತ್ತೆಲ್ಲ ನೆಕ್ಸ್ಟ್ ಅವರಿಗೆ ಕೂಡ ಮೀಸಲು, ಅವರಿಗೆ ಮೀಸಲು, ಕುಟುಂಬಕ್ಕೂ ಮೀಸಲು, ಸಭೆಗೂ ಮೀಸಲು. ಸಭೆಗೂ ನಾನು ಪಾಸ್ಟರ್ ಆಗಿ ನಿಮಗೆ ಮೀಸಲು, ಕುಟುಂಬಕ್ಕೆ ನಾನು ಗಂಡನಾಗಿ ಹೆಂಡತಿಗೆ ಮೀಸಲು, ಅಥವಾ ಸಮಾಜಕ್ಕೆ ನಾನು ಸಮಾಜ ಸೇವಕನಾಗಿ ಮೀಸಲು. ಹೌದಲ್ವಾ? ಎಲ್ಲದರಲ್ಲಿ ಕೂಡ ಮೀಸಲು ಇದೆಯಾ ಇಲ್ವಾ? ಮೀಸಲು ಇದೆಯಾ? ನಮ್ಮ ಜೀವನದಲ್ಲಿ ಎಲ್ಲ ಭಾಗದಲ್ಲಿ ಮೀಸಲು ಇದೆಯಾ ಇಲ್ವಾ? ಮೀಸಲಿದ್ದೇವೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ, ಶುಭ್ರ ವಸ್ತ್ರಗಳನ್ನು ಹಾಕಿಕೊಂಡು ನನ್ನೊಂದಿಗೆ ನಡೆಯುವರು. ಅಂದ್ರೆ ಈ ಶುಭ್ರ ವಸ್ತ್ರ ಏನಂತ ತೋರಿಸ್ತದೆ ಅಂದ್ರೆ, ದೇವರಿಗೆ ಮಾತ್ರ ಮೀಸಲಾಗಿರುವವರು. ದೇವರು ಎದುರು ನೋಡುವಂತ ಈ ಸಾರ್ದಿಸಿನ ಸಭೆಗೆ ಇರುವಂತ ಕ್ವಾಲಿಟಿ ಏನಂದ್ರೆ, ದೇವರಿಗೆ ಮೀಸಲಾಗಿರ್ಬೇಕೆಂಬುದಾಗಿ. ಇವತ್ತು ಲೋಕ ಏನು ನೋಡ್ತಾ ಇದೆ? ಕುಟುಂಬದಲ್ಲಿ ಚೆನ್ನಾಗಿರೋ, ಇವನು ಒಳ್ಳೆ ಪರ್ಸನ್, ಪರವಾಗಿಲ್ಲ, ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಅವ್ರು ಹೆಂಗಿದ್ದಾರೆ ಗೊತ್ತಿಲ್ಲ, ಸಭೆಗೆ ಹೋಗ್ತಾ ಇದ್ದಾರೋ ಪ್ರಾರ್ಥನೆ ಇದ್ದಾರೆ ಗೊತ್ತಿಲ್ಲ, ಬಟ್ ಏನಂತೆ ಒಳ್ಳೆ ಪೊಸಿಷನ್ ಕೊಡ್ಬೋದು. ಹೊರಗೆ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ವ್ಯಕ್ತಿ. ಮತ್ತೆ ಮತ್ತೆ ಸ್ನೇಹಿತರೊಟ್ಟಿಗೆ ಒಳ್ಳೆ ಸ್ನೇಹಿತರು, ರಿಲೇಶನ್ಶಿಪ್ ಕೈ ಹಾಕೊಂಡು ಹೋಗ್ತಾ ಇದ್ದಾರೆ ಇಬ್ಬರು ಕೂಡ. ಈಗ ಏನು ಭಯ ಪಡ್ಬೇಡ, ನಿನಗೆ ಏನಾದ್ರು ದುಡ್ಡು ಕಡಿಮೆ ನಾನು ಕೊಡ್ತೀನಿ, ಚಿಂತೆ ಮಾಡಬೇಡ. ಹಲ್ಲೆಲೂಯಾ. ನಿನಗೆ ಬಿಸ್ಕಿಟ್ ಇಲ್ಲ, ಬಿಸ್ಕಿಟ್ ತೆಗೆದು ಕೊಡ್ತೀನಿ, ಹಾಲು ಬೆಳೆದ ಹಾಲು. ಕೆಲವು ತುಂಬಾ ಹೆಚ್ಚು ಕ್ಲೋಸ್ ಸ್ನೇಹಿತರು, ಗಂಡಸರಲ್ಲಿ ಕೂಡ ಇರ್ತಾರೆ, ಹೆಂಗಸರಲ್ಲಿ ಇರ್ತಾರೆ ಅಲ್ವಾ? ಏನಕ್ಕೆ ಬೇಸರ ಮಾಡ್ತೀಯ?
ತಪ್ಪಿ ಪಾರ್ಲೆ ಬಿಸ್ಕೆಟ್ ತಿನ್ನು, ತಪ್ಪಿ ಜ್ಯೂಸ್ ಕುಡಿ. ಟೆನ್ಷನ್ ಹೋಯ್ತಾ ಆ ದಿವಸ ಜ್ಯೂಸ್ ಕುಡಿದು ಬಿಸ್ಕೆಟ್ ತಿಂದ್ರೆ? ನಮ್ಮಲ್ಲಿ ಕಳೆದುಕೊಳ್ಳುವಂತ ಕೆಲವು ವಿಷಯಗಳಿದೆ. ಏನ್ ಗೊತ್ತಾ? ದೇವರಲ್ಲಿ ಇರುವಂತ ಪ್ರೀತಿಯನ್ನು ಅನೇಕ ಬಾರಿ ನಾವು ಕಳೆದುಕೊಳ್ತೀವಿ. ದೇವರಿಗೆ ಇರುವಂತ ಆ ರಿಲೇಶನ್ಶಿಪ್ ಅನ್ನು ನಾವು ಕಳ್ಕೊಳ್ತೀವಿ. ಅಲ್ಲೇನಿಯಾ? ಆ ರಿಲೇಶನ್ಶಿಪ್ ಇಟ್ಕೊಳ್ಳಿ ಅಂತೆ. ನಾವು ತ್ಯಾಗ ಮಾಡ್ಲಿಕ್ಕೂ ಪ್ರೀತಿ ಮಾಡ್ಲಿಕ್ಕೂ ಏನೇ ಮಾಡ್ಲಿಕ್ಕೂ ನಾವು ಸಿದ್ಧರಾಗಿರ್ತೀವಿ. ಅಲ್ಲೇಲುಯ್ಯ? ಇರ್ತದ? ಆ ಕಡೆ ಈ ಕಡೆ ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅದು ಇದಿಲ್ಲ ಗೊತ್ತಿರುತ್ತೆ. ಅದೆಲ್ಲ ಕೂಡ ದೇವರಿಗೆ ಸ್ತೋತ್ರ ಪ್ರಾರ್ಥನೆ ಮಾಡಿ ಪಾಪ ಸರಿ ಮಾಡುವ, ಸಹಾಯ ಮಾಡುವ. ಎಷ್ಟು ಜನ ನಿಜವಾಗಿಯೂ ನಮಗೆ ಅಲ್ಲಿ ನಷ್ಟವಾಗುವಂತ ಪಾತ್ರೆಯಾದಂತ ನಾನು ಅಲ್ಲ. ಎಷ್ಟು ಜನ ಹೇಳ್ತೀರಿ, ಒಂದು ವೇಳೆ ನಾವೆಲ್ಲ ದೇವರಿಂದ ಉಪಯೋಗಿಸಲ್ಪಡದಿದ್ರೆ ನಷ್ಟವಾಗ್ತಿದ್ವಿ, ನಮಗೆ ಏನಾದ್ರು ವ್ಯಾಲ್ಯೂ ಇದೆಯಾ? ನಷ್ಟವಾಗುವಂತ ಪಾತ್ರೆ ನಾನು ಒಂದು 4 ಜನರಿಗೆ ಉಪಯೋಗವಾಗ್ತೀನಿ, ಅಥವಾ ಒಬ್ಬರಿಗಾದ್ರೂ ಉಪಯೋಗ ಆಗ್ಬೇಕೆಂಬುದಾಗಿ ಬಯಸುವ ಎಷ್ಟು ಜನ ಇರ್ತೀರಿ? ಒಬ್ಬರು ಕಟ್ಟುವುದಕ್ಕಾಗಿ, ಒಬ್ಬರು ಬಲ ಹೊಂದುವುದಕ್ಕಾಗಿ, ಒಬ್ಬರು ಸಮಾಧಾನ ಹೊಂದುವುದಕ್ಕಾಗಿ. ಕೆಲವರಿಗೆ ಸಮಾಧಾನ ಮಾಡುವಂತ ಕಾರ್ಯ ಇರುತ್ತೆ, ಕೆಲವರಿಗೆ ಗದರಿಸಿ ತಿದ್ದುವಂತ ಕಾರ್ಯ ಇರುತ್ತೆ, ಕೆಲವರು ಇನ್ನೊಬ್ಬರು ಪ್ರೋತ್ಸಾಹಿಸುವಂತ ಕಾರ್ಯ ಇರುತ್ತೆ, ಕೆಲವರಿಗೆ ತ್ಯಾಗ ಮಾಡುವಂತ ಕಾರ್ಯ ಇರುತ್ತೆ. ಯೇಸು ಸ್ವಾಮಿ ಮಾಡಿದ ತ್ಯಾಗ ಈ ಲೋಕದಲ್ಲಿ ಯಾರಿಗೂ ಮಾಡ್ಲಿಕ್ಕಾಗಲ್ಲ. ಯಾವ ತ್ಯಾಗ ಗೊತ್ತಾ? ಯೋಹಾನ ಬರೆಸುವಾರ್ತೆ 15ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ಸ್ನೇಹಿತರಿಗೆ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದಿಲ್ಲ. ಆ ಪ್ರೀತಿ ಯಾವ್ದು ಗೊತ್ತಾ? ಪ್ರಾಣವನ್ನೇ ಸ್ನೇಹಿತರಿಗೆ ಕೊಡ್ತಾರೆ. ಹಲ್ಲೆಲೂಯಾ. ಕೊಡ್ಬೇಕಂತಿತ್ತ ಯೇಸು ಸ್ವಾಮಿಗೆ. ಎಂತ ಪ್ರೀತಿ! ಆ ಪ್ರೀತಿಯನ್ನು ಹೊಂದಿದಂತ ನಾವು, ನಮ್ಮ ಶುಭ್ರ ವಸ್ತ್ರ ಯಾವುದಂತ ಹೇಳಿದ್ರೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಈ ಶುಭ್ರ ವಸ್ತ್ರ ಏನಂದ್ರೆ ದೇವರಿಗಾಗಿ ಮಾತ್ರ ಮೀಸಲು. ಹಲ್ಲೆಲೂಯಾ. ಯಾವ ವಸ್ತ್ರ? ದೇವರಿಗಾಗಿ ಮಾತ್ರ ಮೀಸಲಾಗಿರುವಂತಹ ವಸ್ತ್ರವನ್ನು ಇವರು ಹಾಕಿಕೊಂಡು ಯಾರೊಟ್ಟಿಗೆ ನಡೀತಾ ಇದ್ದಾರೆ ಅಂತ ಹೇಳಿದ್ರೆ ದೇವರಿಗೆ ನಡೀತಾರೆ. ದೇವರೇ, ನಾನು ಪರಿಶುದ್ಧನಾಗಿ ಜೀವಿಸ್ತಾ ಇದ್ದೀನಿ, ನಾನು ನಂಬಿಗಸ್ತನಾಗಿ ಜೀವಿಸ್ತಾ ಇದ್ದೀನಿ, ನಾನು ಕ್ಷಮಿಸುವವನಾಗಿ ಜೀವಿಸ್ತಾ ಇದ್ದೀನಿ, ನಾನು ಪ್ರೀತಿಸಿ ಜೀವಿಸ್ತಾ ಇದ್ದೀನಿ, ಕರ್ತನ ನಾನು ಆಶೀರ್ವದಿಸಿ ಜೀವಿಸ್ತಾ ಇದ್ದೀನಿ ಎನ್ನುವಂತ ಈ ಶುಭ್ರ ವಸ್ತ್ರಗಳನ್ನು ಇವರು ಧರಿಸಿಕೊಳ್ತಾರೆ. ಅದಕ್ಕೆ ಇವತ್ತು ಎಚ್ಚರಿಕೆಯಲ್ಲಿ ಕೇಳ್ರಿ. ಇವತ್ತು ಏನೇ ಕಾರ್ಯ ಇದ್ರು, ನಾನು ಹಂಗ್ ಮಾಡಿದೆ, ನಾನು ಹಿಂಗ್ ಮಾಡಿದೆ, ನನಗೆ ಹಿಂಗಿದೆ ಅಂತ ಹೇಳಿಕೊಂಡು ಅನೇಕರು ಎಚ್ಚರಿಕೆಯಲ್ಲಿ ಹೋಗ್ತಾ ಇರ್ತಾರೆ. ಆದ್ರೆ ಒಂದು ವಿಷಯ ಮಾತ್ರ, ದೇವರಿಗೆ ರಿಲೇಶನ್ಶಿಪ್ ಇಲ್ಲದೆ ಹೋದ್ರೆ, ದೇವರಿಗೆ ಅನ್ಯತೆ ಇಲ್ಲದೆ ಹೋದ್ರೆ, ಸಭೆಯಲ್ಲಿ ದೇವರ ಪ್ರೀತಿಯನ್ನು ನೀನು ಕಳ್ಕೊಂಡಿದ್ರೆ, ಅದನ್ನು ಮತ್ತೆ ನೀನು ಸರಿಪಡಿಸದಿದ್ರೆ ದೇವರು ನಿನ್ನ ದೀಪಸ್ತಂಭವನ್ನು ತೆಗೆದು ಹಾಕ್ತಾರೆ. ಹಲ್ಲೆಲೂಯಾ. ಅನೇಕರು ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಹೇಳಿ ಅನೇಕರು ತಮ್ಮ ದೀಪಸ್ತಂಭವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ದೀಪಸ್ತಂಭದ ಕುರಿತು ಅವರು ತೋರಿಸಿದ್ರು, ಹೆಂಗಿರ್ತದಂತೆ? ಹಿಂಗೆ ಗೂಗಲ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ದೀಪಸ್ತಂಭಗಳು ಈ ಒಂದು ಇದರಲ್ಲಿ 7 ಸ್ತಂಭಗಳಿರ್ತದೆ, 7 ದೀಪಗಳು, 7 ಸ್ತಂಭಗಳು. ಪ್ರೈಸ್ ಗಾಡ್. ಆ 7 ಒಂದರಲ್ಲೇ ಎಲ್ಲ ಉರಿತಾ ಇರ್ತದೆ. ಕರ್ತನ 7 ಆತ್ಮಗಳು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 7 ಕ್ಯಾರೆಕ್ಟರ್, 7 ಡೇಸ್ ಎಲ್ಲವೂ ಕೂಡ ಇದೆ. ಯಾವಾಗ ನಮ್ಮಲ್ಲಿರುವಂತ ಒಳ್ಳೆತನ, ಒಳ್ಳೆಯ ಕಾರ್ಯ, ಒಳ್ಳೆಯ ಪ್ರೀತಿ, ಒಳ್ಳೆಯ ಎಲ್ಲ ನಮ್ಮ ಜೀವಿತದಲ್ಲಿ ಪ್ರಕಟವಾದ್ರೆ ಅನೇಕರಿಗೆ ಅದು ಆಶೀರ್ವಾದವಾಗಿರ್ತದೆ. ಅನೇಕರಿಗೆ ಏನಾಗಿರ್ತದೆ? ಅದು ಆಶೀರ್ವಾದವಾಗಿರ್ತದೆ. ನಮ್ಮನ್ನೇ ನಾವು ಕುಗ್ಗಿಸಿಕೊಳ್ಳುವುದು, ನಮ್ಮನ್ನೇ ನಾವು ನಷ್ಟಪಡಿಸಿಕೊಳ್ಳುವುದು, ನಮ್ಮನ್ನೇ ನಾವು ನಮ್ಮ ಕುರಿತ ಕೆಲವರಿಗೆ ನಮ್ಮ ಕುರಿತ ನಮಗೆ ಗೆಲ್ತಿ. ತುಂಬಾ ಜನರಿಗೆ ಏನಾಗ್ತದೆ? ತಮ್ಮ ಕುರಿತ ನಮಗೆ ಧೈರ್ಯ ಇಲ್ಲ, ತಮ್ಮ ಕುರಿತ ನಮಗೆ ಬೇಸರ, ತಮ್ಮ ಕುರಿತ ನಮಗೆ ನೋವು ಇರ್ಬೇಕು. ಯಾವುದಕ್ಕೆ ಗೊತ್ತಾ? ನಾವೇನಾದ್ರು ಮೋಸ ಮಾಡಿದ್ರೆ, ಕರೆ ಮಾಡಿದ್ರೆ, ತೊಂದರೆ ಮಾಡಿದ್ರೆ, ಆಯ್ಕೆ ಮಾಡಿದ್ರೆ, ಅಥವಾ ಹೃದಯದೊಳಗೆ ಏನಾದ್ರು ಇಟ್ಕೊಂಡು ಅದನ್ನ ಹೇಳದೆ ಹೋದ್ರೆ ಅದು ಇಟ್ಕೋಬೇಕು. ಯಥಾರ್ಥವಾಗಿದ್ರೆ ಇಟ್ಕೋಬೇಕ ನಾವು. ಪ್ರೈಸ್ ದಿ ಲಾರ್ಡ್. ಯೋಬ ತನ್ನನ್ನೇ ತಾನು ಶಪಿಸ್ಕೊಳ್ತಾನೆ ಇದ್ದ. ಯಾವಾಗ ನಾವು ಶಪಿಸ್ಕೋಬಾರ್ದು. ನಮ್ಮನ್ನು ನಾವೇನ್ ಮಾಡ್ಬೇಕು? ಬ್ಲೆಸ್ ಮಾಡ್ಬೇಕು. ಆಗ ಇತರರನ್ನು ಬ್ಲೆಸ್ ಮಾಡ್ಲಿಕ್ಕೆ ನಾವು ಏನಾಗಿರ್ತೇವೆ? ಆಶ್ರಯಿಸಲ್ಪಡ್ತೇವೆ. ನಾವು ಯಾವಾಗಲೂ ನಾವು ಏನು ಇಲ್ಲ ಅಂತ ನಾವು ತಿಳ್ಕೊಳುದು, ಆದ್ರೆ ಇತರರನ್ನು ನಾವು ಬ್ಲೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗುತ್ತಾ? ನಮ್ಮ ಕುರಿತು ನಮಗೆ ನೆಗೆಟಿವ್ ಫೀಲ್ ಆಗ್ಲೇಬಾರ್ದು. ನಾವು ಹೇಳ್ಬೇಕು, ನಾವು ಪಾಸಿಟಿವ್ ಆಗಿ ಜೀವಿಸ್ತಾ ಇದ್ದೀವಿ, ನಾನು ಪಾಸಿಟಿವ್ ಆಗಿ ಮಾಡ್ತೇನೆ, ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೀನಿ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀನಿ ಎಂಬುದಾಗಿ ಯೋಚನೆ ಮಾಡ್ತಿದ್ರೆ ಆ ಪಾಸಿಟಿವ್ ಗುಣಗಳು, ಪಾಸಿಟಿವ್ ಕಾರ್ಯಗಳೇ ನಮ್ಮ ಒಳಗೆ ಕೆಲಸ ಮಾಡ್ತಾ ಇರ್ತದೆ. ಎಷ್ಟು ಜನ ನಂಬ್ತೀರಿ ಅದನ್ನು? ಪ್ರೈಸ್ ದಿ ಲಾರ್ಡ್. ನಾವು ಯಾವಾಗಲೂ ನಾವು ಏನೋ ಮಾಡಿದ್ರೆ ತಪ್ಪ, ನಾನು ಮಾಡಿದ ಯೋಚನೆ ಹಿಂಗೆ ತಪ್ಪ, ಯೋಚನೆ ಕಾರ್ಯ ಎಂಬುದಾಗಿ ಕ್ಷುಲ್ಲಕ ವಿಷಯಗಳನ್ನು ಯೋಚನೆ ಮಾಡ್ತಾ 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 ಲಾಸ್ಟಿಗೆ ಕಂಕನಾಡಿ ಆಸ್ಪತ್ರೆಯಲ್ಲಿ ಇರ್ತೀವಿ. ಬೇಕಾ ಈ ಅವಸ್ಥೆ? ಮೆಂಟಲ್ ಆಸ್ಪತ್ರೆಯಲ್ಲಿ ಇರೋದು ಬೇಕಾ? ನಮ್ಮ ಕುರಿತು ನಾವು ಪಾಸಿಟಿವ್ ಥಿಂಕ್ ಮಾಡಬೇಕು. ಇಲ್ಲ, ನಾನು ಪಾಸಿಟಿವ್ ಆಗಿ ಜೀವಿಸ್ತೀನಿ, ಪಾಸಿಟಿವ್ ಆಗಿ ಯೋಚಿಸ್ತಿದ್ದೀನಿ, ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಯಾವಾಗ ಈ ಪಾಸಿಟಿವ್ ಥಿಂಕ್ಗಳು ನಮ್ಮ ಒಳಗೆ ಬರ್ತಾ ಇರ್ತದೋ, ಹಲ್ಲೆಲೂಯಾ, ಅದು ನಮ್ಮ ಬಲಹೀನತೆ ಇರ್ಬೋದು, ನಮ್ಮ ಆಲೋಚನೆ ಇರ್ಬೋದು, ನಮ್ಮ ಕ್ರಿಯೆ ಇರ್ಬೋದು, ಎಲ್ಲ ಕೂಡ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತೇವೋ, ಈ ಪಾಸಿಟಿವ್ ಗುಣಗಳು ಆಟೋಮೆಟಿಕ್ ಆಗಿ ನಮ್ಮ ಒಳಗೆ ಬರ್ತಾ ಇರ್ತದೆ.
ಹಲ್ಲೆಲೂಯಾ. ದೇವರ ಸರ್ವ ಗುಣಗಳು ನಮ್ಮ ಒಳಗೆ ಬರ್ತಾ ಇರ್ತದೆ. ಯಾಕಂದ್ರೆ ಕ್ರಿಸ್ತನು ತನ್ನ ಪ್ರಭಾವದ ಐಶ್ವರ್ಯದ ಮೇಲೆಗೆ ನಮ್ಮೆಲ್ಲಾ ಕೊರತೆಗಳನ್ನು ನೀಗಿಸುವುದು. ಕೇವಲ ಫೈನಾನ್ಷಿಯಲ್ ಕೊರತೆ ಅಂತ ಹೇಳ್ತಾ ಇಲ್ಲ, ಆತ್ಮಿಕವಾದ ಕೊರತೆ, ಶಾರೀರಿಕವಾದ ಕೊರತೆ, ಮಾನಸಿಕವಾದ ಎಲ್ಲಾ ಕೊರತೆಗಳು, ಎಲ್ಲಾ ಕೊರತೆಗಳನ್ನು ಆತನ ಪ್ರಭಾವದ ಐಶ್ವರ್ಯದ ಮೇರೆಗೆ ನಮ್ಮಲ್ಲಿ ದೇವರು ನೀಗಿಸ್ತಾನೆ. ಎಷ್ಟು ಜನ ನಂಬ್ತೀರಾ ಇದನ್ನು? ಎಷ್ಟು ಜನ ನಂಬ್ತಾ ಇದ್ದೀರಾ? ಎಷ್ಟು ಜನ ನಂಬ್ತೀರಾ? ಅದಕ್ಕೆ ವಾಕ್ಯ ಹೇಳ್ತದೆ. ಮುಂದಿನ ವಾಕ್ಯ, ಈ ಶುಭ್ರ ವಸ್ತ್ರಗಳನ್ನು ಧರಿಸುವವರು ಯಾರು? ಶುಭ್ರ ವಸ್ತ್ರ ಯಾರಿಗೆ ಹೇಳಿದ್ದು? ಮೀಸಲಾದವರಿಗೆ. ಮುಂದೆ, ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ನೋಡಿ, ಶುಭ್ರ ವಸ್ತ್ರಗಳನ್ನು ಧರಿಸಿ ಈ ಲೋಕದಲ್ಲಿ ಯೇಸುವಿನೊಂದಿಗೆ ಜೀವಿಸುವಾಗ ಶುಭ್ರ ವಸ್ತ್ರಗಳನ್ನು ದೇವರು ಹೊದಿಸ್ತಾರೆ. ಇಲ್ಲಿ ಧರಿಸಿಕೊಂಡು ನಡೆಯುವಂಥದ್ದು ಅಂದ್ರೆ ಯಾವುದು? ಪ್ರತ್ಯೇಕತೆ ಎನ್ನುವಂಥದ್ದು, ದೇವರಿಗೆ ಮಾತ್ರ ಮೀಸಲಾಗಿರುವಂತ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನಾವು ನಡೀತಾ ಇರುವಾಗ ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ದೇವರು ನಮಗೆ ಶುಭ್ರ ಏನನ್ನು ಧರಿಸ್ತಾರಂತೆ? ವಸ್ತ್ರಗಳನ್ನು ಹೊದಿಸುವರು. ಆಲ್ರೆಡಿ ಈ ಲೋಕದ ಎಲ್ಲಾ ಕಾರ್ಯಗಳನ್ನು ನಾವು ಬಿಟ್ಟು ಅಲ್ಲಿಗೆ ಹೋಗ್ಬೇಕು, ಹೌದಲ್ವಾ? ಆದ್ರೆ ಅಲ್ಲಿ ದೇವರು ಒಂದು ಶುಭ್ರ ವಸ್ತ್ರವನ್ನು ಧರಿಸ್ತಾರೆ. ದೇವರು ಕೊಡ್ಲಿಕ್ಕಿರುವಂತಹ ಶುಭ್ರ ವಸ್ತ್ರಗಳನ್ನು ದೇವರು ಅದನ್ನು ತನ್ನ ಜನರಿಗೆ, ತನ್ನ ಮಕ್ಕಳಿಗೆ ಕೊಡ್ತಾರೆ. ಅದು ಯಾವ ವಸ್ತ್ರ ಎಂಬುದಾಗಿ ನಾವು ನೋಡುವುದಾದ್ರೆ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಪ್ರಕಟಣೆ ಪುಸ್ತಕ 2:7. ದೇವರಾತ್ಮನು ಜೋರಾಗಿ ಓದ್ಬೇಕು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಅವನಿಗೆ ಜೀವದಾಯಕದ ಹಣ್ಣನ್ನು ದೇವರು ಕೊಡು, ನಿತ್ಯ ಜೀವ. ಹಲ್ಲೆಲೂಯಾ. ಜಯಶಾಲಿಗೆ ಏನಂತೆ ದೇವರ ವಾಕ್ಯ ಹೇಳುದು? ಶುಭ್ರ ವಸ್ತ್ರಗಳನ್ನು ದೇವರು ಹೊದಿಸ್ತಾರೆ. ಹಲ್ಲೆಲೂಯಾ. ಯಾವ ವ್ಯಕ್ತಿ ಜಯವಂತನು? ಎಲ್ಲಿ ಜಯ ಹೊಂದುವುದು? ಈ ಲೋಕದಲ್ಲಿ ಬರುವಂತ ಎಲ್ಲಾ ಕಾರ್ಯಗಳಲ್ಲಿ, ಕ್ರಿಯೆಗಳಲ್ಲಿ, ಎಲ್ಲಾ ಸಂಗತಿಗಳಲ್ಲಿ, ಏನೇ ಸಂಗತಿ ಆಗಲಿ, ಏನೇ ಸಂಗತಿ ಹೋಗ್ಲಿ, ಏನೇ ಸಂಗತಿ ಆಗಿದ್ರು ಕೂಡ ಕೊನೆಯ ತನಕ ದೇವರಿಗೋಸ್ಕರ ನಿಲ್ಲಬೇಕು, ಅವನು ಜಯವಂತ. ಹಲ್ಲೆಲೂಯಾ. ಯಾವ ವ್ಯಕ್ತಿ ಈ ಲೋಕದಲ್ಲಿ ಜಯವಂತನೋ ಬರುವಂತ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ನೋವುಗಳಲ್ಲಿ, ಪರಿಸ್ಥಿತಿಗಳಲ್ಲಿ ತಮ್ಮನ್ನು ತಾವು ಕುಗ್ಗಿಸಿಕೊಳ್ಳುವವರಿಗೆಲ್ಲ, ತಮ್ಮನ್ನು ತಾವು ಬಲಪಡಿಸಿಕೊಳ್ಳುವವರಿಗೆ, ತಮ್ಮನ್ನು ತಾವು ದೇವರ ವಾಕ್ಯದಲ್ಲಿ ಕಾಪಾಡಿಕೊಳ್ಳುವವರಿಗೆ, ತಮ್ಮನ್ನು ತಾವು ದೇವರ ವಾಕ್ಯದಲ್ಲಿ ಜೀವಿಸುವುದರಿಗೆ, ನೆಗೆಟಿವ್ ಮಾತಾಡುವಂತ ವ್ಯಕ್ತಿಗಳ ಮುಂದೆ, ಅನ್ಯಾಯವನ್ನು ಹೇಳುವಂತ ವ್ಯಕ್ತಿಗಳ ಮುಂದೆ, ಕುಗ್ಗಿಸುವಂತ ಜನಗಳ ಮುಂದೆ ನಾವು ತಲೆ ಎತ್ತಿ ದೇವರ ವಾಕ್ಯದ ಪ್ರಕಾರ ನಾವು ನಿಲ್ಲುವಾಗ, ನಾವು ಮಾತಾಡುವಾಗ, ನಾವು ಹೇಳುವಾಗ ದೇವರು ನಮಗೆ ಜಯವನ್ನು ಕೊಡುವವನಾಗಿದ್ದಾನೆ. ಆಮೆನ್. ಈ ಲೋಕದಲ್ಲಿ ಕಷ್ಟ ಉಂಟು, ಸಂಕಟ ಉಂಟು, ದುಃಖ ಉಂಟು, ರೋಗ ಉಂಟು, ಬಡತನ ಉಂಟು, ಸಾಲಗಾರರಿದ್ದಾರೆ, ನೋವುಗಳಿದೆ, ತೀರ್ಪುಗಳಿದೆ. ಎಲ್ಲದರ ಮಧ್ಯದಲ್ಲಿ ದೇವರ ವಾಕ್ಯ, ದೇವರೇ ನಾನು ಅಂತ್ಯದವರೆಗೆ ನಿನಗೋಸ್ಕರ ಜೀವಿಸ್ತೇನೆ. ನಾನು ಏನು ಪ್ರತಿಜ್ಞೆ ಮಾಡ್ತಾ ಸಭೆಗೆ ಹೋಗ್ತಾ ಇದ್ದೇನೆ, ಆ ಸಭೆಯಲ್ಲಿ ಸ್ಥಿರವಾಗಿ ನಿಲ್ತೇನೆ, ಒಂದು ಸಾಕ್ಷಿಯಾಗಿ ಜೀವಿಸ್ತೀನಿ, ಅನೇಕರಿಗೆ ಆಶೀರ್ವಾದವಾಗಿರ್ತೀನಿ. ನನ್ನ ಬಲಹೀನತೆ ಶಾಶ್ವತ ಅಲ್ಲ, ನನ್ನ ಪರಿಸ್ಥಿತಿಗಳು ಶಾಶ್ವತ ಅಲ್ಲ, ನನ್ನ ರೋಗ ಶಾಶ್ವತ ಅಲ್ಲ, ನನ್ನ ಕೊರತೆ ಶಾಶ್ವತ ಅಲ್ಲ, ಅದೆಲ್ಲ ಹೊರತೆಯಾಗಿ ಮಾರ್ಪಡ್ತದೆ ಎಂಬುದಾಗಿ ಯಾವ ವ್ಯಕ್ತಿ ನಂಬ್ತಾನೋ ಅವನ ಮೇಲೆ ದೇವರು ತನ್ನ ಜಯವನ್ನು ಅವನಿಗೆ ಕೊಡುವವನಾಗಿದ್ದಾನೆ. ಮಾತ್ರವಲ್ಲದೆ ಆ ವ್ಯಕ್ತಿ, ಜಯ ಹೊಂದಿದಂತ ವ್ಯಕ್ತಿ ಪ್ರಾರಂಭದಲ್ಲಿ ಸಾಧಾರಣವಾಗಿರ್ತಾನೆ, ಆದ್ರೆ ಅವನು ದೇವರು ಸಭೆಯಲ್ಲಿ ಸ್ತಂಭವಾಗಿ ನಿಲ್ತಾರೆ. ದೇವರ ವಾಕ್ಯದಲ್ಲಿ ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸ್ತೇನೆ. ತುಂಬಾ ಜನರು ಕಂಬವಾಗಿ ಇರಬೇಕಂತ ಬಯಸ್ತಾರೆ, ಆದ್ರೆ ದೇವರು ಕಂಬವಾಗಿರ್ಲಿಕ್ಕೆ ಬಯಸುವುದಿಲ್ಲ, ಸ್ತಂಭವಾಗಿ. ಕಂಬ ಇಲ್ಲಿ ಕೂಡ ಒಂದು ಮಾಡಬಹುದು ಸುಮ್ಮನೆ ಅಲ್ವಾ? ಅದೇ ಸ್ತಂಭ ಅಂದ್ರೆ ಗೊತ್ತಾ? ಸ್ಲ್ಯಾಬ್ ಮನೆಗೆ ಮಾಡುವಾಗ ಅಲ್ಲಿ ಆ ಸ್ತಂಭಗಳು ಸ್ವಲ್ಪ ದಿವಸ ಇಟ್ಟಿರ್ತಾರೆ, ಎಲ್ಲ ಮರದ್ದು ಹೀಗೆ ಏನಕ್ಕೆ? ಅದು ಸಪೋರ್ಟ್ ಆಧಾರ ಆಗ್ಲಿಕ್ಕೆ. ಆಮೇಲೆ ತೆಗಿತಾರೆ. ಅದು ಆಧಾರ ಇಲ್ಲದಿದ್ರೆ ಅದು ಮಾಡ್ಲಿಕ್ಕೆ ಆಗ್ತಿತ್ತ? ಅದಕ್ಕೆ ಸಭೆಯಲ್ಲಿ ಕೂಡ ಎಲ್ಲ ಮಾಡುದು ದೇವರೇ, ಆದ್ರೆ ಸ್ತಂಭವಾಗಿ ನಿಲ್ಬೇಕಾದದ್ದು ಯಾರು? ದೇವರು ಹೇಳ್ತಾರೆ, ಈ ಸ್ಲ್ಯಾಬ್ ಇದು ಮನೆ ನಿನ್ನ ಮೇಲೆ ನಿಂತದಲ್ಲ. ನಾವು ಯಾವತ್ತೂ ಕೂಡ ಹೇಳ್ಬೇಕು, ಈ ಸಭೆ ನನ್ನಿಂದ ಆದದಂತೆ ಎಂಬುದಾಗಿ ಹೇಳ್ಬಾರ್ದು. ಈ ಸಭೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ತುಂಬಾ ಜನ ಹೇಳ್ತಾರೆ, ತುಂಬಾ ಪ್ರಯಾಸ ಬರ್ತಾರೆ, ತುಂಬಾ ಕಷ್ಟ ಪಡ್ತಾರೆ ಸಭೆಗೆ, ಸೇವೆಗೆ. ಕೊನೆಗೆ ಹೇಳ್ತಾರೆ, ನಾನಿಲ್ಲದಿದ್ರೆ ಆಗ್ತಿರ್ಲಿಲ್ಲ. ಅಲ್ಲೇ ಹೋಯ್ತು, ನೀವು ಹೇಳಿದೆಲ್ಲ, ಮಾತಾಡಿದೆಲ್ಲ ಹೋಗ್ಬೇಕು. ನಾನೊಂದು ಆಲೂಗಡ್ಡೆ ಚಿಪ್ಸ್ ಕೊಡದಿದ್ರೆ ಅವತ್ತು ಹಸಿವೆ ಹೋಗ್ತಿರ್ಲಿಲ್ಲ. ಯಾವತ್ತೂ ಕೂಡ ತಿನ್ನುವ ವಿಷಯದಲ್ಲಾಗ್ಲಿ, ಕುಡಿಯುವ ವಿಷಯದಲ್ಲಾಗ್ಲಿ, ಅದು ನೀನು ತರುವ ವಿಷಯದಲ್ಲಾಗ್ಲಿ, ಮಾಡುವ ವಿಷಯದಲ್ಲೇ ಆಗ್ಲಿ, ನೀನು ಹೆಚ್ಚಿಸ್ಕೊಳ್ಬೇಡ. ಅದು ನಿನ್ಗೆ ಮಾಡ್ಲಿಕ್ಕಿದ್ರೆ ಮಾಡು, ಹೇಳ್ಕೋ, ಸಾಕ್ಷಿ ಹೇಳು, ಮಾತಾಡು, ಒಳ್ಳೇದೇ. ಅದು ನಾನು ಇಲ್ಲದಿದ್ರೆ ಅದು ಆಗೋದಿಲ್ಲ ಎಂಬುದಾಗಿ ಹೇಳ್ತೀವಲ್ಲ, ಅದು ನಮ್ಮ ಒಳಗೆ ಆಟೋಮೆಟಿಕ್ ಆಗಿ ಗರ್ವವನ್ನು ಉಂಟು ಮಾಡ್ತದೆ, ಆತ್ಮಿಕ ಹೆಮ್ಮೆ ಉಂಟು ಮಾಡ್ತದೆ. ಕೊನೆಯದಾಗಿ ಬೈಬಲ್ ಇರ್ತದೆ, ಉಪ್ಪಿನಿಂದ ದೊಂಬು. ಗೊತ್ತಿಲ್ಲದಾಗಿ ನಿನ್ನ ಸ್ಪಿರಿಚುವಲ್ ಆಟೋಮೆಟಿಕ್ ಆಗಿ ಗಲ್ಲಾಗಿ ಹೋಗ್ತದೆ. ಹಲ್ಲೆಲೂಯಾ. ದೇವರು ಹೇಳಿದ್ರಿ, ಇಲ್ಲಿ ಜಯ ಹೊಂದುವವನನ್ನು ದೇವರು
ಸಭೆಯಲ್ಲಿ ಕಂಬವಾಗಿ ಅಲ್ಲ ಸ್ತಂಭವಾಗಿ ನಿಲ್ತಾರೆ. ಈಗ ತುಂಬಾ ಜನರು ಇಷ್ಟಪಡೋದು ನಾನು ಕಂಬವಾಗಿ ನಿಲ್ತೀನಿ, ಎಲ್ಲಾದ್ರೂ ಏನು ಮಾಡಿದ್ರೆ ಸುಮ್ಮನೆ ಕಂಬವಾಗಿ ನಿಲ್ತಾರೆ, ಯಾರಿಗೆ ಏನು ಹೇಳಿದ್ರೆ ಸುಮ್ಮನೆ ಕಂಬವಾಗಿ. ದೇವರು ಹೇಳ್ತಾರೆ ಅಂಥದ್ದು ನನಗೆ ಬೇಕಾಗಿಲ್ಲ. ದೇವರು ನಮ್ಮನ್ನು ಕಂಬವಾಗಿ ನಿಲ್ಲಿ ಕರೆದದಲ್ಲ, ಸ್ತಂಭವಾಗಿ. ನೋಡಿ ಈ ಕೆಲಸ ಕಂಬದ, ಯಾರು ಕಂಬ ನೋಡ್ತಾರೋ ಓ ಎಷ್ಟು ಚಂದ ಕಂಬ, ಅದು ನೋಡುವಾಗಲೇ ಬೇಸರ ಆಗ್ತದೆ. ಇಷ್ಟು ಒಳ್ಳೆ ಸ್ಲ್ಯಾಬ್ ಮಾಡಿ ಇಷ್ಟು ಕಂಬ ಯಾಕೆ ಅಲ್ವಾ? ನೋಡಿದ್ರ ನೀವು ಎಲ್ಲರೂ ಸಿಮೆಂಟ್ ಕೆಲಸ ಮಾಡಿದ್ರೆ ಸ್ಲ್ಯಾಬ್ ಅಲ್ಲಿ ಹತ್ತಿ ಎಲ್ಲರೂ ಹೋಗಿದ್ರ, ಈ ನೋಡುವಾಗ ಅಲ್ಲಿ ಫುಲ್ಲು ಅಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಫುಲ್ಲು ಕಂಬಗಳು, ಆಗ ಚೆನ್ನಾಗಿ ಕಾಣ್ತದೆ. ಅಥವಾ ಸ್ಲ್ಯಾಬ್ ಮನೆ ಓಪನಿಂಗ್ ಆಗುವಾಗ ಚೆನ್ನಾಗಿ ಕಾಣ್ತದೆ. ಹಾಗೆ ಯಾರಾದ್ರೂ ಒಬ್ಬರಲ್ಲಿ ಇರ್ತಾರ ಆ ಕಂಬಗಳೆಲ್ಲ ಎಷ್ಟು ಚಂದ ಇರ್ತದ, ಯಾರಾದ್ರೂ ಹೇಳಿದಾರ? ಇಲ್ಲ. ಒಂದು 500 ಕಂಬ ಹಾಕಿದ್ರು ಎಷ್ಟು ಚಂದ ಇತ್ತು ಹೇಳಿದ್ರ? ಇಲ್ಲ. ಅದೇ 500 ಕಂಬ ಅಲ್ಲಿ ಸರಿಯಾಗಿ ನಿಲ್ಲದಿದೆ, ಸ್ಲ್ಯಾಬ್ ಮನೆ ಹಿಂಗೆ 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 ನಿಲ್ತಿದ್ದದ್ದು, ಸ್ಲ್ಯಾಬ್ ಮನೆ ಹಿಂಗೆ ನಿಲ್ತಿತ್ತ ಸರಿಯಾಗಿ? ಕಂಬನ ಇರ್ತಿದ್ರೆ ಅವನ ಮೇಸ್ತ್ರಿ ಎಷ್ಟೇ ದೊಡ್ಡ ಜ್ಞಾನ ಇದ್ರೆ ಕಟ್ಲಿಕ್ಕೆ ಆಗ್ತಿತ್ತ? ಆ ಮೇಸ್ತ್ರಿಗೆ ಹೆಸರು ಬರ್ಲಿಕ್ಕೆ ಒಳ್ಳೆ ಮನೆ ಆಗಿದೆ, ಮನೆ ಒಳ್ಳೆ ಮೇಸ್ತ್ರಿ ಅಂತ ಹೇಳಿ ಕಾರಣ ಯಾರು ಗೊತ್ತಾ? ಈ ಸ್ತಂಭಗಳು. ಸಭೆ ಒಳ್ಳೇದಾಗ್ಬೇಕಾದ್ರೆ, ಸಭೆ ಬೆಳವಣಿಗೆಯಲ್ಲಿ ಒಳ್ಳೇದಾಗ್ಬೇಕಾದ್ರೆ ದೇವ ಜನರು ಒಳ್ಳೆ ಸ್ತಂಭವಾಗಿ ನಿಲ್ಬೇಕು. ಸಭೆಗೆ ಕಂಬವಾಗಿ ನಿಲ್ಲುದಲ್ಲ, ಸ್ತಂಭವಾಗಿ ನಿಂತು. ಕಂಬ ಒಂದು ದಿವಸ ಬಿದ್ದೋಗ್ತದೆ ನೋಡಿ, ಎಷ್ಟೇ ಕಂಬ ಸೀರಿಲೆಲ್ಲ ಹೊರತು ಅಥವಾ ಭೂಕಂಪ ಎಲ್ಲ ಆಗುವಾಗ ಅಥವಾ ನೀರೆಲ್ಲ ಬಂದು ಎಲ್ಲ ಬಿದ್ದೋಗ್ಬಿಟ್ಟಿದೆ, ತಿರುಗಿ ಲೈನ್ ಮ್ಯಾನ್ ಬಂದು ಅದನ್ನು ನಿಲ್ಲಿಸಬೇಕು ಹೊಸ ಕಂಬ ಹಾಕ್ಲಿಕ್ಕೆ. ಸ್ತಂಭ ಬಿದ್ದೋಗುದಿಲ್ಲ, ಬಿದ್ದೋಗ್ತದ? ಅದನ್ನೇ ತೆಗಿತಾರೆ. ಅದು ತೆಗಿತಾರಲ್ವಾ? ಯಾವಾಗ ತೆಗಿತಾರೆ ಗೊತ್ತಾ ನಿಮಗೆ? ಆ ಎಲ್ಲ ಫಿನಿಶಿಂಗ್ ಆದ ಮೇಲೆ, ಆಧಾರವಾಗಿ ನಿಂತ ಮೇಲೆ. ಅದೇ ರೀತಿಯಲ್ಲಿ ನಿನ್ನ ಕೆಲಸ ಕೂಡ ಹಾಗೆ. ಈ ಲೋಕದಲ್ಲಿ ದೇವರ ರಾಜ್ಯಕ್ಕಾಗಿ ಸ್ತಂಭವಾಗಿ ನಿಲ್ಲುವಾಗ ಈ ಲೋಕದ ಯಾತ್ರೆ ಒಂದು ದಿವಸ ಮುಗಿಸ್ತೀವಿ. ದೇವರಿಗೆ ಹೇಳ್ಬೇಕು, ದೇವರೇ ನೀನು ಕೊಟ್ಟಿರುವಂತ ಕೃಪೆ ಈ ಲೋಕದಲ್ಲಿ ಮಾಡಿ ಮುಗಿಸಿದೆಪ್ಪ, ನನ್ನದು ಏನಿಲ್ಲ. ಸಭೆಗೊಂದು ಫಲ ಕೊಡ್ಲಿಕ್ಕೆ, ಸಭೆಗೊಂದು ಏನೋ ಒಂದು ಪ್ರಯೋಜನ ಆಗ್ಲಿಕ್ಕೆ ನಾನು ನಿಲ್ಲಿಸಿದ್ದಿ, ಸ್ತಂಭವಾಗಿರ್ತೀನಿ, ಕಂಬವಾಗಿರುವುದಿಲ್ಲ. ಹಲ್ಲೆಲೂಯಾ. ದೇವರು ಯಾವತ್ತೂ ನಮ್ಮನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಬವಾಗಿ ನಿಲ್ಲಿಸಿಲ್ಲ, ಸ್ತಂಭವಾಗಿ ನಿಲ್ತಾರೆ. ಯಾರನ್ನ ಸ್ತಂಭವಾಗಿ ನಿಲ್ಲಿಸ್ತಾರೆ ಅಂದ್ರೆ ಎಲ್ಲರನ್ನಲ್ಲ, ಜಯ ಹೊಂದಿದವರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅನೇಕರು ತೊಂದರೆ ಮಾಡ್ಲಿ, ಸಭೆ ಬಿಟ್ಟು ಹೋಗಿ ಅಂತ ಹೇಳಿ, ಬೇಸರ ಮಾಡ್ಲಿ, ನೋಪಡಿಸ್ಲಿ, ಅನ್ಯಾಯ ಮಾಡ್ಲಿ, ದುರುಪದೇಶ ಹೇಳಲಿ, ಬೈಲಿ, ಏನೇ ಆಗ್ಲಿ, ಎಳ್ದು ಹೊರಗೆ ಹಾಕ್ಲಿ, ಆದ್ರೆ ದೇವರಿಗೆ ಹೇಳ್ಬೇಕು, ದೇವರೇ ನಿನ್ನನ್ನು ಸ್ತಂಭವಾಗಿ ನಿಲ್ಲಿಸಿದಕ್ಕಾಗಿ ಸ್ತೋತ್ರ. ಯಾವಾಗ ನಾವು ಅದೇ ಕೊನೆಯ ತನಕ ನಿಲ್ತೇವೆ, ಎಂತ ಸನ್ನಿವೇಶಗಳು ಬಂದ್ರು ಕೂಡ, ದೇವರ ಬಿರುಗಾಳಿ ಬರ್ಲಿ, ಎಂತ ಮಳೆ ಬರ್ಲಿ, ಈಗ ಹೇಳಲಿಕ್ಕೆ ಕೇಳಿಕಿಸಿ ಅದೇ ಪರಿಸ್ಥಿತಿ ಬರುವಾಗ, ಪರಿಸ್ಥಿತಿಯಲ್ಲಿ ಹೇಗಿರ್ತೀವಿ ಅಂತ ಹೇಳಿದ್ರೆ ಅನೇಕರ ಪರೀಕ್ಷೆ ಮಾಡುವಾಗ ಗೊತ್ತಾಗುತ್ತೆ. ಆದ್ರೆ ನಾವು ಬಲಹೀನರಾದ ನಾವು ಬಲಶಾಲಿಗಳಾಗಬೇಕಾದ್ರೆ ಈ ದೇವರ ವಾಕ್ಯವನ್ನು ನಾವು ಸ್ಮರಿಸಬೇಕು. ವಾಕ್ಯ ಹೇಳ್ತದೆ ಅಲ್ಲಿ ಮುಂದೆ, ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು ಒಂದು ದಿವಸ ದೇವರು. ಹಲ್ಲೆಲೂಯಾ. ಈ ಜಯಶಾಲಿಗೆ, ಯಾವ ಜಯಶಾಲಿ? ಸಭೆಯಲ್ಲಿ ಹಲ್ಲೆಲೂಯಾ ಜಯ ಹೊಂದಿದವನು, ಪರಿಸ್ಥಿತಿಗಳ ಮೇಲೆ ಜಯ ಹೊಂದಿದವನು, ಶೋಧನೆಗಳ ಮೇಲೆ ಜಯ ಹೊಂದಿದವನು, ಹೋರಾಟಗಳ ಮಧ್ಯದಲ್ಲಿ ಜಯ ಹೊಂದಿದವನು. ಅನೇಕ ಸಂದರ್ಭಗಳು ಬರುವಾಗ, ಅನೇಕ ವಿಘ್ನಗಳು ಬರುವಾಗ, ಅನೇಕ ಮಾತುಗಳು ಕೇಳಲ್ಪಡುವಾಗ, ಅನೇಕ ಸಂಗತಿಗಳು ಬರುವಾಗ, ಯಾರು ಸಹಾಯ ಮಾಡದಿರುವಾಗ, ಎಲ್ಲರಲ್ಲಿ ಜಯ ಹೊಂದಿದಂತ ವ್ಯಕ್ತಿಗೆ ದೇವರು ಸ್ತಂಭವಾಗಿ ನಿಲ್ಲಿಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಬೈಬಲ್ ಹೇಳ್ತದೆ ಅವರನ್ನು ಏನ್ ಮಾಡ್ತಾರಂತೆ? ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಅವನ ದೂತರ ಮುಂದೆಯೂ ಒಪ್ಪಿಡು. ಇದನ್ನು ಹೇಳಿದವರು ಯಾರು? ಯೇಸು ಕ್ರಿಸ್ತ. ಈ ಲೋಕದಲ್ಲಿರುವಂತೆ ಯಾವ ಅಪೊಸ್ತಲ ಹೇಳಿದಲ್ಲ ಈ ವಾಕ್ಯ. ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ಅವರನ್ನು ನನ್ನ ತಂದೆಯ ಮುಂದೆ, ಹಾಗೆ ತಂದೆ ಇದ್ದಾರೆ ಅಲ್ಲಿ, ತಂದೆಯ ಮುಂದೆ ಒಪ್ಪಿಕೊಳ್ತಾರೆ ಅಂತೇಳಿ. ಸಹಸ್ರಾರು ದೂತಗಳ ಮುಂದೆ ಒಪ್ಪಿಕೊಳ್ತಾರೆ, ಇವನು ನನ್ನವನು. ತುಂಬಾ ಜನರಿಗೆ ಆಸೆ, ಇವಳು ನನ್ನವರು, ಇವರು ನನ್ನವರು ಅಂತೇಳಿ. ಎಷ್ಟು ಜನ ಇಷ್ಟಪಡ್ತೀರಿ? ಯಾರಾದ್ರೂ ನಮ್ಮನ್ನು ನನ್ನವರ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ ಆಗ್ತದೆ. ಎಷ್ಟು ಜನ ಇಷ್ಟಪಡಿ? ಯಾರು ಕೈ ಎತ್ತಾರೆ? ನಿಜವಾಗಿ ಹಾಗಾದ್ರೆ ನಿಮ್ಮನ್ನೆಲ್ಲ ಹೇಳ್ಬೇಕು, ನಾನು ಯಾರು ನಮ್ಗೆ ಗೊತ್ತಿಲ್ಲ. ಕೈ ಎಷ್ಟು ಜನ ಇಷ್ಟ? ತುಂಬಾ ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡಿದ ಎಷ್ಟು ಜನರಿಗೆ ಇಷ್ಟ? ನಿಜವಾಗಿ ಎತ್ರಿ. ಹಿಂಗೆ 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 ಎಷ್ಟು ಜನರಿಗೆ ಇಷ್ಟ? ನೋಡಿ, ಅವರು ಕಾವೇರಿ ಅಜ್ಜಿಗೆ ಇಷ್ಟ ಅಲ್ವಾ? ಅಯ್ಯೋ ಇವನ ಹತ್ರನೇ ಹೋಗ್ಬಾರ್ದು ಮಾರೆ, ಇವಳ ಅಯ್ಯೋ ಇವಳ ಹತ್ರನೇ ಹೋಗ್ಬೇಡಿ ಅಂತ ಹೇಳಿದ್ರೆ ಎಷ್ಟು ಜನರಿಗೆ ಇಷ್ಟ? 100 ಜನರು ಹಾಗೆ ಹೇಳುವಾಗ ಒಬ್ಬರು ಬಂದು, ಇವು ನನಗಿಷ್ಟ, ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ, ನೀವು ಒಳ್ಳೆಯ ಮಾತಾಡ್ತೀರಿ, ನಿಮಗೇನಾದ್ರು ಹೇಳಿದ್ರೆ ಅರ್ಥ ಮಾಡ್ಕೊಳ್ತೀರಿ, ನಿಮಗೇನಾದ್ರು ಹೇಳಿದ್ರೆ ಸೊಲ್ಯೂಷನ್ ಹೇಳ್ತೀರಿ, ಅಥವಾ ನಿಮ್ಗೆ ಏನಾದ್ರು ಹೇಳಿದ್ರೆ ಹೌದಾ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತೀರಿ. ಅಂತವ್ರಿಗೆ ಇಷ್ಟವ? ಅಥವಾ ಏನೇ ಹೇಳಿದ್ರು ಹಾ ಹಾ ಅದು ಬಿಡಿ, ಅದು ಇಷ್ಟನಾ? ಅದು ಇಷ್ಟನಾ? ಯಾವ್ದು ಇಷ್ಟ? ಅರ್ಥ
ಪ್ರತಿಯೊಬ್ಬರು ಕೂಡ ಈ ಲೋಕದಲ್ಲಿ ಪ್ರತಿಯೊಬ್ಬ ಒಂದು ವೇಳೆ ಎಣಿಸ್ಲಿ ಇಲ್ಲ ಬ್ರದರ್ ಹಂಗಿಲ್ಲ ಅಂತ ಎಣಿಸ್ಲಿ ಎಲ್ಲರೂ ದ್ವೇಷ ಮಾಡುವ ಅರ್ಥ ಆಗುತ್ತೆ. ಪ್ರತಿಯೊಬ್ಬರು ಬಯಸುವುದು ಏನಂದ್ರೆ ಪ್ರೀತಿಯನ್ನು ಬಯಸ್ತಾರೆ. ಅದನ್ನೇ ದೇವರು ಹೇಳ್ತಾರೆ ಏನಂದ್ರೆ, ಜೀವಬಾಧ್ಯರ ಪಟ್ಟಿಯಿಂದ ನಿನ್ನ ಹೆಸರು ತೆಗೆದು ಬಿಡುವುದಿಲ್ಲ, ಮತ್ತೆ ನೀನು ನನ್ನವನೆಂದು ನನ್ನ ತಂದೆಯ ಮುಂದೆ ಆತನ ದೂತರ ಮುಂದೆಯೂ ಒಪ್ಪಿಡುವೆನು. ದೇವರ ಆತನ ಸಭೆಗಳಿಗೆ ಹೇಳುವುದನ್ನು ಒಂದು ದಿವಸ ದೇವರು ಯೇಸು ಕ್ರಿಸ್ತನು ತಂದೆಯಾದ ದೇವರ ಮುಂದೆಯೂ ಆತನ ಮುಂದೆ ನಿಂತಿರುವಂತ ಎಲ್ಲಾ ದೂತ ಗಣಗಳ ಮುಂದೆಯೂ ಯೇಸು ಮಧ್ಯವರ್ತಿಯಾಗಿ ಹೇಳ್ತಾನೆ. ಹೀಗೆ ಬಂದು ಹೇಳ್ತಾರೆ, ಅಲ್ಲಿಯ ಇವರನ್ನ ಅಪ್ಪಿ ಹಿಡ್ಕೊಂಡು ಹೇಳ್ಬೋದು, ಸ್ವಲ್ಪ ಯಾರನ್ನ ಅಪ್ಪಿ ಹಿಡ್ಕೊಂಡು ಹೇಳ್ತಾರೆ, ಇವರು ನನ್ನವನು. ಸಂತೋಷ ಆಗ್ತದೆ ಇಲ್ವ? ಅಲ್ಲೇ ನಮ್ಮನ್ನು ಯಾರನ್ನಾದ್ರೂ ಇವರು ನನ್ನವರು, ನಿಶಾಂತ್ ಇಲ್ಲಿ ಬರ. ಈಗ ನಿಶಾಂತನ ನಾನು ದೂರದಲ್ಲಿ, ನಿಶಾಂತ್ ಬರುವಾಗ ದೂರದಲ್ಲಿ ಬರ್ತಾ ಇದ್ದಾನೆ, ಅವನ ಆತ್ಮೆಗೆ ಪರಲೋಕಕ್ಕೆ ಬರ್ತಾ ಇದ್ದಾನೆ, ಅವನು ಬರ್ತಾ ಇದ್ದಾನೆ ಅಂತ ಎನ್ಸ್ಕೊಳ್ಳಿ. ಈಗ ಇಟ್ಕೊಂಡು ನಾನು ಸ್ವಲ್ಪ ಉದ್ದ ಇದ್ದಾನೆ ನನ್ನವನಂತ ಹೇಳುವ ಖುಷಿ ಆಗ್ತದ ಇಲ್ವಾ? ಖುಷಿ ಆಗ್ತದ ಇಲ್ವಾ? ಅಲ್ಲೇ ಇಲ್ವಿಯಾ? ನಮ್ಮ ಮನಸ್ಸಲ್ಲಿರುವಂತ ಎಲ್ಲ ದುಃಖ, ತುಂಬಾ ವೇದನೆಯಲ್ಲಿರ್ತೀವಿ, ದುಃಖದಲ್ಲಿರ್ತೀವಿ, ಅಯ್ಯೋ ಅಂತ ಹೇಳಿ ಎಲ್ಲ ಇಲ್ಲಿ ಬಂದಿರ್ತದೆ. ನಮಗೆ ಶೀತನೂ ಜಾಸ್ತಿ ಆಗಿರ್ತದೆ, ದುಃಖ ಆಗುವಾಗಲ್ವಾ? ಕೆಮ್ಮೆಲ್ಲ ಬಂದು ಇನ್ನೇನ್ ಮಾಡ್ಲಿಕ್ಕಾಗ್ತದೆ. ಆಗ ಯಾರೋ ಬಂದು ನಮ್ಮನ್ನು ತಪ್ಕೊಂಡು, ನೀವು ಭಯ ಪಡ್ಬೇಡ ನಾನು ಇದ್ದೀನಿ ಅಂತ ಹೇಳಿದ್ರೆ ಖುಷಿ ಆಗ್ತದ ಇಲ್ವ? ದೂರ ಹೋಗಂತಿರ್ತೀವ. ನಾವು 1 ವಾರ ಸ್ನಾನ ಮಾಡದಿದ್ರು ಕೂಡ ನಾವು ಹೇಳ, ಯಾಕಂದ್ರೆ ಆ ಟೈಮಲ್ಲಿ ಸ್ನಾನ ಮಾಡ್ತೀವಾ ಇಲ್ವಾ ಅದು ನೋಡಲ್ಲ. ಯಾವ್ದು ನೋಡ್ತೀವಿ? ನಮ್ಮ ಹೃದಯದಲ್ಲಿ ಎಷ್ಟೋ ವೇದನೆಗಳಿರ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೇಸು ಮಾಡುವಾಗ ಎಷ್ಟು ಚೆನ್ನಾಗಿರ್ಬೋದು, ಯೇಸು ಮಾಡುವಾಗ ಎಷ್ಟು ಚೆನ್ನಾಗಿರ್ತದ ಇಲ್ವಾ? ತಂದೆಯಾದ ದೇವರಲ್ಲಿ ಕೂತ್ಕೊಂಡಿದ್ದಾರೆ, ಅಲ್ಲಿ ದೂತಗಳ ಸೈನ್ಯ ಇದೆ, ಅದರ ಮಧ್ಯದಲ್ಲಿ ಯೇಸು ಅಲ್ಲಿ ಸಿಂಹಾಸನದಿಂದ ಎದ್ದು ಬಂದು ಅಲ್ಲಿ ಅಪ್ಪಿ ಹಿಡ್ಕೊಂಡು ಇವನು ನನ್ನವನು ಎಂಬುದಾಗಿ ಹೇಳುವಾಗ ಎಷ್ಟು ಸಂತೋಷವಾಗ್ಬೋದಲ್ವ? ಪ್ರೈಸ್ ಗಾಡ್. ಒಂದನೇದಾಗಿ ವಸ್ತ್ರ ಅಂದ್ರೇನು? ವಸ್ತ್ರಗಳನ್ನಂದ್ರೇನು? ನಮ್ಮ ನಡತೆ. ಎರಡನೇದಾಗಿ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ಜೊತೆಯಲ್ಲಿ ನಡೆಯುವುದೇನು? ಆತನಿಗಾಗಿ ಮಾತ್ರ ಮೀಸಲು. ಆತನಿಗೆ ನಡೀತಾ ಇದ್ದಾರೆ ಪರಿಶುದ್ಧತೆಯಲ್ಲಿ, ಆದ್ರೆ ಆತನಿಗಾಗಿ ಮಾತ್ರ ಮೀಸಲು. ಅದನ್ನು ನೋಡಿದ್ವಿ ನಾವು ವಾಕ್ಯದಲ್ಲಿ. ಮೂರನೇದಾಗಿ ಹಲ್ಲೆಲೂಯಾ, ಜಯಶಾಲಿ ಯಾರು? ಸಭೆಯಲ್ಲಿ ಕಂಬವಾಗಿರುವವನ, ಸ್ತಂಭವಾಗಿರುವವನ? ಸ್ತಂಭವಾಗಿ ಯಾರು ಇರ್ತಾನೆ ಅವನೇ ಜಯಶಾಲಿ. ಅವನನ್ನು ಸೈತಾನ ಮುಟ್ಲಿಕ್ಕೆ ಆಗಲ್ಲ, ಅವನನ್ನು ನಷ್ಟಪಡಿಸ್ಲಿಕ್ಕೆ ಆಗಲ್ಲ, ಅವನನ್ನು ಸಭೆಯಿಂದ ಕೆಡವಲಿಕ್ಕೆ ಆಗಲ್ಲ, ಅವನನ್ನು ಬೀಳಿಸ್ಲಿಕ್ಕೆ ಆಗಲ್ಲ. ಪ್ರೈಸ್ ಗಾಡ್. ಅವನು ಹೇಳ್ತಾನೆ, ನೀನು ಬಿದ್ರು ಹೇಳ್ತಾನೆ ಇರ್ತಾನೆ, ಅವನು ಸೋತು ಹೋದ್ರು ಹೇಳ್ತಾನೆ ಇರ್ತಾನೆ. ಪರಿಸ್ಥಿತಿಗಳ ಮಧ್ಯದಲ್ಲಿ ಅವನು ಜಯಶಾಲಿ ಆಗ್ತಾನೆ ಇರ್ತಾನೆ, ಜಯಶಾಲಿ ಆಗ್ತಾನೆ ಇರ್ತಾನೆ. ಎಷ್ಟು ಜನ ಕೆಡವಿದ್ರು, ಎಷ್ಟು ಸೈನ್ಯ ಬಂದ್ರು, ಆಗಲೇ ನಿಮ್ಮ ಕೆಪಾಸಿಟಿ ಯೋಚನೆ ಮಾಡಬೇಕು. ನನ್ನನ್ನು ದೇವರಿಗೆ ಕಂಬವಾಗಿ ಇಟ್ಟಿಲ್ಲ, ಸ್ತಂಭವಾಗಿ ನಿಂತಿದೆ. ಅವರು ಬೇಸರ ಮಾಡಿದ್ರು, ಇವರು ಬೇಸರ ಮಾಡಿದ್ರು, ಅವಳು ಬೇಸರ ಮಾಡಿದ್ರು, ಅವನು ಬೇಸರ ಮಾಡಿದ, ಇವನು ಬೇಸರ ಮಾಡಿದ, ಅವನು ಹೋಗಿ ಅಂತ ಹೇಳಿದ, ಇವರು ಹೋಗಿ ಅಂತ ಹೇಳಿದ್ರು, ಇವರು ನಷ್ಟಪಟ್ಟು, ಇವರು ತಳ್ಳಿದ್ರು, ಅವರು ತಳ್ಳಿದ್ರು, ಯಾರು ತಳ್ಳಿದ್ರು ಕೂಡ ನಾನು ಇವತ್ತು ಕೂಡ ದೇವರ ಕೃಪೆಯಲ್ಲಿ ನಿಂತಿದ್ದೇನೆ ಅಂತ ಹೇಳಿದ್ರೆ ನನ್ನನ್ನು ದೇವರು ಸ್ತಂಭವಾಗಿ ಇಟ್ಟಿದ್ದೇನೆ ಎಂಬುದಾಗಿ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರು ಸ್ತಂಭವಾಗಿ ಇಟ್ಟಿದ್ದಾನ? ಏನಕ್ಕಾಗಿ ಇಟ್ಟದ್ದು ಗೊತ್ತಾ? ಜಯವಂತ. ಹಲ್ಲೆಲೂಯಾ. ನಾನು ಹೇಳಿದೆ ಸ್ತಂಭದ ಕಾರ್ಯ ಏನು ಗೊತ್ತಾ? ಅದು ಸ್ವಲ್ಪ ದಿವಸ ಸ್ತಂಭವಾಗಿರ್ತದೆ, ಆದರೆ ಬಂದು ಅದೇ ಬಿದ್ದೋಗಲ್ಲ, ಬದಲಾಗಿ ಎಲ್ಲವನ್ನು ಮೊಳೆಯನ್ನು ತೆಗೆದು ಎಲ್ಲ ಬೇರ್ಪಡಿಸಿ ಅದನ್ನ ಇರ್ತದೆ. ಆದ್ರೆ ಕಂಬ ಎಲ್ಲೋ ಇರ್ತದೆ. ನಾವು ಕೂಡ ಹಾಗೆ, ನಾವು ಏನೇ ಕೆಲಸ ಮಾಡಿದ್ರು, ಏನೇ ಒಳ್ಳೇದು ಮಾಡಿದ್ರು ಕೂಡ ಕೆಲವು ಸರಿ ನಮ್ಮನ್ನು ಹಲ್ಲೆಲೂಯಾ ಉಪಯೋಗಿಸಲ್ಪಡುವುದಿಲ್ಲ, ಅಥವಾ ನಮ್ಮನ್ನು ಒಂದ್ ಸ್ವಲ್ಪ ದೂರ ತಳ್ಬಹುದು, ಕೇವಲ ಮಾಡ್ಬೋದು ಅಂತ ಹೇಳಿ ನಾವು ಮಾಡಿದಂತ ಕಾರ್ಯಗಳು ದೇವರ ಎಣಿಕೆಯಲ್ಲಿ ಇಲ್ಲ ಅಂತಲ್ಲ ಅಂತ. ನಾನು ಹಂಗ್ ಮಾಡಿದೆ, ಹಿಂಗ್ ಮಾಡಿದೆ, ಅದಕ್ಕೋಸ್ಕರ ನನಗೆ ಈ ಸ್ಥಾನ ಬೇಕು, ಈ ಸೀಟು ಬೇಕು, ಈ ಪದವಿ ಬೇಕು, ಇದಕ್ಕಾಗಿ ನನಗೆ ಪ್ರೀತಿ ಬೇಕು, ಇದಕ್ಕಾಗಿ ನನಗೆ ತ್ಯಾಗ ಬೇಕು, ಅಪ್ರಿಷಿಯೇಟ್ ಬೇಕು, ನನಗೆ ಶಾಲ್ ಬೇಕು, ವೇಲ್ ಬೇಕು, ಇದು ಯಾವುದನ್ನು ನಾವು ಬಯಸಬಾರ್ದು. ದೇವರ ಸೇವೆ, ದೇವರ ಯೋಜನೆಯಲ್ಲಿ ಯಾವುದನ್ನು ಕೂಡ ನಾವೇನ್ ಮಾಡಬಾರ್ದು, ಬಯಸಬಾರ್ದು. ನಾವು ಮಾಡುವಂತ ಒಳ್ಳೆ ಕಾರ್ಯಗಳು ಲೋಕ ನೋಡಿದ್ರು ದೇವರು ನಮಗೆ ನೋಡಿ ಅವನು ಏನ್ ಒದಿಸ್ತಾನೆ ಗೊತ್ತಾ? ಜಯಶಾಲಿಯಾದ ನಮಗೆ ಶುಭ್ರ ವಸ್ತ್ರಗಳನ್ನು ಒದಿಸ್ತಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಮ್ಮನ್ನು ಯೂಸ್ ಮಾಡಿ ಅಲ್ಲಿ ಬಿಡಬಹುದು, ನಮ್ಮನ್ನು ಯೂಸ್ ಮಾಡಿ ಅಲ್ಲಿ ಬಿಡಬಹುದು. ಅಲ್ಲಿ ನಾವು ಚಿಂತೆ ಮಾಡಬಾರ್ದು. ದೇವರ ವ್ಯಕ್ತಿಗಳನ್ನು ಮಾನಿಸ್ತಾನೆ. ಹಲ್ಲೆಲೂಯಾ. ರಾಹಾಬಳು ನೋಡಿ, ಆಕೆ ಎಂತವಳಾಗಿದ್ಲು ಎಂಬುದಾಗಿ ದೇವರು ಕೇಳ್ತದೆ. ಒಬ್ಬಳು ಸೂಳೆಯಾಗಿದ್ಲು ರಾಹಾಬಳು. ಆದ್ರೆ ಆ ವ್ಯಕ್ತಿ ರಾಹಾಬಳು ಆ ವ್ಯಕ್ತಿ ಆಗಿದ್ರು ಕೂಡ ಆ ವ್ಯಕ್ತಿತ್ವದ ಜೀವಿತದಲ್ಲಿ ನಷ್ಟಪಟ್ಟು ಹೋಗ್ಬೇಕಾಯ್ತು. ಅಲ್ಲಿ ಅವಳ ಜೀವಿತ ಎಲ್ಲ ಪ್ರಯೋಜನ ಇಲ್ಲದಾಗಿ ಹೋಗಿತ್ತು. ಆದ್ರೆ ದೇವರು ಅಲ್ಲಿ ಆಕೆಯಲ್ಲಿ ಒಂದು ಒಳ್ಳೆಯ ಕಾರ್ಯಗಳನ್ನು ತಂದ್ರೆ ಏನಂದ್ರೆ, ಆಕೆ ಮನೆಯಲ್ಲಿ ಆ ದೂತರು ಅಡಗಿಕೊಂಡ ನಿಮಿತ್ತವಾಗಿ, ಅವರ ಹಿಂದುಗಡೆಯಿಂದ ಅವರನ್ನು ಕಳಿಸಿದ ನಿಮಿತ್ತವಾಗಿ, ಆ ಶತ್ರುಗಳ ಅಲ್ಲಿ ಕಾರ್ಯಗಳಿಂದ ಅವರು ಪ್ರೊಟೆಕ್ಟ್ ಮಾಡಿದ ನಿಮಿತ್ತವಾಗಿ ಅವಳು ನೀತಿವಂತರ ಪಟ್ಟಿಗೆ ಸೇರಲ್ಪಟ್ಟರು. ಹಲ್ಲೆಲೂಯಾ.
ಲೋಕಗಳು ನೋಡಿ ಏನೋ ಹೇಳಿತು ಅದು ಇದು ಅಂತ. ಆದ್ರೆ ದೇವರ ಎಣಿಕೆಯಲ್ಲಿ ಆಕೆ ಮಾನ್ಯವಾದ ನಿಮಿತ್ತವಾಗಿ, ದೇವರ ದೃಷ್ಟಿಗೆ ಅಲ್ಲಿ ಉತ್ತಮವಾದ ಕಂಡ ನಿಮಿತ್ತವಾಗಿ ದೇವರು ಅವರನ್ನು ಮಾನಿಸಿದ್ರು. ಇವತ್ತು ನಮ್ಮನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳಲ್ಲಿ ಇದ್ದಂತ ನಮ್ಮನ್ನು ದೇವರು ನೀತಿವಂತರು, ನಮ್ಮನ್ನು ಅಲ್ಲಿ ಗುಣವುಳ್ಳವರು, ನಂಬಿಕಸ್ಥರಿಂದ ಕರೆದಿದ್ದಾರೆ. ನಾವು ನೋಡುವಾಗ, ನಾವು ಹೋಗುವಾಗ, ನಾವು ಮಾತಾಡುವಾಗ ಜನಗಳು ನಮ್ಮ ಕುರಿತು ಇಲ್ಲ ಸಲ್ಲದ ಪಾಪದ ಸರಮಾಲೆ ಅದು ಇದೆಲ್ಲ ಕಟ್ಟುತ್ತಾರೆ. ಆದ್ರೆ ಅದರ ಬಗ್ಗೆ ಚಿಂತೆ ಮಾಡಬಾರ್ದು. ದೇವರಿಗೆ ಹೇಳ್ಬೇಕು, ದೇವರನ್ನ ನಂಬಿಕೆಯನ್ನು ನಡೀತಾ ಇದ್ದೀನಿ, ನಿನ್ನ ವಾಕ್ಯದ ಪ್ರಕಾರ ಜೀವಿಸ್ತಾ ಇದ್ದೀನಿ, ನಿನ್ನ ಚಿತ್ತವನ್ನು ನಾನು ಮಾಡ್ತಾ ಇದ್ದೀನಿ, ನಿನಗೋಸ್ಕರ ಈ ಶುಭ್ರ ವಸ್ತ್ರಗಳನ್ನು ಹಾಕೊಂಡು ನಾನು ಜೀವಿಸ್ತಾ ಇರುವಾಗ ದೇವರು ನಾಳೆ ಈ ಲೋಕದ ಯಾತ್ರೆ ಮುಗಿಸುವಾಗ ಅಲ್ಲಿ ನಮಗೆ ಗೊತ್ತಿರಲ್ಲ ಎಲ್ಲಿ ಬಂದಿದ್ದೀವಿ ಅಂತ. ಪರಲೋಕದಲ್ಲಿ ಇರುವಾಗ ತಂದೆಯನ್ನು ನಾವು ನೋಡ್ತೇವೆ, ಮಗ ಎದ್ದು ಬರ್ತಾನೆ, ಅವನು ಹೇಳ್ತಾನೆ ನೀನು ನನ್ನ ಮಗ. ಹಲ್ಲೆಲೂಯಾ. ದೇವರ ವಾಕ್ಯದ ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ, ಮಮತೆಯ ಹಗ್ಗದಿಂದ ನಾನು ಕಟ್ಟಿದ್ದೇವೆ. ಪ್ರಿಯರ ಅನೇಕ ಬಾರಿ ಹೇಳ್ತೀವಿ, ಅವರು ನಮ್ಮನ್ನು ಸಂತೈಸಿಲ್ಲ, ಇವರು ಕೇಳಿಲ್ಲ, ಯಶೋಧ ಸಿಸ್ಟರ್ ಫೋನ್ ಮಾಡಿಲ್ಲ, ಈ ಬ್ರದರ್ ಮಾಡಿಲ್ಲ, ಅವರು ಕಾವ್ಯ ಸಿಸ್ಟರ್ ಹಿಂಗೆ ಹೇಳಿಲ್ಲ, ಅಲ್ಲಿ ಈ ನಿಮ್ಮ ಹೆಸರೇನಮ್ಮ ಚಿತ್ರ ಏನು ಹೇಳಿಲ್ಲ ನನಗೆ, ಚಿತ್ರ ಬಿಡಿಸಿಲ್ಲ, ಅವ್ರು ಹಿಂಗ್ ಮಾಡಿಲ್ಲ, ಇದನ್ನೇ ಹೇಳ್ಕೊಂಡಿರುವುದಲ್ಲ ಜೀವನದಲ್ಲಿ. ಹಲ್ಲೆಲೂಯಾ. ಅವ್ರು ಏನ್ ಮಾಡ್ಲಿ ಏನ್ ಮಾಡದಿರ್ಲಿ, ಒಂದು ದೇವರಿಗೆ ಹೇಳಬೇಕು, ದೇವರೇ ನಿಮ್ಮ ಸಂತೈಸುಗೆ, ನಿಮ್ಮ ಪ್ರೀತಿ, ನಿಮ್ಮ ಕಾರ್ಯ, ನಿಮ್ಮ ಒಲಿತು ನನಗೆ ಇದೆಯಲ್ವಾ, ಅದಕ್ಕಾಗಿ ಸ್ತೋತ್ರ. ನಾವು ಏನೇ ಮಾಡಿದ್ರು ಕೂಡ ಕೆಲವು ಸರಿ ನಾವೇನ್ ಮಾಡ್ತೀವಿ, ನಾವು ಮಾಡಿದನ್ನು ನಾವು ನಿರೀಕ್ಷೆ ಮಾಡ್ತೀವಿ. ನಾವು ನಿರೀಕ್ಷೆ ಮಾಡ್ಬೇಕಾ? ನಿರೀಕ್ಷೆ ಮಾಡಬಾರ್ದು. ಒಂದ್ ವೇಳೆ ನಿರೀಕ್ಷೆ ಅವ್ರು ಕೊಡ್ಬೇಕಾದ್ರೆ ಅವ್ರು ಕೊಡ್ತಾರೆ. ನಾವು ಮಾಡಿದಕ್ಕೆ ನಾವು ನಿರೀಕ್ಷೆನೇ ಮಾಡಬಾರ್ದು. ನಾವು ನಿರೀಕ್ಷೆ ಮಾಡೋದು ಅಲ್ಲಿ, ದೇವರೇ ನಾನು ಮಾಡಿದ ಕಾರ್ಯಕ್ಕೆ ನಾನು ನಿನ್ನಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೀನಿ. ನಮ್ಮದೇನು ಗೊತ್ತಾ, ನಾನು ಅವತ್ತು ತುಂಬ ಅವ್ರಿಗೆ ಹೇಳಿದೆ ಆಯ್ತಾ, ಸೊಳ್ಳೆ ಒಂದು ಕಚ್ಚಿತ್ತು, ಅದಕ್ಕೆ ನಾನು ತುಂಬ ಸೊಳ್ಳೆ ಕಚ್ಚಿದಕ್ಕೆ ಹಿಂಗೆಲ್ಲ ಮುಟ್ಟಿ ಹೇಳಿದೆ, ತುಂಬ ಪೇನ್ ಸಿಸ್ಟರ್, ತುಂಬ ಬ್ರದರ್. ಆದರೆ ನನಗೆ ಒಂದು ಇರುವೆನೆ ಕಚ್ಚಿತ್ತು, ಆ ಟೈಮಲ್ಲಿ ಅವರು ಹಿಂಗೆ ಓರೆ ಕಣ್ಣಲ್ಲಿ ನೋಡಿ ಸೀದೋದು. ನಾನು ಹೇಳಿದ ಅರ್ಥ ಆಯ್ತು ನಿಮಗೆ, ಈ ಸೊಳ್ಳೆ ಇರುವೆ ವಿಚಾರ ಅಲ್ಲ, ಬಟ್ ನಮ್ಮಲ್ಲಿರುವಂಥ ಕಾರ್ಯ. ಅವ್ರೇನು ಹೇಳಿದ್ರು, ಅವ್ರು ಸೊಳ್ಳೆ ಕಚ್ಚುವಾಗ ನಾನು ಸಿಸ್ಟರ್ ಬೇಸರ ಮಾಡಬೇಡಿ ಸಿಸ್ಟರ್, ಆ ಸೊಳ್ಳೆ ಕೊಲ್ಲಬೇಕಾಗಿತ್ತು, ನಿಮ್ಗೇನೆ ಬಂದು ಕಚ್ಚಿತ್ತು, ಅದು ಇವ್ರಿಗೆ ದೊಡ್ಡ ಇರುವೆ ಕಚ್ಚಿ ಇಷ್ಟು ದಪ್ಪಾಗಿದೆ. ಅದು ಇವ್ರು ನೋಡಿದ್ವು ಆ ಕಡೆ. ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ನಿರೀಕ್ಷೆ ಮಾಡಿದ್ದೇವೆ ಅಂದ್ರೆ ಎಲ್ಲರಿಗೆ ನಾನು ಮಾಡಿದಕ್ಕೆ ಅವರು ಕೂಡ ಹಂಗೆ ಮಾಡಲಿ ಅಂತ. ಸೇವೆಯಲ್ಲಿ ಕೂಡ ಹಂಗೇನೆ ಅಲ್ವಾ, ಫಾಸ್ಟಿಗೆ ಅಷ್ಟು ಗೊತ್ತಾಗಲ್ವಾ? ಅವತ್ತು ನಾನು 2 ಚೇರ್ ತಂದು ಕೊಟ್ಟಿಲ್ವಾ, ದೊಡ್ಡ ಡ್ರಮ್ ತಂದು ಕೊಟ್ಟಿಲ್ವಾ, ಬಿರಿಯಾನಿಗೆ ಮಾಡ್ಲಿಕ್ಕೆ 2 kg ಮಾಂಸ ತಂದು ಕೊಟ್ಟಿಲ್ವಾ? ಇದು ಯಾವುದನ್ನು ನಿರೀಕ್ಷೆ ಮಾಡಬೇಡ್ರಿ. ಹಲ್ಲೆಲೂಯಾ. ನೀವು ಮಾಡಿದ ಪುಕ್ಸಟ್ಟೆ ಅಲ್ಲ, ದೇವರು ನಿಮಗೆ ಕೃಪೆ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ, ಕಾರ್ಯ ಕೊಟ್ಟಿದ್ದಾನೆ. ಅದನ್ನು ಒಂದಕ್ಕೆ ದೇವರೇ ಸಾಮರ್ಥ್ಯ ಕೊಟ್ಟದ್ದು, ದೇವರೇ ಮಾಡಿದ್ದು. ಆಮೇನ್. ಆ ದೇವರ ಕಾರ್ಯಕ್ಕಾಗಿಯೇ ನಿಮ್ಮನ್ನು ಇಟ್ಟದ್ದು ದೇವರು. ಹಲ್ಲೆಲೂಯಾ. ಗುಣಗುಟ್ಟದೆ ಮಾಡಿದ್ರೆ ನೀವು ನಡೆಯುವಂತ ಎಲ್ಲಾ ಕಾಲಘಟ್ಟದಲ್ಲಿ ನಿಮ್ಮ ಆಲುವೆ ಸಂತತಿಯ ತನಕ ದೇವರು ಆಶೀರ್ವಾದವನ್ನು, ಕೃಪೆಯನ್ನು, ತಾಲಂತುಗಳನ್ನು ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ನಮಗೆ ಆಶೀರ್ವಾದ, ಕೃಪೆ ಸಿಕ್ಕುವುದೇನೆಂದ್ರೆ, ಒಂದು ಸಾರಿ ಪ್ರಾರ್ಥನೆ ಮಾಡುವುದರಿಂದ ಅಲ್ಲ, ನಾವು ಜೀವಿಸುವ ಜೀವಿತದಿಂದ ನಾವು ಮಾಡುವಂತ ಒಳ್ಳೆಯ ಕಾರ್ಯಗಳು ನಮ್ಮ ಹಿಂದೆ ಬರ್ತಾ ಇರ್ತದೆ. ಅದಕ್ಕೆ ಸತ್ತವರಿಗೆ ಪ್ರಾರ್ಥನೆ ಮಾಡುವಾಗ ಅಲ್ಲಿ ದೇವರ ವಾಕ್ಯ ಪ್ರಕಟಣೆ ಹೇಳ್ತದೆ, ಅವರು ಮಾಡುವಂತ ಒಳ್ಳೆಯ ಕೃತ್ಯಗಳು ಅವರ ಹಿಂದೆ ಬರುವುದು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಲ್ಲಿ ಒಂದು ವಿಷಯಕ್ಕಾಗಿ ಗೋಳಾಡಿದ್ರೆ, ದೇವರ ಜನರಿಗಾಗಿ ಒಂದು ದಿವಸ ಗೋಳಾಡಿದ್ರೆ, ಪ್ರಾರ್ಥನೆ ಮಾಡಿದ್ರೆ, ಹಿಂಸೆ ಪಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯ ವಿಚಾರಗಳು ನಿನ್ನ ಮುಂದೆ ಬರ್ತದೆ. ಒಂದು ದಿವಸ ದೇವರ ಆತ್ಮನು ಅಲ್ಲಿ ದೇವದೂತರ ಮಧ್ಯದಲ್ಲಿ, ತಂದೆಯ ಮಧ್ಯದಲ್ಲಿ ಯೇಸುವೆ ಬಂದು ಹೇಳ್ತಾನೆ, ಇವಳು ನನ್ನವಳು, ಇವಳು ನನ್ನ ಮಗಳು. ಹಾಗಾದ್ರೆ ಸಾರ್ದಿಸಿನ ಸಭೆಗೆ ಹೇಳುವಾಗೆ ಈ ಕೊನೆಯ ದಿವಸದಲ್ಲಿ ನನ್ನ ಸಭೆಗೂ, ನಿಮ್ಮ ಸಭೆಗೂ, ನಮ್ಮ ಸಭೆಗೂ ದೇವರು ಹೇಳ್ತಾನೆ, ಹಲ್ಲೆಲೂಯಾ, ನೀವು ಸಂಖ್ಯೆಯಲ್ಲಿ ದೊಡ್ಡದಾಗಿದ್ದೀರಿ, ನೀವು ಬಹಳ ಬಲಿಷ್ಠವಾಗಿ ಭೀಮನ ರೀತಿಯಲ್ಲಿ ಇದ್ದೀರಿ ಅಂತ ದೇವರು ಹೇಳಲ್ಲ. ಬದಲಾಗಿ ದೇವರು ಹೇಳ್ತಾನೆ, ಹಲ್ಲೆಲೂಯಾ, ಹೇಳ್ತಾರೆ, ಮೊದಲನೇದಾಗಿ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಂಡು. ವಸ್ತ್ರಗಳು ಏನು? ವಸ್ತ್ರಗಳು ನಮ್ಮ ನಡತೆ ಎಂಬ ವಸ್ತ್ರ ವಾಕ್ಯದಲ್ಲಿ ನೋಡಿದೀವಿ. ಎರಡನೇದಾಗಿ ಶುಭ್ರ ವಸ್ತ್ರ, ದೇವರಿಗಾಗಿ ಮಾತ್ರ ಮೀಸಲು. ಪರಿಶುದ್ಧತೆಯಲ್ಲಿ ಇರ್ತೀವಿ ನಾವು, ಅದು ದೇವರಿಗಾಗಿ ಮಾತ್ರ ಮೀಸಲು. ಕೊನೆಯದಾಗಿ ದೇವರಿಗಾಗಿ ಮಾತ್ರ ಮೀಸಲು. ಮೀಸಲು ಮಾತ್ರ ಯಾರಿಗಿಲ್ಲ. ಒಂದು ವೇಳೆ ಗಂಡನೇ ಕೇಳಿದ್ರೆ ಹೆಂಡತಿಗೆ, ನೋಡು ಮದುವೆ ಆದದ್ದು ನಾನು, ಇನ್ನು ಯೇಸು ಸ್ವಾಮಿ ಬೇಕಾ ನಾನು ಬೇಕಾ ಡಿಸೈಡ್ ಮಾಡಿ ಅಂತ ಹೇಳಿದ್ರೆ, ಈಗ ಮೀಸಲು ಯಾರಿಗೆ ಆಗ್ಬೇಕು? ಮೀಸಲು ಯಾರಿಗೆ ಆಗ್ಬೇಕು? ಫಸ್ಟ್ ಹೌದು, ನಿನ್ನ ಈ ಲೋಕದಲ್ಲಿ ಮದುವೆ ಆಗಿದ್ದೇನೆ ಹೌದು, ಅರೆ ಮೀಸಲು ನಾನು ಕ್ರಿಸ್ತನಿಗೆ ಮಾತ್ರ. ಹಲ್ಲೆಲೂಯಾ. ಹೆಂಡತಿಗೆ ಮೀಸಲಲ್ಲ, ಗಂಡನಿಗೆ ಮೀಸಲಲ್ಲ, ಮಕ್ಕಳಿಗೆ ಮೀಸಲಲ್ಲ. ನಾವು ಮೀಸಲು ಯಾರಿಗೆ? ನಾನು ಹೇಳ್ಕೊಳ್ತಾ ಇಲ್ಲ ಇವತ್ತು. ನಿಮ್ಮ ಮಗ ನಿಮಗೆ ಮೀಸಲಲ್ಲ, ನಿಮ್ಮ ಮಕ್ಕಳು, ನಿಮ್ಮ ಮಗಳು ನಿಮಗೆ ಮೀಸಲಲ್ಲ, ಅವರು ದೇವರಿಗೆ ಮೀಸಲಾಗಿರ್ಬೇಕು. ಎಷ್ಟು ಜನ ಇದನ್ನು ಆಸೆ ಪಡ್ತೀವಿ?
ಕೆಲವರು ಅಮ್ಮಂದಿರು ಹೇಳುವುದನ್ನು ನಾನು ಕೇಳಿದ್ದೀನಿ, ಅಷ್ಟೇ ನನ್ನನ್ನು ಪ್ರೀತಿಸಿದ್ರೆ ಪರವಾಗಿಲ್ಲ, ಯೇಸು ಸ್ವಾಮಿಗೆ ಬರುವಂತೆ ಪ್ರಾರ್ಥನೆ ಮಾಡಿದ ಅವರನ್ನು ಪ್ರೀತಿಸಿ ಕೊನೆಯ ತನಕ ಅವರೊಟ್ಟಿಗಿದ್ರೆ ಸಂತೋಷ. ಅವನು ಚರ್ಚಿಗೆ ಹೋಗ್ತಾನೆ, ನನ್ನನ್ನೇ ಪ್ರೀತಿಸಲ್ಲ. ಕೆಲವಿಗೆ ಹೊಟ್ಟೆಗಿಚ್ಚಿ ನಮ್ಮ ಇರ್ತಾರೆ ತಂದೆ ತಾಯಿ, ಚರ್ಚಿಗೆ ಹೋಗುದು ಅವರು, ನನ್ನನ್ನು ಪ್ರೀತಿಸದೇ ಇಲ್ಲ. ದೇವರಿಗೆ ಕೊಟ್ಟಿರುವಂತಹ ಮಕ್ಕಳು ನಿನ್ನನ್ನು ಪ್ರೀತಿಸ್ಲಿಕ್ಕಲ್ಲ, ಯೇಸುವನ್ನು ಪ್ರೀತಿಸ್ಲಿಕ್ಕೆ. ಅವರು ಯೇಸುವನ್ನು ಪ್ರೀತಿಸಿದ್ರೆ 100% ನಿನ್ನನ್ನು ಪ್ರೀತಿಸ್ತಾರೆ. ಎಷ್ಟು ಜನ ನಂಬ್ತೀರಾ? ಆದ್ರೆ ಮೊದಲು ಯಾರನ್ನು ಪ್ರೀತಿಸ್ಲಿಕ್ಕೆ ಪರಿಚಯ ಮಾಡಿಕೊಡ್ಬೇಕು. ನಾವೆಲ್ಲ ನಮಗೇನೆ ಎಲ್ಲ ನಮ್ಮನ್ನು ಪ್ರೀತಿಸ್ಲಿ, ಫಾಸ್ಟ್ ಆಗಿ ಸಭೆ ಮಕ್ಕಳೆಲ್ಲ ನನ್ನನ್ನು ಪ್ರೀತಿಸ್ಲಿ, ನಾನು ಸಭಾಪಾಲಕನಾಗಿ ನಾನು ಅವರನ್ನೇ ಪ್ರೀತಿಸ್ತೀನಿ. ಅದೇ ನಾನು ಯೇಸುವಿನವರಿಗೆ ಪ್ರೀತಿ ಇಲ್ಲದೆ ನಿಮ್ಮನ್ನು ಪ್ರೀತಿ ಮಾಡಿದ್ರೆ ಏನೋ ಪ್ರಯೋಜನ ಇದೆಯಾ? ನೀವು ನನ್ನನ್ನು ಪ್ರೀತಿ ಮಾಡಿದ್ರೆ ಪಾಸ್ಟನ್ನು ಮಾತ್ರ ಪ್ರೀತಿ ಮಾಡಿದ್ರೆ ಏನೋ ಪ್ರಯೋಜನ ಇದೆಯಾ? ಏನಾದ್ರು ಪ್ರಯೋಜನ ಇದೆಯಾ? ನಮ್ಮ ಪ್ರೀತಿ ಮೊದಲ ಪ್ರೀತಿ ಕರ್ತನಿಗೆ ಮಾತ್ರ. ಯಾಕಂದ್ರೆ ಅವನು ಸಿಂಹಾಸನವನ್ನು ಬಿಟ್ಟು ನಮಗೋಸ್ಕರ ಇಳಿದು ಬಂದಿದ್ದಾನೆ. ತಿರುಗಿ ಅದೇ ಸಿಂಹಾಸನವನ್ನು ಬಿಟ್ಟು ತಂದೆಯ ಬಲಭಾಗದ ಇಳಿದು ಅವನು ಹೇಳ್ತಾನಂತೆ. ಏನ್ ಹೇಳ್ತಾನೆ ನೋಡ್ರಿ, ಇಲ್ಲಿ ವಾಕ್ಯ ಹೇಳ್ತದೆ, ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಅವ್ರು ಅಲ್ಲಿ ಕೂತ್ಕೊಂಡು ಬಂದ್ಯಾ ಅಂತ ಹೇಳಲ್ಲ, ಬದಲಾಗಿ ನಿನ್ನ ಮುಂದೆ ಬಂದು ಅದನ್ನ ಅಪ್ಪು ಹಿಡಿದು ಇವನು ನನ್ನವನು ಅಂತ ಹೋಗ್ತಾರೆ. ಕೆಲವು ಸರಿ ನಮ್ಮವರಂತ ಒಪ್ಪುದಿಲ್ಲ. ನೋಡಿದ್ರೆ ಸ್ವಲ್ಪ ದೊಡ್ಡಸ್ತಿಗೆ ಬರುವಾಗ, ಯಾವ್ದಾದ್ರು ಮದುವೆಗೆ ಹೋಗುವಾಗ, ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ಬರು ಒಳ್ಳೆತನದಲ್ಲಿ ಇರ್ತಾರೆ, ಒಂದು 5 ವರ್ಷ ಮಾತಾಡಿಲ್ಲ ಅಂತ ತಿಳ್ಕೊಳ್ಳಿ, ನೀವು ಖುಷಿ ಬರ್ತಿರೋರಿಗೆ ಮಾತ್ರ ಈಗ ಸಿಕ್ಕಿದ್ರೆ ಅಂತ. ಆದ್ರೆ ಅವ್ರು ಯಾರಿಗೂ ಪರಿಚಯ ಮಾಡಿಕೊಳ್ಳೋದಿಲ್ಲ ನಮ್ಮನ್ನು, ಯಾಕಂದ್ರೆ ಅವರ ಸ್ಟ್ಯಾಂಡರ್ಡ್ ಮೈಂಡ್ ಎಲ್ಲ ಬೇರೆ ಆಗ್ಬಿಟ್ಟಿದೆ ಇವತ್ತು, ಹೌದಲ್ವಾ? ಅವಳು ಚರ್ಚಿಗೆ ಹೋಗುವವಳು ಅವಳನ್ನ ಎಂತ ಪರಿಚಯ ಮಾಡೋದು? ಅವಳು ರಾಜ್ಯ ಸಿಟಿಲ್ಲೇ ವರ್ಕ್ ಮಾಡೋದು, ಅವಳು ಕಲೆಕ್ಷನ್ ಅಂತೇಳಿ ಎಲ್ಲ ಅಲ್ಲಿದಾಗ್ತಾ ಇರ್ತಾರೆ ಬೀದಿಯಲ್ಲಿ. ಅವಳೊಬ್ಳು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹೋಗ್ತಾ ಇರ್ತಾರೆ. ಅವರಿಂದ ಪರಿಚಯ ಮಾಡುದು. ಅವರು ಒಬ್ರು ನಾನು ಪೋಸ್ಟ್ ಮ್ಯಾನ್ ಅಂತ ಅಲ್ಲಿ ಹೋಗ್ತಾ ಇರ್ತಾರೆ, ಅವ್ರನ್ನೆಂತ ಪರಿಚಯ ಮಾಡುದು. ಅವ್ರು ಅದೇ ಚರ್ಚೆಗೆ ಹೋಗುವವರು. ನಮ್ಮ ಲೋಕ ಹಾಗೆ ಹೇಳ್ತದೆ ಇಲ್ವಾ? ಅಲ್ಲೂ ಲೋಕ ನಮ್ಮನ್ನ ಹಾಗೆ ಹೇಳ್ತದೆ. ಅದು ಯೇಸು ಹೇಳ್ತಾನೆ ನನ್ನವ. ಅಲ್ಲೂಯ್ಯ, ನಾವು ಯಾರವರಂತೆ? ಆತನವರು. ಪ್ರಿಯರೇ, ಅದನ್ನು ಗಮನಿಸಬೇಕು. ಒಂದನೇದಾಗಿ ನಮಗೆ ನೀತಿಯ ವಸ್ತ್ರವನ್ನು ದೇವರು ಕೊಟ್ಟಿದ್ದಾನೆ. ಆ ನೀತಿವಂತಿಕೆ ಎಂಬ ವಸ್ತ್ರವನ್ನು ಯಾವತ್ತು ಕಾಪಾಡಿಕೊಂಡು, ಎಂತ ವ್ಯಕ್ತಿಗಳು ನಮ್ಮನ್ನು ಅಲ್ಲಿ ಕದಲಿಸಿರಿ, ಎಂತ ಪರಿಸ್ಥಿತಿ ಬಂದು ದೇವರಿಗೆ ಹೇಳ್ಬೇಕು, ದೇವರೇ ನಾನು ಸಭೆಯಲ್ಲಿ ಸ್ತಂಭವಾಗಿ ನಿಲ್ಬೇಕು, ದೃಢವಾಗಿ ನಿಲ್ಬೇಕು. ನಮ್ಮ ನಂಬಿಕೆಗೆ ಪರೀಕ್ಷೆ ಬರ್ತದ, ನಮ್ಮ ಸ್ವಂತದವರಿಂದಲೇ ಬರ್ತದೆ, ನಮ್ಮ ಜನರಿಂದ ಬರ್ತದೆ, ನಮ್ಮ ಮನೆಯವರಿಂದ ಬರ್ತದೆ, ಅದು ಪ್ರತಿಯೊಬ್ಬರಿಗೆ ಬಂದೇ ಬರ್ತದೆ. ಸುಮ್ಮನೆ ಬರ್ತದೆ, ಮತ್ತೆಲ್ಲರೂ ಚೆನ್ನಾಗಿರ್ತಾರೆ ಆಟೋಮೆಟಿಕ್ ಆಗಿ. ಸಮಾಜದಿಂದ ಬರ್ತದೆ, ನಮ್ಮನ್ನ ಪ್ರೀತಿಸುವವರಿಂದ ಬರ್ತದೆ, ತುಂಬಾ ಪ್ರೀತಿಸುವವರಿಂದಲೂ ಬರ್ಬೋದು. ಹೇಳ್ಬೋದು, ಯೇಸು ಸ್ವಾಮಿ ಫಸ್ಟ್, ನಾನು ಫಸ್ಟ್ ಹೇಳು ನೀವು, ಯೇಸು ಸ್ವಾಮಿನ ಮದುವೆ ಆದದ್ದ ಇಲ್ಲ ಅವರೇ ನೋಡಿ ಮದುವೆ. ತುಂಬಾ ಜನ ಕೇಳುದು ಹಾಗೆಲ್ಲ, ಚರ್ಚ್ ಫಸ್ಟ್ ನಾನು ಫಸ್ಟ್, ಅಥವಾ ನಿಮಗೆ ಕ್ವಶನ್ ಬರೋದಾಗೆ ಒಂದು ಐಡಿಯಾ ತಂದಿರ್ತಾರೆ, ಪಾಸ್ಟ್ ಬೇಕಾ ನಾನು ಮಾಸ್ಟರ್ ಮೈಂಡ್. ಸೈತಾನಿಗೆ ಒಂದು ಲಕ್ಕ ಹೊಡೆಯುವುದಿಲ್ಲಲ್ಲ ಅಲ್ವಾ? ಸೈತಾನ ಕ್ರಿಯೆಗಳು ನೋಡಿ ಹೆಂಗಿರ್ತದೆ ಅಂತ ಹೇಳಿದ್ರೆ, ಲಾಸ್ಟ್ ಯೇಸು ಸ್ವಾಮಿಯನ್ನು ಬಿಡ್ತಾರೆ, ಚರ್ಚನ್ನು ಬಿಡ್ತಾರೆ, ಲಾಸ್ಟ್ ಒಂದು ಪ್ರಶ್ನೆಗೆ ಬರ್ತಾರೆ, ಪಾಸ್ಟ್ ಬೇಕಾ ನಾನು? ನೀವ್ ಹೇಳ್ಬೇಕು, ನನಗೆ ಯೇಸು ಕ್ರಿಸ್ತನು ಬೇಕು. ಅಲ್ಲೇ ನನಗೇನ್ ಬೇಕು? ಯೇಸು ಕ್ರಿಸ್ತನಿದ್ದದಕ್ಕೆ ನನಗೆ ಸಭೆ ಸಿಕ್ತು, ಯೇಸು ಕ್ರಿಸ್ತನಿದ್ದದಕ್ಕೆ ಪಾಸ್ಟ್ ಸಿಕ್ಕಿತು. ಅಲ್ಲೇ ಅವನ ಮಾಸ್ಟರ್ ಮೈಂಡ್, ಅವನ ಮಾಸ್ಟರ್ಗಿಂತ ಮಾಸ್ಟರ್ ಮೈಂಡ್ ದೇವರು ನಮಗೆ ಕೊಟ್ಟಿದ್ದಾರೆ. ಅಲ್ಲೇ ನೀವು ಹೇಳ್ಬೇಕು, ಯೇಸು ಸ್ವಾಮಿ ನನಗೆ ಬೇಕು, ಯೇಸು ಸ್ವಾಮಿ ನನಗೆ ಸಿಕ್ಕಿದಕ್ಕೆ ಸಭೆ ಸಿಕ್ತು, ಸಭೆ ಸಿಕ್ಕಿದಕ್ಕೆ ಪಾಸ್ಟರ್ ಅವರು ಇವರು ಎಲ್ಲರೂ ಸಿಕ್ಕಿದ್ರು, ಎಲ್ಲರೂ ಬೇಕು ನನಗೆ. ಮುಗೀತಲ್ಲಿಗೆ ಪ್ರಶ್ನೆಗೆ ಆನ್ಸರ್ ಸಾಲ್ವ್ ಆಯ್ತಾ ಇಲ್ವಾ? ಇನ್ನೊಂದು ಸರಿ ಪ್ರಶ್ನೆ ಕೇಳಲ್ಲ. ಅಲ್ಲೇ ಒಂದು ವೇಳೆ ಯೋಚನೆ ಮಾಡಿ ಪ್ರಾರಂಭ ಮಾಡಿದ್ರೆ ಪಾಸ್ಟ್ ಬೇಕಾ ಇವ್ರು ಬೇಕಾ ಅಂತೇಳಿ ದೊಡ್ಡ ಹಿಡ್ಬಟ್ಟ. ತುಂಬಾ ಕಡೆಗಳಲ್ಲಿ ಆ ರೀತಿಯ ಕಾರ್ಯಗಳು ಸನ್ನಿವೇಶಗಳು ಬರ್ತದೆ, ನಾನು ಕೇಳಿದಿದೆ ಕಿವಿಯಲ್ಲಿ. ಅಲ್ಲೇ ಅದಕ್ಕೆ ನಾನು ಹೇಳಿದೆ, ಪ್ರಿಯರೇ, ನಾವು ವಾಕ್ಯ ಹೇಳುವ ಪ್ರಕಾರ ಈ ಸಾರ್ದಿಸಿನ ಸಭೆಗಳು ಮಾಡ್ಲಿಕ್ಕಿರುವಂತಹ ಕೆಲವು ಕಾರ್ಯಗಳನ್ನು ಹೇಳಿ ನಾನು ಮುಗಿಸ್ತೀನಿ. ಏನು ಹಲ್ಲೆಲೂಯಾ ಸಭೆಗಳು ಮಾಡಬೇಕು ಎಂಬುದಾಗಿ ನಾನು ಹೇಳ್ತೀನಿ ಇವತ್ತು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯಕ್ಕೆ ಬರುವಾಗ 5ನೇ ವಾಕ್ಯ ಹೇಳ್ತದೆ ನೋಡ್ರಿ.
Consider how far you have fallen. ಹಾ. Repent and do the things you did at first. Yes. If you do not repent, I will come to you and remove your lampstand from his place. Hallelujah. ದೇವರು ನಮಗೆ ಒಂದು ಕೊಡುವಂತ ವಾಕ್ಯವಾಗಿದೆ. ಕನ್ನಡದಲ್ಲಿ ಓದಿ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ಹಾ. ನಿನ್ನ ನೆನಪಿಗೆ ತಂದುಕೊಂಡು ಹಾ. ದೇವರ ಕಡೆಗೆ ತಿರುಗಿಕೋ. ಎಲ್ಲಿಂದ ಬಿದ್ದಿದೆ ಅಂತ ನಮಗೆ ನಾವು ಗೊತ್ತಿದೆ. ಅಲ್ಲಿಯ ಪ್ರೀತಿಯಲ್ಲಿ ಬಿದ್ದಿರಬಹುದು, ಇನ್ನೊಬ್ಬರನ್ನು ಅನ್ಯತೆಗೆ ಸೇರಿಸದೇ ಇರುವ ವಿಷಯದಲ್ಲಿ ಬಿದ್ದಿರಬಹುದು, ಅಥವಾ ವಾಕ್ಯ ಓದದೆ ಬಿದ್ದಿರಬಹುದು, ಧ್ಯಾನ ಮಾಡದೆ ಬಿದ್ದಿರಬಹುದು, ಪ್ರಾರ್ಥನೆ ಮಾಡದೆ ಬಿದ್ದಿರಬಹುದು, ಅನೇಕ ವಿಷಯಗಳಲ್ಲಿ ಬಿದ್ದಿರಬಹುದು. ದೇವರ ವಾಕ್ಯ ನೀನೇ ಎಲ್ಲಿಂದ ಬಿದ್ದಿದ್ಯೋ ನೆನಪಿಗೆ ತಂದುಕೋ, ಮತ್ತೆ ದೇವರ ಕಡೆಗೆ ನೀನೇ ತಿರುಗಿಕೋ, ಮತ್ತೆ ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಕೆಲವು ಸರಿ ಆಗಿದೆ, ಮೊದಲು ನಾವು ಯಾರಿಗೆ ಜಗಳ ಆಡಿರ್ತೀವಿ, ಏನೋ ಸಮಸ್ಯೆ ಆಗಿರ್ತದೆ, ಅಲ್ಲಿ ಮುಗೀತದೆ, ಆಮೇಲೆ ಹಂಗೇನೆ ಕೂರುದು, ಆ ಜಗಳ ಆಗಿ ಮುಗಿದು ಹೋಗಿರ್ತದೆ, 2 ವಾರ 3 ಆಗಿರ್ತದೆ, ಆದ್ರೂ ಕೂಡ ಹಂಗೇನೆ. ದೇವರು ಹೇಳಿದ್ರೆ ಹಾಗೆ ಮಾಡಬೇಡ, ಅದನ್ನು ಬಿದ್ದಿದೆಯಲ್ವಾ ಆ ವಿಷಯಗಳಲ್ಲಿ ನೀನು ದೇವರ ಕಡೆಗೆ ತಿರುಗಿ ಮೊದಲಿದ್ದ ಕಾರ್ಯಗಳನ್ನು ಮೊದಲಾಗಿದ್ವಿ, ಒಳ್ಳೆ ಚೆನ್ನಾಗಿದ್ದೀವಾ, ಪ್ರಾರ್ಥನೆ ಮಾಡ್ತಾ ಇದೀವಾ, ಸಂತೋಷವಾಗಿದ್ದೀವಾ, ಮಾತಾಡ್ತಿದ್ದೀವಾ, ಅನ್ಯತೆ ಆಗಿದ್ದೀವಾ, ಅದೇ ರೀತಿಯಾಗಿ ಮತ್ತೆ ಇರುವುದಾಗಿ ದೇವರು ನಮಗೆ ಎಚ್ಚರಿಸ್ತಾ ಇದ್ದಾರೆ. ಹಲ್ಲೆಲೂಯ. ಎಷ್ಟೊತ್ತಿಗೆ ಅರ್ಥ ಆಗ್ತಾ ಇದೆ ಪ್ರಿಯರೇ? ದೇವರ ವಾಕ್ಯ ನಮಗೆ ಹೇಳ್ತದೆ, ಆ ಪರಿಸ್ಥಿತಿಗಳಲ್ಲಿ ಏನ್ ಬಿದ್ದು ಹೋಗಿದ್ಯೋ, ಸಮಸ್ಯೆಗಳಲ್ಲಿ ಏನ್ ಬಿದ್ದು ಹೋಗಿದ್ಯೋ, ಆ ವಿಷಯಗಳಲ್ಲಿ ಏನ್ ಬಿದ್ದು ಹೋಗಿದ್ಯೋ, ಅದನ್ನೇ ಯೋಚನೆ ಮಾಡ್ಕೊಂಡು ಅವತ್ತು ಹಂಗ್ ಮಾಡಿದ್ನಲ್ಲ ಹಿಂಗ್ ಮಾಡಿದ್ನಲ್ಲ ಅಂತ ಅದರಲ್ಲೇ ಇರಬೇಡ. ಅದರಿಂದ ಎದ್ದು ನಿಂತ್ಕೊಂಡು ಹೇಳು, ಮೊದಲಿದ್ದ ಕಾರ್ಯ ಒಳ್ಳೆ ರೀತಿಯಲ್ಲಿ ನಾನು ನಡೀತಿದ್ದೆ, ಒಳ್ಳೆಯದೇ ಮಾಡ್ತಾ ಇದೆ, ಒಳ್ಳೆಯದಾಗಿ ಜೀವಿಸ್ತಾ ಇದೆ, ಅದೇ ರೀತಿಯಲ್ಲಿ ಮತ್ತೆ ಕಾರ್ಯಗಳನ್ನು ಮಾಡ್ತೀನಿ, ಮತ್ತೆ ಅದೇ ಕೃಪೆ ಅದೇ ಕಾರಣ ದೇವರನ್ನು ನಮಗೆ ಕೊಡುವುದಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಯಾವಾಗ ನಾವು ಯಾವ ವಿಷಯದಲ್ಲಿ ಸೋತಿರ್ತೇವೋ, ಯಾವ ವಿಷಯದಲ್ಲಿ ಜಯ ಹೊಂದಬೇಕು, ಆ ವಿಷಯವನ್ನು ನೋಡ್ಕೊಂಡು ಹೋಗ್ಬೇಕು ಹೊರತು ಲೋಕ ಹಿಂಗೆ ಹೇಳ್ತಾ ಇದೆ, ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ, ಇವಳ ಮನಸ್ಸಿನ ನನ್ನ ಕುರಿತು ಹಿಂಗೆ ಇದೆ, ಇವಳ ಕುರಿತು ಹಿಂಗೆ ಇದೆ, ಇವಳು ಹಿಂಗೆ ಯೋಚನೆ ಮಾಡಿದ್ದಾರೆ, ಆದ್ರೆ ನಾನು ಮುಂದೆ ಹೋಗ್ಲಿಕ್ಕೆ ಆಗಲ್ಲ, ಇವರು ಈ ಕುಟುಂಬದವರು ಹಿಂಗೆ ಹೇಳಿದ್ದಾರೆ, ಆ ಕುಟುಂಬದವರು ಹಿಂಗೆ ಹೇಳಿದ್ದಾರೆ ಅಂತೇಳಿ ಅವರ ಮಾತಿಗೆಲ್ಲ ನಾವು ಒಳಗಿದ್ರೆ, ಅವರ ನಾಲಿಗೆ ಎಂಬ ಪಾಶದ ಒಳಗಿದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ದೇವರಿಗೆ ಹೇಳ್ಬೇಕು, ನನಗೆ ವಿರೋಧವಾಗಿ ಇರುವಂತ ಎಲ್ಲಾ ನಾಲಿಗೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿತೇನೆ, ನನ್ನನ್ನು ಕಾಪುವಂತ ಕಾಯುವಂತ ಕಾಪಾಡುವಂತ ದೇವರ ಕೃಪೆ ನನ್ನ ಮೇಲೆ ಇದೆ, ಅದು ನನ್ನನ್ನು ಉನ್ನತಕ್ಕೆ ನಡೆಸ್ತದೆ. ಹಲ್ಲೆಲೂಯಾ. ಯಾವ ವ್ಯಕ್ತಿ ಸಹೋದರನಾಗ್ಲಿ ಸಹೋದರಿ ಆಗ್ಲಿ ಈ ರೀತಿಯಾಗಿ ನಾವು ಕೃಪೆಯಲ್ಲಿ ಹೋಗುವಾಗ ದೇವರು ಕಾರ್ಯ ಮಾಡ್ತಾನೆ, ನಮಗೆ ದೇವರು ಜ್ಞಾನವನ್ನು ಕೊಡ್ತಾನೆ, ತಿಳುವಳಿಕೆಯನ್ನು ಕೊಡ್ತಾನೆ, ಅನೇಕರಿಗೆ ನಾವು ತ್ಯಾಗ ಮಾಡ್ತೇವೆ, ಅನೇಕರಿಗೆ ಆಶೀರ್ವಾದವಾಗಿರ್ತೇವೆ, ಅನೇಕರಿಗೆ ಒಳ್ಳೆಯ ಸ್ನೇಹಿತರಾಗಲಿಕ್ಕೆ ಸಾಧ್ಯ, ಅನೇಕ ಹೃದಯವನ್ನು ನಾವು ರೀಚ್ ಮಾಡಬೇಕು. ಈ ಲೋಕದಲ್ಲಿ ನಾವು ಅನೇಕ ಹೃದಯಗಳನ್ನು ರೀಚ್ ಮಾಡದಿದ್ರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಇಲ್ಲೇ ಒಳಗೆ ನಾವು ಒಬ್ಬರ ಹೃದಯವನ್ನು ಒಬ್ಬರು ರೀಚ್ ಮಾಡದಿದ್ರೆ ಹೊರಗೆ ಯಾರ ಹೃದಯವನ್ನು ರೀಚ್ ಮಾಡ್ಲಿಕ್ಕೆ ಆಗುತ್ತೆ? ತುಂಬಾ ಜನ ಹೇಳ್ತಾರೆ, ಒಳಗಿನವರು ಹಿಂಗಾದಿರ್ಲಿ, ಹೊರಗೋಗಿ ಅನೇಕರಿಗೆ ಸುವಾರ್ತೆ ಸಾಧ್ಯ ಆಗುತ್ತಾ? ಒಳಗಿರುವವರನ್ನೇ ಕ್ಷಮಿಸದೆ ಪ್ರೀತಿಸದೆ ಒಳಗಿರುವವರ ಹೃದಯಗಳನ್ನೇ ನಾವು ಅಲ್ಲಿ ಕಂಟ್ರೋಲ್ಗೆ ತೆಗೆದುಕೊಳ್ಳದೆ ಹೋಗುದಾದ್ರೆ, ಒಳಗಿರುವವರನ್ನೇ ನಾವು ಮುಟ್ಲಿಕ್ಕೆ ಹೋಗದೆ ಹೋಗುದಾದ್ರೆ ಹೊರಗಿರುವವರನ್ನು ಮುಟ್ಲಿಕ್ಕೆ ಆಗುತ್ತಾ? ಸಭೆಯನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಹೋದ್ರೆ ದೇವರು ನಮಗೆ ದೊಡ್ಡ ಜನಾಂಗ ಕೊಡ್ತಾರ? ಆಗುತ್ತಾ? ಆಗುದಿಲ್ಲ ಪ್ರಿಯರೇ. ಅದು ಬಹಳ ಮುಖ್ಯವಾದ ಕಾರ್ಯ. ಅದು ನೆನಪಿನಲ್ಲಿ ಇಟ್ಕೊಂಡು ದೇವರು ಈ ವಾಕ್ಯದ ಮೂಲಕವಾಗಿ ಕರ್ತನವನ್ನು ಆಶ್ರಯಿಸಲು ಎಂಬುದಾಗಿ ಎನಿಸಿಕೊಂಡು ನಾವಿರುವ ಸ್ಥಳದಲ್ಲಿ ಒಪ್ಪಿಸಿಕೊಟ್ಟು ಜೀವಿಸುವ ಕೆಲವು ವಿಷಯಗಳನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಕಲಿಯುವಂತೆ ದೇವರು ಸಹಾಯ ಮಾಡಿದ್ದಾರೆ. ಈ ಸಭೆಯ ದೂತರಿಗೆ ಬರೆ ಎಂಬುದಾಗಿ ಬರೆಯುವಾಗ ಅಲ್ಲಿ ದೇವರ ವಾಕ್ಯ ನಮಗೆ ಹೇಳಿದಂತ ವಿಚಾರಗಳು, ವಿಮರ್ಶೆಗಳು ನಮ್ಮ ಈ ಲೋಕದ ವಸ್ತ್ರಗಳನ್ನು ಕುರಿತು ದೇವರ ವಾಕ್ಯದಲ್ಲಿ ಹೇಳ್ತಾ ಇಲ್ಲ. ಆತ್ಮೀಯವಾದ ಕಾರ್ಯಗಳ ಕುರಿತು, ನಂಬಿಗಸ್ತಿಕೆಯ ಕುರಿತು, ನೀತಿವಂತಿಕೆ ಕುರಿತು ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು. ನಮ್ಮನ್ನು ನಾವು ಕೇವಲ ಪಡಿಸಬಾರದು. ನಾವು ದೇವರ ಮಂಜೂಷವಾಗಿದ್ದೇವೆ. ಈ ಲೋಕದಲ್ಲಿ ನಾವು ದೇವರ ಚಲಿಸುವ ಮಂಜೂಷವಾಗಿದ್ದೇವೆ. ದೇವರ ಆತ್ಮ ನಮ್ಮನ್ನು ವಾಸ ಮಾಡ್ತಾನೆ. ಬೇರೆಯವರು ನಮ್ಮನ್ನು ಪ್ರೋತ್ಸಾಹ ಮಾಡಿದ್ರು, ಅವರು ನಮ್ಮ ಕುರಿತು ಒಳ್ಳೆ ಮಾತಾಡಲಿಲ್ಲ, ಅವ್ರು ಹೇಳಿಲ್ಲ, ಇವರು ಬೇಸರ ಮಾಡಿದ್ರು, ನನಗೆ ತುಂಬಾ ನೋವಾಗ್ತಿದೆ, ಇಂಥ ನೋವಲ್ಲಿರುವಂತ ಅನೇಕ ಹೃದಯಗಳು ಇಲ್ಲಿ ಇರುವುದಾದ್ರೆ ಇದನ್ನೆಲ್ಲ ಮರೆತು ಬಿಟ್ಟು ದೇವರಿಗೆ ಹೇಳು, ದೇವರೇ ನಿನ್ನನ್ನು ಏನು ಹೇಳ್ತೀಯಾ? ಪ್ರಾಣ ಪ್ರಿಯಳೇ ಎಂಬುದಾಗ್ತಾನೆ. ನಿನ್ನನ್ನು ಆದರಿಸುವಂತ ದೇವರು, ಮಗಳಾಗೆ ಪ್ರೀತಿಸುವ ದೇವರು, ತಾಯಿಯಂತೆ ಸಂತೈಸುವ ದೇವರು, ನನ್ನ ಆದರಿಸುವ ದೇವರು, ನನ್ನ ಬಲಹೀನತೆಯಲ್ಲಿ ನನಗೆ ಸಹಾಯ ಮಾಡುವ ದೇವರು, ನಮ್ಮ ಬಲಹೀನತೆಗಳಲ್ಲಿ ಬಿಟ್ಟು ಬಿಡುವ ದೇವರಲ್ಲ, ಸಹಾಯ ಮಾಡುವ ದೇವರು. ನಮ್ಮ ರೋಗಗಳಲ್ಲಿ, ನಮ್ಮ ಬಡತನದಲ್ಲಿ, ನಮ್ಮ ಅವಿಧೇಯತ್ವದಲ್ಲಿ, ನಮ್ಮ ಎಜುಕೇಶನ್ ಮೇಲೆ, ನಮ್ಮ ಎಲ್ಲ ಕಲಿವಿಕೆಗಳ ಮೇಲೆ ಪ್ರಿಯರೇ ದೇವರು ಸಹಾಯ ಮಾಡ್ತಾನೆ. ನಿನ್ನ ಕೆಲಸದಲ್ಲಿ ದೇವರು ಸಹಾಯ ಮಾಡ್ತಾನೆ, ನಿನ್ನ ಫ್ಯೂಚರ್ ಅಲ್ಲಿ ದೇವರು ಸಹಾಯ ಮಾಡ್ತಾನೆ, ನಿನಗೆ ಇಟ್ಟಿರುವಂತಹ ಯೋಜನೆ ಸೇವೆಗಳಲ್ಲಿ ದೇವರು ಸಹಾಯ ಮಾಡ್ತಾನೆ. ದೇವರಿಗೆ ಕೇಳಿ, ಸ್ವಾಮಿ ನಿನಗೆ ಸಹಾಯ ಮಾಡು, ನೀನು ನನ್ನನ್ನು ಪ್ರೀತಿಸ್ತೀಯ ಸ್ವಾಮಿ, ಅದನ್ನು ನಾನು ಮರೆತು ಬಿಟ್ಟೆ. ಕೆಲವು ಸರಿ ಮನುಷ್ಯರು ನನ್ನನ್ನು ಪ್ರೀತಿಸ್ತಾರ, ಇವರು ನನ್ನ ಪ್ರೀತಿಸಲ್ಲ, ಅದಕ್ಕೆ ನಾನು ಈ ಕಾರ್ಯ ಮಾಡಲ್ಲ, ಇಂಥ ಕಾರ್ಯ ಹೇಳಲ್ಲ ಎಂಬುದಾಗಿ ನಾವು ನಮ್ಮನ್ನೇ ನಾವು ಕೆಲವು ಸರಿ ಅಲ್ಲಿ ಹೈಡ್ ಮಾಡಿ ಇಟ್ಕೊಂಡಿದ್ವಿ.
ದೇವರಿಗೆ ಇಡುವ. ದೇವರೇ, ಯಾರು ನನಗೆ ಸಹಾಯ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಯಥಾರ್ಥವಾಗಿ ಎಲ್ಲಾ ಕಾರ್ಯಗಳನ್ನು ಮಾಡ್ತೀನಿ. ಯಾರು ಏನೇ ಹೇಳಿದ್ರು, ಯಾರು ಏನೇ ಮಾಡಿದ್ರು, ಯಾರು ಎಷ್ಟೇ ಬೈದ್ರು, ಎಷ್ಟು ಏನೇನೋ ಬಡಿಸಿದ್ರು, ನನ್ನ ಆತ್ಮೀಯ ಕಾರ್ಯಗಳನ್ನು ನಾನು ಬಿಡುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಮೊದಲಿದ್ದ ಕಾರ್ಯವನ್ನು ಮತ್ತೆ ತಿರುಗಿ ಮಾಡು. ಇಲ್ಲವಾದ್ರೆ ದೇವರು ನಮ್ಮ ದೀಪಸ್ತಂಭವನ್ನು ತೆಗೆದು ಹಾಕ್ತಾರೆ. ನಂಬಿಗಸ್ತರಿಗೆ ದೇವರನ್ನು ಕೊಡ್ತಾನೆ. ಇನ್ನು ಅನೇಕ ಹೊರಗಿರುವ ಅನೇಕ ವ್ಯಕ್ತಿಗಳಿದ್ದಾರೆ ಪ್ರಿಯರೇ, ದೇವರನ್ನು ತೆಗೆದುಕೊಂಡು ಬರಬಹುದು. ದೇವರು ಅವರ ಕರೆಗಳಿಗೆ ಕೊಡುವುದಕ್ಕಿಂತ ಮೊದಲು ದೇವರಿಗೆ ಹೇಳುವಾಗ, ನನ್ನ ಕೈಗೆ ಕೊಟ್ಟಿದ್ದೆ ಆ ಬೀಗದ ಕೈಯನ್ನು, ನಾನು ತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡು. ಆ ಕೀಗಳನ್ನು ನಾನು ಎಸಿಬಾರದು ದೇವರೇ, ಅದನ್ನು ನಷ್ಟಪಡಿಸಿಕೊಳ್ಬಾರ್ದು. ಅದು ನೀನು ನನಗೆ ಕೊಟ್ಟಿದ್ದೀಯಾ. ಹಾಗೆ ನಿನ್ನ ಹೃದಯದಲ್ಲಿ ದೇವರ ಆತ್ಮನು ಮಾತನಾಡುವುದಾದ್ರೆ ಈ ಬೆಳಗಿನ ವೇಳೆಯಲ್ಲಿ ನೀನು ಕಮಿಟ್ಮೆಂಟ್ ಮಾಡು. ಈ ಮಧ್ಯಾಹ್ನದ ವೇಳೆ ನೀನು ಕಮಿಟ್ಮೆಂಟ್ ಮಾಡು. ದೇವರೇ, ಅದಕ್ಕಾಗಿ ನಿನಗೆ ಸ್ತೋತ್ರ. ಆ ಕೀಯನ್ನು ನಾನು ಕಳೆದುಕೊಳ್ಳುವುದಿಲ್ಲ. ಯೌವನಸ್ಥರೇ, ಸ್ತ್ರೀಯರೇ, ಪುರುಷರೇ, ಪ್ರತಿಯೊಬ್ಬರು ಕೂಡ ಇವತ್ತು ಈ ದೇವರ ವಾಕ್ಯಕ್ಕೆ ವಿಧೇಯರಾಗುವಂತ ಸಮಯ. ದೇವರು ನೀನು ಹಾಕಿದ ವಸ್ತ್ರವನ್ನು ನೋಡುವುದಿಲ್ಲ, ದೇವರ ನಮ್ಮ ನಡತೆ ಎಂಬ ವಸ್ತ್ರವನ್ನು ನೋಡಿದ್ರು. ಥ್ಯಾಂಕ್ ಯು ಲಾರ್ಡ್. ದೇವರು ನಮ್ಮ ಯಥಾರ್ಥತ್ವವನ್ನು ನೋಡ್ತಾ ಇದ್ದಾರೆ. ದೇವರು ನಮ್ಮಲ್ಲಿರುವ ಪ್ರೀತಿಯನ್ನು ನೋಡ್ತಾ ಇದ್ದಾರೆ. ಯಥಾರ್ಥವಾದ ಮಾತು, ಮನಸ್ಸನ್ನು ದೇವರು ನೋಡ್ತಾ ಇದ್ದಾರೆ. ಯಥಾರ್ಥವಾದ ಭಾವನೆ ನೋಡ್ತಾ ಇದ್ದಾರೆ. ಅದಕ್ಕೆ ಬೆಲೆ ಕಟ್ಟುವ ದೇವರು. ಕರ್ತನೇ, ಬೆಳಗಿನ ವೇಳೆ, ಮಧ್ಯಾಹ್ನದ ವೇಳೆ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ನಿಮ್ಮ ಕೃಪೆಯನ್ನು ತುಂಬಿಸು. ಎಲ್ಲವರ ಮಕ್ಕಳಿಗೆ ಸಮರ್ಪಿಸ್ತಾ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ತಂದೆ, ಆಮೆನ್.